शारदां देवीं रामकृष्णं जगद्गुरुं पादपद्मे तयोर्श्रित्वा प्रणमामि मुहुर्मुहुः रत्नाकराधौतपदां हिमालयकिरीटिनीं ब्रह्मराजर्षिरत्नाढ्यां ವಂದೇ ಭಾರತ ಮಾತರಂ. ಆಗಮಿಸಿರುವ ಸಾಸ್ತಾನದ ಸಮಸ್ತ ದೇಶಭಕ್ತ ಬಂಧುಗಳಿಗೂ ಮಾತಾ ಭಗಿನಿಯರಿಗೂ ಅತ್ಯಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಸಾಸ್ತಾನದಲ್ಲಿ ಬಹುಶಃ ಈ ಥರದ ಕಾರ್ಯಕ್ರಮಗಳು ಎಷ್ಟಾಗಿವೆಯೋ ಗೊತ್ತಿಲ್ಲ. ನನಗಂತೂ ಸಾಸ್ತಾನದಲ್ಲಿ ಈ ಥರದ ಕಾರ್ಯಕ್ರಮ ಮೊದಲನೆಯ ಕಾರ್ಯಕ್ರಮ. ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನೀವು ಸಾಕ್ಷಿಯಾಗಿದ್ದೀರಿ. ಇಂಥ ವಿಶೇಷ ಕಾರ್ಯಕ್ರಮ ಮಾಡಿದ ನಾನು ಮತ್ತು ನನ್ನ ಭಾರತ ಈ ಕಾರ್ಯಕ್ರಮದ ತಂಡದ ಎಲ್ಲರಿಗೂ ನಾನು ಅತ್ಯಂತ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಹೊತ್ತಿನಲ್ಲಿ ಸಲ್ಲಿಸಲೇಬೇಕು. ನೀವು ಕೂಡ ಸಲ್ಲಿಸಬೇಕು. ಯಾಕೆ ಅಂದರೆ ಈ ಪುಟ್ಟ ಸಾಸ್ತಾನದಲ್ಲಿ ಸೈನಿಕರ 17 ಕುಟುಂಬ ಇದೆ ಅನ್ನೋದನ್ನು ಬಹುಶಃ ಸಾಸ್ತಾನದವರು ನೆನ್ಪಿಟ್ಕೊಂಡಿರಲಿಕ್ಕಿಲ್ಲ. ಆದರೆ 17 ಕುಟುಂಬಗಳನ್ನು ಗುರುತಿಸಿ ಆ 17ರಲ್ಲಿ 11 ಕುಟುಂಬಗಳನ್ನು ಹುಡುಕಿ ಅವರನ್ನು ಕರ್ಕೊಂಡು ಬಂದು ವೇದಿಕೆಯಲ್ಲಿ ಸನ್ಮಾನ ಮಾಡುವ ಕೆಲಸ ಮಾಡಿದ್ರಲ್ಲ, ಇದು ಭಾರತ ಮಾತೆಗೆ ಸಲ್ಲಿಸಿದಂಥ ಮಹತ್ತರವಾದ ಸೇವೆ ಅಂತ ನಾನು ಭಾವಿಸ್ತೀನಿ. ಯಾಕೆ ಮಹತ್ತರವಾದ ಸೇವೆ ಅಂತಂದರೆ, ಯಾವುದಾದ್ರೂ ತಾಯಿಗೆ ಭಾಳ ಖುಷಿಯಾಗೋದು ಯಾವಾಗ ಅಂತ ಯೋಚನೆ ಮಾಡಿ. ತುಂಬ ಜನ ತಾಯಂದ್ರಲ್ಲಿದ್ದೀವಿ. ತನ್ನ ತಾಯಿಗೆ ಭಾಳ ಖುಷಿಯಾಗೋದು ಯಾವಾಗ ಅಂತಂದರೆ, ಯಾರಾದರೂ ತಮ್ಮ ಮಕ್ಕಳನ್ನು ಹೊಗಳಿದಾಗ ಭಾಳ ಖುಷಿ ಆಗ್ತದಂತೆ. ಎಲ್ರಿಗಿಂತ ಹೆಚ್ಚು ಖುಷಿಯಾಗೋದು ಆವಾಗ. ಭಾರತ ಮಾತೆಗೆ ಅತ್ಯಂತ ಪ್ರೀತಿ ಯಾರ ಮೇಲಿದೆ ಅಂತಂದರೆ, ಯಾರು ತನ್ನ ತಾಯಿಯ ಮಾನ ಗೌರವ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಕೊಡ್ಲಿಕ್ಕೆ ಹೇಸೋದಿಲ್ವೋ ಅಂಥವ್ರ ಮೇಲೆ ಆಕೆಗೆ ವಿಶೇಷವಾದ ಪ್ರೀತಿ ಅಭಿಮಾನ ಇರೋದರಿಂದ ಸೈನಿಕರು ಆಕೆಯ ತುಂಬ ಪ್ರೀತಿಯ ಮಕ್ಕಳು. ಅವರಿಗೆ ಸನ್ಮಾನ ಮಾಡಿದರೆ ಅವಳಿಗೆ ಭಾಳ ಖುಷಿಯಾಗಿದೆ ಅಂತ. ಹೀಗಾಗಿ ಇವತ್ತಿನ ಸಾಸ್ತಾನದ ಕಾರ್ಯಕ್ರಮ ತಾಯಿ ಭಾರತೀಯ ಮುಖದಲ್ಲಿ ಮಂದಹಾಸ ಮಿನುಗಿಸಿರೋದಂತೂ ಸತ್ಯ. ಎರಡನೇದು, ಸ್ವಾಮಿ ವಿವೇಕಾನಂದ ಅನ್ನುವಂಥ ಶ್ರೇಷ್ಠ ಸಂತ ಹುಟ್ಟಿ 151ನೆಯ ವರ್ಷ ಈ ವರ್ಷ. 151 ವರ್ಷಗಳ ಮುಂಚೆ ಈ ದೇಶದ ಒಬ್ಬ ಸನ್ಯಾಸಿ ಜಗತ್ತಿನಾದ್ಯಂತ ತಿರುಗಾಡಿ ಭಾರತ ಅಂದರೆ ಏನು ಅನ್ನುವಂಥ ವಿಚಾರವನ್ನು ಜಗತ್ತಿಗೆ ಕೊಟ್ಟು ಬಂದಿದ್ರು. ಭಾರತ ಅನ್ನೋದನ್ನು ಅಲ್ಲಿವರೆಗೂ ಅಮೇರಿಕಾದ ಜನ, ಯುರೋಪಿನ ಜನ ಅತ್ಯಂತ ಹೇಡಿ ರಾಷ್ಟ್ರ ಭಾರತ ಅಂತ ಕರಿತಿದ್ರು. ದೀನ ದಲಿತರ ನಾಡು ಭಾರತ ಅಂತ ಕರಿತಿದ್ರು. ಮೈ ಮೇಲೆ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಗೊತ್ತಿಲ್ಲದವರ ರಾಷ್ಟ್ರ ಭಾರತ ಅಂತ ಕರಿತಿದ್ರು. ಎಂಥ ಕೃಪಣ ರಾಷ್ಟ್ರ ಭಾರತ ಅಂತಂದರೆ, ಯಾರಿಗೂ ಕೈ ಎತ್ತಿ ಏನು ಕೊಟ್ಟ ರಾಷ್ಟ್ರ ಅಲ್ಲ ಭಾರತ ಅಂತ ಹೇಳ್ತಿದ್ರು. ಎಲ್ಲಿವರೆಗೂ ಬ್ರಿಟಿಷರು ಹೇಳಿದ್ರು ಅಂತಂದರೆ, ಭಗವಂತ ಭಾರತ ಅನ್ನೋ ರಾಷ್ಟ್ರವನ್ನು ಹುಟ್ಟಿಸಿರೋದೇ ಬ್ರಿಟಿಷರಿಂದ ಆಳ್ವಿಕೆ ಮಾಡಿಸ್ಕೊಳ್ಳಿಕ್ಕೆ. ಅಷ್ಟೊಂದು ಅನಾಗರಿಕ ಜನ ಭಾರತದಲ್ಲಿದ್ದಾರೆ ಅಂತ ಬ್ರಿಟಿಷರು ಜಗತ್ತಿನಾದ್ಯಂತ ಕೊಚ್ಚಿಕೊಂಡು ತಿರುಗಾಡ್ತಿದ್ರು. ಆದರೆ ಮೊದಲನೇ ಬಾರಿಗೆ ಈ ದೇಶದ ಒಬ್ಬ ಸಂತ, ನೆನ್ಪಿಟ್ಕೊಳ್ಳಿ, 30 ವರ್ಷದ ಸ್ವಾಮಿ ವಿವೇಕಾನಂದ ಅಮೇರಿಕಾದ ವೇದಿಕೆ ಮೇಲೆ ನಿಂತಾಗ ಆತ ಮಾತನಾಡಿದ್ದು 5 ಪದಗಳು. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ. ಈ 5 ಪದಗಳ ಮ್ಯಾಜಿಕ್ ಹೆಂಗಿತ್ತು ಅಂತಂದರೆ, ಈ 5 ಪದಗಳಿಗೆ ಅಮೇರಿಕಾದ ಬೃಹತ್ ಹಾಲ್ನಲ್ಲಿ ಸೇರಿದ್ದ 7,000 ಜನ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಕ್ಲೀನ್ ಬೋಲ್ಡ್ ಆಗಿ ವಿವೇಕಾನಂದರ ಕಾಲಿಗೆ ಬೀಳಲಿಕ್ಕೆ ಸಿದ್ಧರಾಗಿದ್ದರು. ಎಂಥ ಅದ್ಭುತವಾದ ಭಾಷಣ ವಿವೇಕಾನಂದರದು ಅಂತಂದರೆ, ವಿವೇಕಾನಂದರು ದಾರಿಯುದ್ದಕ್ಕೂ ಭಾರತದ ಕುರಿತಂತೆ ಅಬದ್ಧದ ಮಾತುಗಳನ್ನು ಕೇಳಿ 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 ರೋಸಿ ಹೋಗಿದ್ರು. ಈ ಕಾರಣಕ್ಕೆ ಸ್ವಾಮಿ ವಿವೇಕಾನಂದರು ಅಮೇರಿಕಾದ ವೇದಿಕೆ ಮೇಲೆ ಹೇಳ್ತಾರೆ, ನನ್ನ ದೇಶದ ಕುರಿತಂತೆ ಮಾತನಾಡುವ ಯೋಗ್ಯತೆಯೂ ಯಾರಿಗೂ ಇಲ್ಲ. ನಿಮ್ಮ ದೇಶದಿಂದ ನಿಮ್ಮದೇ ಜನರನ್ನು, ನಿಮ್ಮದೇ ಪಂಥದ ಜನರನ್ನು ನೀವು ನಿಮ್ಮ ದೇಶ ಬಿಟ್ಟು ಓಡಿಸಿದಾಗ ಜಗತ್ತಿನಲ್ಲಿ ಯಾರೂ ಅವರಿಗೆ ಆಶ್ರಯ ಕೊಡಲಿಲ್ಲ. ಅಂಥವರಿಗೂ ಆಶ್ರಯ ಕೊಟ್ಟಂಥ ಜಗತ್ತಿನ ಶ್ರೇಷ್ಠ ನಾಗರಿಕ ಸಮಾಜ ನನ್ನ ಹಿಂದೂ ಸಮಾಜ ಅಂತ ಸ್ವಾಮಿ ವಿವೇಕಾನಂದರು ಅತ್ಯಂತ ಹೆಮ್ಮೆಯಿಂದ ಅಮೇರಿಕಾದ ವೇದಿಕೆ ಮೇಲೆ ಮಾತನಾಡಿದರು. ಮಿತ್ರರೇ, ಅಮೇರಿಕಾದ ವೇದಿಕೆಯ ಮೇಲಿನ ಅವತ್ತಿನ ಭಾಷಣದ ಕುರಿತಂತೆ, ವಿವೇಕಾನಂದರ 7 ದಿನಗಳ ಭಾಷಣದ ಕುರಿತಂತೆ ನಾನು ಅನೇಕ ಸಾಹಿತ್ಯವನ್ನು ಓದಿದ್ದೀನಿ. ವಿವೇಕಾನಂದರ ಮೊದಲನೇ ಭಾಷಣ ಆಗೋಕ್ಕಿಂತ ಮುಂಚೆ ಸ್ಟೇಜ್ ಮೇಲೆ ಭಾಳ ಜನ ಇದ್ದರು. ಹಾಗೆ ನೋಡಿದರೆ ವಿವೇಕಾನಂದರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಚರ್ಚೆ ಇತ್ತು. ಭಾಳ ಜನರಿಗೆ ಗೊತ್ತಿಲ್ಲ. ನಮ್ಮಲ್ಲಿ ಅನೇಕರಿಗೆ ಸ್ವಾಮಿ ವಿವೇಕಾನಂದರು ಅಂದರೆ ಏನು ಅಂದರೆ, ವಿವೇಕಾನಂದರು ಅಮೇರಿಕಕ್ಕೆ ಹೋದರು, ಒಂದು ಭಾಷಣ ಮಾಡಿದರು, ಪಾಪ್ಯುಲರ್ ಆದರು, ಭಾರತಕ್ಕೆ ಬಂದುಬಿಟ್ರು ಅಂತ, ಓವರ್ ನೈಟಲ್ಲಿ ಆಗಿದ್ದು ಅಂತ. ಹಂಗಾಗಿದ್ದಲ್ಲ. ವಿವೇಕಾನಂದರು ಕಷ್ಟಪಟ್ಟು ಅಮೇರಿಕಕ್ಕೆ ಹೋದರು.
ಅಮೇರಿಕಾದಲ್ಲಿ ಭಾಷಣ ಮಾಡಬೇಕು ಅಂತ ಚಿಕಾಗೋಕ್ಕೆ ಹೋದಾಗ ಚಿಕಾಗೋದಲ್ಲಿ ಹೇಳಿದರು ಈ ಕಾರ್ಯಕ್ರಮಕ್ಕೆ ಇನ್ನೂ 3 ತಿಂಗಳು ಬಾಕಿ ಇದೆ ಅಂತ. ವಿವೇಕಾನಂದರು ಜೇಬು ನೋಡಿಕೊಂಡ್ರೆ ಅವ್ರ ಜೇಬ್ನಲ್ಲಿ 60 ಪೌಂಡೋ 70 ಪೌಂಡೋ ಬಾಕಿ ಇತ್ತು. ವಿವೇಕಾನಂದರು ತಮ್ಮೊಬ್ಬ ಶಿಷ್ಯನಿಗೆ ಪತ್ರ ಬರೆದ್ರು, ಇನ್ನೂ 3 ತಿಂಗಳು ಬಾಕಿ ಇದೆ, ಅಂದರೆ ಹೆಚ್ಚು ಕಡಿಮೆ 90 ದಿನ ನಾನು ಅಮೇರಿಕಾದಲ್ಲಿ ಇಲ್ಲಿ ಉಳ್ಕೊಳ್ಳೋಕ್ಕೆ ದಿನಕ್ಕೆ 1 ಪೌಂಡ್ ಖರ್ಚಾಗತ್ತೆ. ಇಲ್ಲಿ ಭಿಕ್ಷೆ ಕೂಡ ಜನ ಕೊಡಲ್ಲ, ಎಲ್ಲ ದುಡ್ಡು ಕೊಟ್ಟೆ ತಗೊಳ್ಬೇಕು. 70 ಪೌಂಡಿನ ಲೆಕ್ಕಾಚಾರದಲ್ಲಿ ಇನ್ನು 70 ದಿನ ಬದುಕಬಹುದು, ಕೊನೆ 20 ದಿನ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಬದುಕಲಿಕ್ಕಾಗಲ್ಲ ಅಂದರೆ ಸಾಯ್ಲಿಕ್ಕೋಸ್ಕರ ಆದರೂ ಭಾರತದಿಂದ ದುಡ್ಡು ಕಳಿಸ್ಕೊಡಿ ಅಂತ ತನ್ನ ಶಿಷ್ಯನಿಗೆ ಪತ್ರ ಬರೆದ್ರು. ನಾನು ವಿವೇಕಾನಂದರ ಈ ಪತ್ರ ಓದಬೇಕಾದಾಗ ಅಂದ್ಕೊಂಡೆ, ವಿವೇಕಾನಂದರು ಎಷ್ಟು ನಿರಾಶಾವಾದಿ ಆಗಿಬಿಟ್ಟಿದ್ರೇನೋ ಅಂತ. ಆದರೆ ವಿವೇಕಾನಂದರು ಇಷ್ಟು ಫ್ರಸ್ಟ್ರೇಟ್ ಆಗಿದ್ದ ವಿವೇಕಾನಂದರು ಅದೇ ಪತ್ರದ ಕೊನೆಯಲ್ಲಿ 2 ಸಾಲು ಬರೆದ್ರು. ನೋಡಪ್ಪ, ನೀವು ದುಡ್ಡು ಕಳಿಸ್ತಿರೋ ಬಿಡ್ತಿರೋ, ಆದರೆ ನಾನಂತೂ ಈ ವಿಶ್ವ ಸಮುದ್ರದಲ್ಲಿ ಈಜಬೇಕು ಅಂತಾನೆ ಬಂದಿರೋನು, ಸತ್ರೂ ಸರಿನೇ ಈಜ್ತೇನೆ, ಗೆದ್ದೆ ಭಾರತಕ್ಕೆ ಮರಳುತ್ತೇನೆ ಅಂತ ವಿವೇಕಾನಂದರು ಆ ಪತ್ರದ ಕೊನೆಯ ಸಾಲನ್ನು ಬರೆದ್ರು. ಮೊದಲನೇ ಬಾರಿಗೆ ಆ ಪತ್ರದ ಆ ಸಾಲುಗಳನ್ನು ಓದಬೇಕಾದ್ರೆ ರೋಮಾಂಚನ ಆಗಿತ್ತು ನನಗೆ. ವಿವೇಕಾನಂದರ ಆ ಸಂಕಲ್ಪ ಶಕ್ತಿ ಎಷ್ಟಿತ್ತು ಅಂತ. ವಿವೇಕಾನಂದರು ತುಂಬ ಚೆನ್ನಾಗಿರೋ ಘಟನೆ ಅದು. ಸ್ವಾಮಿ ವಿವೇಕಾನಂದರು ಅಮೇರಿಕಾದ ಚಿಕಾಗೋಕ್ಕೆ ಹೋದವರು, ಯಾರೋ ಪಕ್ಕದಲ್ಲಿದ್ದವ್ರು ಹೇಳಿದರು, ನೀವು ಚಿಕಾಗೋದಲ್ಲೇ ಇದ್ದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸಿಟಿ ಇದು, ಇಲ್ಲಿದ್ದರೆ ಬದುಕೋದು ಕಷ್ಟ, ಇಲ್ಲಿಂದ ಪಕ್ಕದಲ್ಲಿ ಮತ್ತೊಂದು ಊರಿದೆ, ಅಲ್ಲಿಗೆ ಹೋಗಿ ಚೀಪಾಗಿ ವರ್ಕೌಟ್ ಆಗ್ಬೋದು, ಜನರು ಸ್ವಲ್ಪ ಒಳ್ಳೆಯವರು ಅಂತ. ವಿವೇಕಾನಂದರು ಟ್ರೈನ್ ಹತ್ತಿದ್ರಂತೆ, ಬೋಸ್ಟನ್ನಿಗೆ ಹೋಗಬೇಕು ಅಂತ ಹೊರಟರು. ಹೋಗಬೇಕಾದಾಗ ಭಗವಂತನ ನೆನಪಿಸ್ಕೊಳ್ತಿದ್ದಾರೆ, ಭಾರತದಲ್ಲೇ ಸಾಯಿಸಿದರೆ ಚೆನ್ನಾಗಿತ್ತು, ಅಮೇರಿಕಾಗೆ ಬಂದು ಸಾಯಿಸ್ತಾ ಇದೆಯಲ್ಲ ನನ್ನನ್ನು, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ವಿವೇಕಾನಂದರು ಅನ್ಯ ಮನಸ್ಕರಾಗಿ ಯೋಚನೆ ಮಾಡ್ತಿದ್ರೆ, ಟ್ರೈನಲ್ಲಿ ವಿವೇಕಾನಂದರು ಎದುರಿಗೆ ಕೂತಿರುವಂಥ ಒಂದು ಹೆಣ್ಮಗಳು, ಜೋಸೆಫಿನ್ ಕ್ಯಾಥರಿನ್ ಅಂತ ಹೆಣ್ಮಗಳು, ಆ ಹೆಣ್ಮಗಳು ವಿವೇಕಾನಂದರನ್ನು ನೋಡಿದ್ಲು. ಇನ್ನೇನು ತನ್ನ ಊರು ಬರಬೇಕು, ಬೋಸ್ಟನ್ ಬರಬೇಕು. ವಿವೇಕಾನಂದರ ಹತ್ತಿರಕ್ಕೆ ಬಂದು ಕೇಳ್ತಾಳೆ, ನಿಮ್ಮನ್ನು ನೋಡಿದರೆ ಭಾರತದವ್ರು ಇದ್ದಂತಿದ್ದೀರಾ, ನೀವು ಭಾರತೀಯರಾ? ಸ್ವಾಮೀಜಿಗೆ ಭಾಳ ಖುಷಿ ಆಯಿತು. ಯಾರೋ ನನ್ನನ್ನು ಭಾರತದವರು ಅಂತ ಕೇಳಿದ್ರಲ್ಲ. ಹೌದು, ನಾನು ಭಾರತದವನು ಅಂದರು. ಎಲ್ಲಿಗೆ ಹೊರಟಿದ್ದೀರಾ ಅಂದ್ಲು. ಸ್ವಾಮೀಜಿ ಹೇಳಿದರು, ನಾನು ಬೋಸ್ಟನ್ನಿಗೆ ಹೊರಟಿದ್ದೀನಿ. ಹಂಗೆ ಕೇಳಿದ ತಕ್ಷಣ ಹೀಗೆ ಕೇಳ್ತಾಳೆ, ನಂದು ಬೋಸ್ಟನ್ನೇ, ನಾನು ಬೋಸ್ಟನ್ಗೆ ಹೋಗ್ತಾ ಇದ್ದೀನಿ, ನಾನು ಬೋಸ್ಟನ್ನಲ್ಲೇ ಇರ್ತೀನಿ. ನೀವು ಬೋಸ್ಟನ್ನಲ್ಲಿ ಯಾರ ಮನೆಗೆ ಹೋಗ್ತಿದ್ದೀರಾ? ನಿಮ್ಗೆ ಯಾರಾದರೂ ಪರಿಚಯದವ್ರು ಇದ್ದಾರಾ ಬೋಸ್ಟನ್ನಲ್ಲಿ ಅಂತ ಕೇಳಿದಾಗ ವಿವೇಕಾನಂದರು ಎದೆ ಎತ್ತು ಹೇಳಿದ್ರಂತೆ, ಹೌದು, ಒಬ್ಬರು ಪರಿಚಯದವ್ರು ಇದ್ದಾರೆ ಅಂತ. ಇವಳು ಕೇಳಿದ್ಲು, ಯಾರದು? ಸ್ವಾಮೀಜಿ ಹೇಳಿದ್ರು, ನೀವೇ ಪರಿಚಯ ಮಾಡ್ಕೊಂಡಿರೋದು, ಇನ್ಯಾರೂ ಗೊತ್ತಿಲ್ಲ ನನಗೆ ಅಂದರು. ಅಲ್ಲಿವರೆಗೂ ಯಾರು ಅಂತ ಗೊತ್ತಿಲ್ಲ ಸ್ವಾಮೀಜಿಗೆ. ಬೋಸ್ಟನ್ನಿಗೆ ಸ್ವಾಮಿ ವಿವೇಕಾನಂದರು ಕ್ಯಾಥರಿನ್ ಮನೆಗೆ ಹೋದರು, ಜೋಸೆಫಿನ್ ಕ್ಯಾಥರಿನ್ ಮನೆಗೆ ಹೋದರು. ಅವಳು ಮನೆಯಲ್ಲಿ ಉಳ್ಕೊಂಡ ಒಂದು ಅರ್ಧ ದಿನದೊಳಗೆ ಆಕೆ ಗೊತ್ತಾಯಿತು, ನಮ್ಮ ಮನೆಗೆ ಬಂದಿರುವಂಥ ಸನ್ಯಾಸಿ ಆರ್ಡಿನರಿ ಸನ್ಯಾಸಿ ಅಲ್ಲ, ಈ ಮನುಷ್ಯ ಅತ್ಯಂತ ಶ್ರೇಷ್ಠ ಅಂತ ಅಕ್ಕಪಕ್ಕದ ಹಳ್ಳಿಗಳಿಗೆ ಕರ್ಕೊಂಡು ಹೋಗಿ ವಿವೇಕಾನಂದರ ಹತ್ರ ಭಾಷಣ ಮಾಡಿಸಿದ್ಲು. ಕೊನೆಗೆ ಅವಳಿಗೆ ಅನ್ನಿಸ್ತು, ಹಾರ್ವರ್ಡ್ ಯೂನಿವರ್ಸಿಟಿಯ ಒಬ್ಬ ಶ್ರೇಷ್ಠ ಪ್ರೊಫೆಸರ್, ಆ ವ್ಯಕ್ತಿನ ಇಲ್ಲಿ ಕರೆಸಬೇಕು, ಆ ವ್ಯಕ್ತಿ ವಿವೇಕಾನಂದರ ನೋಡಿ ಒಂದು ಸರ್ಟಿಫಿಕೇಟ್ ಕೊಡಬೇಕು ಅಂತ. ಯಾಕೆ ಅಂದರೆ ವಿವೇಕಾನಂದರಿಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ಲಿಕ್ಕೆ ಅರ್ಹತೆ ಇರಲಿಲ್ಲ. ಯಾಕೆ ಅರ್ಹತೆ ಇರಲಿಲ್ಲ ಗೊತ್ತಾ? ವಿವೇಕಾನಂದರು ಯಾರು ಅನ್ನೋ ಪರಿಚಯ ಪತ್ರವನ್ನು ಈ ದೇಶದಿಂದ ಯಾರೂ ಕೊಟ್ಟಿರಲಿಲ್ಲ. ಮಿತ್ರರೇ, ನನ್ನ ಬಗ್ಗೆ ಭಾಷಣಕ್ಕೆ ಕರಿಬೇಕಾದಾಗ ಒಂದು ಪರಿಚಯವನ್ನು ಓದಿದರು. ನಿಮಗೆಲ್ಲ ನನ್ನ ಪರಿಚಯ ಇದೆ, ದೇಶದಲ್ಲಿ ನಾವಿದ್ದೀವಿ ಗೊತ್ತು. ಆದರೆ ವಿವೇಕಾನಂದರು ಅಮೇರಿಕಕ್ಕೆ ಹೋದಾಗ ಅವ್ರು ಯಾರು ಅಂತ ಯಾವನಿಗೂ ಗೊತ್ತಿರಲಿಲ್ಲ. ಈ ಹೆಣ್ಣುಮಗಳು ವಿವೇಕಾನಂದರ ಕುರಿತಂತೆ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರಿಗೆ ಹೇಳಿ ಕಳಿಸಿದ್ಲು, ನಮ್ಮ ಮನೆಗೊಬ್ಬ ಇಂಡಿಯನ್ ಸಾಧು ಬಂದಿದ್ದಾನೆ, ಮಾತನಾಡಿಸ್ತೀರಾ ಅಂತ. ಅವನು ಸಮಯ ಇಲ್ಲ ಅಂತ ಹೇಳ್ಕೊಂಡು ಅವನಂತೂ ವಿವೇಕಾನಂದರ ಜೊತೆ ಬಂದ. ಒಂದು 10 ನಿಮಿಷ ವಿವೇಕಾನಂದರ ಜೊತೆ ಮಾತಾಡ್ದ. ಇಡೀ ದಿನ ವಿವೇಕಾನಂದರ ಜೊತೆ ಕಳೆದ. ವಾಪಸ್ ಹೋಗಬೇಕಾದ್ರೆ ಸ್ವಾಮೀಜಿಗೆ ಹೇಳ್ದ, ಸ್ವಾಮೀಜಿ ನೀವ್ಯಾಕೆ ಈ ಬೋಸ್ಟನ್ನಲ್ಲಿ ಇದ್ದೀರಿ? ಅಮೇರಿಕಾದ ಚಿಕಾಗೋದಲ್ಲಿ ಅತ್ಯಂತ ದೊಡ್ಡ ಸರ್ವಧರ್ಮ ಸಮ್ಮೇಳನ ನಡೆಯುತ್ತೆ, ಅಲ್ಲಿ ಹಿಂದೂ ಧರ್ಮದ ಪರವಾಗಿ ನೀವೇ ಮಾತನಾಡಬೇಕು, ನಿಮ್ಮಷ್ಟು ಅಧಿಕೃತವಾಣಿ ಇನ್ಯಾರಿಗೂ ಇರೋದು ನಾನು ನೋಡಲೇ ಇಲ್ಲ, ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂದಾಗ ವಿವೇಕಾನಂದರು ಮುಖ ಸಣ್ಣ ಮಾಡ್ಕೊಂಡು ಹೇಳಿದ್ರಂತೆ, ಅದಕ್ಕೆ 1000 ಮೈಲು ದೂರದಿಂದ ಬಂದಿದ್ದೀನಪ್ಪ, ಆದರೆ ನಾನು ಯಾರು ಅನ್ನೋ ಪರಿಚಯ ಪತ್ರ ಇಲ್ಲದೆ ಇರೋದ್ರಿಂದ ವೇದಿಕೆಗೆ ನನ್ನನ್ನು ಬಿಡಲ್ಲ ಅಂದ್ಬಿಟ್ರು ಅಂದರು ವಿವೇಕಾನಂದರು. ಏನಂದ್ರು ಗೊತ್ತಾ? ಆ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರು, ಸ್ವಾಮೀಜಿ
ನಿಮಗೆ ಯಾರಾದರೂ ಪರಿಚಯ ಕೇಳ್ತಾರಾ? ನಮ್ಮ ವಿವೇಕಾನಂದರ ಬಗ್ಗೆ ಮಾತಾಡಿದ್ದು ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರು, ಆತ ಹೇಳಿದಂತೆ ನಿಮಗೆ ಯಾರಾದರೂ ಪರಿಚಯ ಕೇಳ್ತಾರಾ? ನಿಮಗೆ ಪರಿಚಯ ಕೇಳೋದು ಒಂದೇ, ಸೂರ್ಯನಿಗೆ ಹೊಳಿಲಿಕ್ಕೆ ಅಧಿಕಾರ ಏನು ಅಂತ ಕೇಳೋದು ಒಂದೇ ಸ್ವಾಮೀಜಿ. ನಿಮ್ಗೆ ಯಾರಾದರೂ ಪರಿಚಯ ಕೇಳ್ತಾರಾ ಅಂತ ಆತ ಕೇಳಿ ಸ್ವಾಮೀಜಿ ನಕ್ಕಾಗ ಒಂದು ಪರಿಚಯ ಪತ್ರ ಬರ್ಕೊಟ್ಟ. ಕ್ರಿಡೆನ್ಷಿಯಲ್ಸ್ ಅಂತ ಕರೀತಾರೆ. ಈ ಕ್ರಿಡೆನ್ಷಿಯಲ್ಸ್ ಅಲ್ಲಿ ಆತ ಒಂದು 4 ಸಾಲು ಬರೀತಾನೆ. ಮೊದಲನೇ ಸಾಲಿನಲ್ಲಿ ಹೇಳ್ತಾನೆ, ಈ ವ್ಯಕ್ತಿ ಎಂಥವನು ಅಂತಂದ್ರೆ ಅಮೆರಿಕಾದ ಕಳೆದ 400 ವರ್ಷಗಳ ಇತಿಹಾಸದಲ್ಲಿ ಇಂಥ ಮತ್ತೊಬ್ಬ ಬುದ್ಧಿವಂತ ವ್ಯಕ್ತಿ ತಿರುಗಾಡೇ ಇರಲಿಲ್ಲ, ಅಂಥ ವ್ಯಕ್ತಿ ಇವತ್ತು ಅಮೆರಿಕಾಗೆ ಬಂದಿದ್ದಾನೆ ಅಂತ ಮೊದಲನೇ ಸಾಲು ಬರೆದ. ಎರಡನೇ ಸಾಲಿನಲ್ಲಿ ಹೇಳಿದ್ನಂತೆ, ಅಮೆರಿಕಾದ ಎಲ್ಲ ಬುದ್ಧಿವಂತರನ್ನ ತಕ್ಕಡಿಯ ಒಂದು ತಟ್ಟೆಯಲ್ಲಿ ಹಾಕಿ ವಿವೇಕಾನಂದರನ್ನ ಮತ್ತೊಂದು ತಟ್ಟೆಯಲ್ಲಿ ಕೂರಿಸಿದ್ರೆ ವಿವೇಕಾನಂದರ ತೂಕನೇ ಜಾಸ್ತಿ ಆಗುತ್ತೆ. ಇಂಥ ವ್ಯಕ್ತಿ, ಇವರಿಗೆ ವೇದಿಕೆ ಮೇಲೆ ಭಾಷಣ ಮಾಡ್ಲಿಕ್ಕೆ ಕೊಡಬೇಕು ಅಂತ ಒಂದು ಅದ್ಭುತವಾದ ಪತ್ರ ಬರೆದ್ರು. ಆ ಪತ್ರ ತಗೊಂಡು ವಿವೇಕಾನಂದರು ಬಂದರು. ವೇದಿಕೆ ಮೇಲೆ ಅವರಿಗೆ ಅತ್ಯಂತ ಪ್ರಾಮಿನೆಂಟ್ ಆಗಿ ಜಾಗ ಕೊಟ್ಟರು. 6-7 ಸಾವಿರ ಜನ ಸೇರಿದ್ರಂತೆ. ವಿವೇಕಾನಂದರಿಗೆ ಭಾಷಣಕ್ಕೆ ಕೇಳ್ತಾರೆ, ಮಾತನಾಡ್ತೀರಾ? ಸ್ವಾಮೀಜಿ ಹೇಳಿದರು, ಇಷ್ಟು ದೊಡ್ಡ ಸಂಖ್ಯೆ ಜನರನ್ನು ನಾನು ಯಾವತ್ತೂ ನೋಡಲೇ ಇಲ್ಲ, ಯಾಕೋ ಹೆದರಿಕೆ ಆಗ್ತಿದೆ, ಇನ್ನೊಬ್ಬರು ಮಾತಾಡ್ತೀನಿ ಅಂತ. ಒಬ್ಬರದಾಯ್ತು, ಮತ್ತೆ ಇಲ್ಲ ಮತ್ತೊಂದು ಸಲ ಅಂತಂದರು. ಬೆಳಗಿನ ಸೆಷನ್ ಮುಗೀತು, ಮಧ್ಯಾಹ್ನದ ಸೆಷನ್ ಮುಗೀತು, ಲಾಸ್ಟ್ ಸೆಷನ್ ಬಾಕಿ. ಈಗ ಮಾತನಾಡಲಿಲ್ಲ ಅಂದರೆ ಇನ್ನು ಅವಕಾಶ ಇಲ್ಲ ಅಂದರು. ಆ ಹೊತ್ತಿನಲ್ಲಿ ವಿವೇಕಾನಂದರು ಎದ್ದು ಬಂದ್ರಲ್ಲ, ಪೇಟ ಕಟ್ಕೊಂಡಿರುವಂತಹ ಸನ್ಯಾಸಿ, ವಿದೇಶಿ ಪೋಷಾಕಿನ ಗೌನು, ಎಲ್ಲರ ಗಮನ ಸೆಳೀತಿದ್ದಂಥ ತರುಣ ಸನ್ಯಾಸಿ, ಇಡೀ ಜನ ಕಾತರದಿಂದ ಕಾಯ್ಕೊಂಡು ಕೂತಿದ್ರು. ಭಾರತದಿಂದ ಬಂದಿರುವಂಥ ಈ ಹಿಂದುವಿಗೆ ಹೇಳಲಿಕ್ಕೆ ಅದೇನಿದೆ ನೋಡಬೇಕು ಅಂತ. ವಿವೇಕಾನಂದರು ವೇದಿಕೆ ಮೇಲೆ ಬಂದರಂತೆ. ಮಾತನಾಡೋಕ್ಕಿಂತ ಮುಂಚೆ ಕಣ್ಮುಚ್ಚಿ ಒಂದ್ಸಲ ನಮಸ್ಕಾರ ಮಾಡಿದ್ರು. ತನ್ನ ತಾಯಿಗೆ ನಮಸ್ಕಾರ ಮಾಡ್ಕೊಳ್ತಾ, ಜಗದಂಬೆಗೆ ನಮಸ್ಕಾರ ಮಾಡ್ಕೊಳ್ತಾ 5 ಪದ ಹೇಳಿದ್ದವರು. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ. ಮ್ಯಾಜಿಕ್ ಹೆಂಗಾಯ್ತು ಅಂತಂದ್ರೆ, ಇಡೀ ಅಮೆರಿಕಾದ 7,000 ಜನ ತಮಗೆ ಅರಿವಿಲ್ಲದಂತೆ ಚಪ್ಪಾಳೆ ತಟ್ಟಲಿಕ್ಕೆ ಶುರು ಮಾಡಿದ್ರು. 2 ನಿಮಿಷಗಳ ಕಾಲ ದೀರ್ಘ ಕರತಾಡನ. ಸತ್ಯ ಹೇಳ್ತೀನಿ ಮಿತ್ರರೇ, ನಾನು ಮೊದಲು ನಂಬಿರಲಿಲ್ಲ 2 ನಿಮಿಷ ಯಾರಾದರೂ ಚಪ್ಪಾಳೆ ಹೊಡಿಬೋದಾ ಅಂತ, ಅದು 5 ಪದಗಳಿಗೆ. ಆದರೆ ವಿವೇಕಾನಂದರು ಹೇಳ್ಕೊಳ್ತಾರೆ, ಅತ್ಯಂತ ಅನೇಕ ನಿಮಿಷಗಳ ಕಾಲ ಚಪ್ಪಾಳೆ ಬಿತ್ತು ಅಂತ ವಿವೇಕಾನಂದರು ಹೇಳ್ಕೊಳ್ತಾರೆ. ಆ ಚಪ್ಪಾಳೆ ನಂತರ ನಿರೂಪಕರು ಬಂದು ಸ್ವಲ್ಪ ನಿಲ್ಲಿಸಿ ಮುಂದೆ ಮಾತನಾಡಲಿ ಅಂತ ಹೇಳಬೇಕಾದ ಪರಿಸ್ಥಿತಿ. ವಿವೇಕಾನಂದರ ಮಾತು ಎಷ್ಟು ಓತಪ್ರೋತವಾಗಿ ಹರಿತು ಅಂತಂದರೆ, ವಿವೇಕಾನಂದರ ಆ ಭಾಷಣಕ್ಕಿಂತ ಮುಂಚೆ ಭಾರತ ಸತ್ತೋಗಿತ್ತು. ವಿವೇಕಾನಂದರ ಭಾಷಣದ ನಂತರ ತಾಯಿ ಭಾರತಿ ಮತ್ತೆ ಜಾಗೃತಳಾಗಿ ನಿಂತಳು. ಇಡೀ ಜಗತ್ತು ತಾಯಿ ಭಾರತಿಯನ್ನು ಗೌರವಿಸುವ ಮಟ್ಟಕ್ಕೆ ಹೋಯ್ತು. ಖಾಜಿ ಇಸ್ಲಾಂ ಅಂತ ಒಬ್ಬ ಮುಸ್ಲಿಂ ವ್ಯಕ್ತಿ ವಿವೇಕಾನಂದರ ಕುರಿತಂತೆ, ರಾಮಕೃಷ್ಣರ ಕುರಿತಂತೆ ಆತ ಬಂಗಾಳದಲ್ಲಿ ಒಂದು ಕವನ ಬರಿತಾನೆ. ಆ ಕವನದಲ್ಲಿ ಹೇಳ್ತಾನೆ, ಜಾಗಲೆ ಭಾರತ್ ಸ್ಮಶಾನ ತೀರೆ ಅಸೀವ ನಾಶಿನಿ ಮಹಾಕಾಲೀರೆ ಅಂತ. ಆ ಕವನದ ಅರ್ಥ ಏನು ಅಂದರೆ, ಭಾರತ ಸ್ಮಶಾನ ತೀರದಲ್ಲಿತ್ತು. ಆ ಹೊತ್ತಿನಲ್ಲಿ ರಾಮಕೃಷ್ಣರು ವಿವೇಕಾನಂದರು ಸೇರಿ ತಾಯಿ ಕಾಳಿಯ ಮೂಲಕ ಈ ದೇಶದ ಅಂಧಕಾರವನ್ನು ನಾಶ ಮಾಡಿ ಜಗತ್ತಿಗೆ ಭಾರತ ಅಂದರೆ ಏನು ಅಂತ ತೋರಿಸ್ಕೊಟ್ರು ಅಂತ. ಎಂಥ ಭಾರತ ರೀ ಇದು! ಈ ಭಾರತದ ಕುರಿತಂತೆ ಇಡೀ ಜಗತ್ತು ಹೆಮ್ಮೆಯಿಂದ ಮಾತನಾಡುತ್ತೆ. ಆದರೆ ದುರ್ದೈವ, ಈ ಭಾರತದ ಕುರಿತಂತೆ ನಮಗೆ ಹೆಮ್ಮೆ ಇಲ್ಲ ಅನ್ನೋದು ನೋವಿನ ಸಂಗತಿ. ಅದೇ ಸ್ವಾಮಿ ವಿವೇಕಾನಂದರು ಯುರೋಪ್ ಅಮೆರಿಕ ತಿರುಗಾಡಿ ಭಾರತಕ್ಕೆ ಬರ್ತಾರೆ. ಯುರೋಪಿನ ಜನರನ್ನ ನಿಮ್ಮ ಪೂರ್ವಜರು ಯಾರು ಅಂತ ಕೇಳಿದರೆ ಯುರೋಪಿನ ಜನ ಎದೆ ತಟ್ಟಿ ಹೇಳ್ತಾರಂತೆ, ನಮ್ಮ ಪೂರ್ವಜರು ಜಗತ್ತಿನ ಜನರ ಕತ್ತು ಕತ್ತರಿಸಿ ರಕ್ತ ಹರಿಸಿ ಸಾಮ್ರಾಜ್ಯ ಕಟ್ಟಿದವರು ಅಂತ. ಆದರೆ ನಮ್ಮೂರಿಗೆ ಬಂದು ನಮ್ಮನ್ನು ಕೇಳಬೇಕು, ನಿಮ್ಮ ಪೂರ್ವಜರು ಯಾರು ಅಂತ. ನಾವು ಕಣ್ಮುಚ್ಕೊಳ್ತೀವಿ, ಮುಖ ಕೆಳಗೆ ಮಾಡ್ತೀವಿ, ಮತ್ತು ನೋವಿನಿಂದ ಹೇಳ್ತೀವಿ, ನಮ್ಮ ಪೂರ್ವಜರು ಕಾಡಿನಲ್ಲಿರ್ತಿದ್ರಂತೆ, ಮೈ ಮೇಲೆ ಬಟ್ಟೆ ಹಾಕ್ಕೊಳ್ತಿರ್ಲಿಲ್ವಂತೆ, ಸರಿಯಾಗಿ ಹೊಟ್ಟೆಗೆ ಊಟ ಮಾಡ್ತಿರ್ಲಿಲ್ವಂತೆ, ಇಂಥ ಋಷಿಗಳು ನಮ್ಮ ಪೂರ್ವಜರು ಅಂತ. ಆದರೆ ನೆನ್ಪಿಟ್ಕೊಳ್ಳಿ ಬಂಧುಗಳೇ, ಯಾವ ನನ್ನ ಋಷಿಗಳು ಹೊಟ್ಟೆಗೆ ತಾವು ಊಟ ಮಾಡ್ತಿರ್ಲಿಲ್ವೋ ಅದೇ ಋಷಿಗಳು ಹೇಳ್ತಿದ್ರು, ಜಗತ್ತಿನ ಜನಕ್ಕೆಲ್ಲ ಹೊಟ್ಟೆ ತುಂಬುವಷ್ಟು ಅನ್ನ ಕೊಡಪ್ಪ ಅಂತ ದೇವರನ್ನ ಪ್ರಾರ್ಥಿಸ್ತಾ ಇದ್ರು. ಯಾವ ನನ್ನ ಪೂರ್ವಜ ಋಷಿಗಳು ತಾವು ಮೈ ಮೇಲೆ ಸರಿಯಾಗಿ ಬಟ್ಟೆ ಹಾಕ್ಕೊಳ್ತಿದ್ರೋ ಇಲ್ವೋ, ಆದರೆ ದೇವರನ್ನು ಪ್ರಾರ್ಥಿಸಬೇಕಾದ್ರೆ ಕೇಳ್ತಿದ್ರು, ಹೇ ಭಗವಂತ, ಜಗತ್ತಿನ ಎಲ್ರಿಗೂ ಮಾನ ಮುಚ್ಚುವಷ್ಟಾದರೂ ಬಟ್ಟೆ ಕೊಡು ಅಂತ ನನ್ನ ಪೂರ್ವಜರು ಪ್ರಾರ್ಥಿಸ್ತಿದ್ರು. ಇಂಥ ಪೂರ್ವಜರ ಪರಂಪರೆಗೆ ಸೇರಿದವರು ನಾವು ಅನ್ನುವಂಥ ಹೆಮ್ಮೆ ನಮಗೆ ಬೇಕಿತ್ತು.
ನೆನಪಿಟ್ಕೊಳ್ಳಿ, ಜಗತ್ನಲ್ಲಿ ಯಾವುದಾದ್ರೂ ಧರ್ಮ, ಯಾವುದಾದ್ರೂ ರಾಷ್ಟ್ರ, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತ ಹೇಳಿದರೆ ನನ್ನ ರಾಷ್ಟ್ರ ಮಾತ್ರ. ಅರ್ಥ ಏನು ಗೊತ್ತೇನು? ಎಲ್ಲರೂ ಒಳ್ಳೆಯದನ್ನು ನೋಡಲಿ, ಎಲ್ಲರೂ ಆರೋಗ್ಯವಾಗಿರಲಿ, ಎಲ್ಲರೂ ಸುಖವಾಗಿರಲಿ, ಯಾರಿಗೂ ದುಃಖವಿಲ್ಲದಂತಿರಲಿ ಅಂತ ಅತ್ಯಂತ ಶ್ರೇಷ್ಠ ಪ್ರಾರ್ಥನೆ ಮಾಡಿದ್ವಿ. ಒಂದ್ಸಲ ಒಬ್ಬ ಶ್ರೇಷ್ಠ ಸಂಸ್ಕೃತ ಪಂಡಿತರು ನಾನು ಕೇಳಿದೆ, ಈ ಎಲ್ಲರೂ ಅಂತ ನಾವು ಪ್ರಾರ್ಥಿಸಿದ್ವಲ್ಲ, ಈ ಎಲ್ಲರೂ ಅಂದರೆ ಯಾರು ಅಂತ. ಋಷಿಗಳು ಗಂಡಸರಾಗಿದ್ದರಿಂದ ಗಂಡಸರು ಮಾತ್ರ ಸುಖವಾಗಿರಲ್ಲ ಅಂತ ಕೇಳಿದ್ರೆ ಅವ್ರು ಅಲ್ಲ ಅಂದರು, ಹೆಂಗಸರು ಬರ್ತಾರೆ ಅಂದರು. ನಾನು ಕೇಳಿದೆ, ಈ ದೇಶದ ಜನ ಕೇಳ್ಕೊಂಡಿದ್ರಿಂದ ಭಾರತದವರು ಮಾತ್ರ ಸುಖವಾಗಿರಲ್ಲ ಅಂತ ಕೇಳ್ಕೊಂಡ್ರೆ ಆ ಸಂಸ್ಕೃತ ಪಂಡಿತರು ಹೇಳಿದ್ರು, ಇಲ್ಲಪ್ಪ, ಸರ್ವೇ ಅಂತಂದರೆ ಇಡೀ ಜಗತ್ತು ಸೇರ್ಕೊಳ್ಳುತ್ತೆ. ನಾನು ಮತ್ತೊಂದು ಪ್ರಶ್ನೆ ಕೇಳಿದೆ, ಇದನ್ನು ಕೇಳಿಕೊಂಡವ್ರು ಋಷಿಗಳಾಗಿದ್ದರಿಂದ ಬರೀ ಮನುಷ್ಯರು ಮಾತ್ರ ಸುಖವಾಗಿರಲ್ಲ ಅಂತ ಕೇಳಿದರೆ ಅವ್ರು ಹೇಳಿದರು, ಇಲ್ಲ ಚಕ್ರವರ್ತಿ, ಸರ್ವೇ ಅಂತಂದರೆ ಪಶು ಪಕ್ಷಿ ಕ್ರಿಮಿ ಕೀಟ ಏನೇನಿದೆಯೋ ಚರ ಅಚರ ಎಲ್ಲವೂ ಸುಖವಾಗಿರಲಿ ಅಂತ ನನ್ನ ಪೂರ್ವಜರು ಪ್ರಾರ್ಥಿಸಿದರು ಅಂತ. ಯಾವುದರಲ್ಲೂ ಭೇದವನ್ನು ಕಾಣದೇ ಇದ್ದಂಥ ಶ್ರೇಷ್ಠ ರಾಷ್ಟ್ರ ಇದೆಯಲ್ಲ, ಅದು ನನ್ನ ಭಾರತ. ಈ ಕಾರಣಕ್ಕೋಸ್ಕರ ಇವತ್ತಿಗೂ ಕೂಡ ಜಗತ್ತಿನ ಜನ ಭಾರತಕ್ಕೆ ಬರಬೇಕಾದ್ರೆ ಅತ್ಯಂತ ಪ್ರೀತಿಯಿಂದ ಶ್ರದ್ಧೆಯಿಂದ ಬರ್ತಾರೆ. ಫೇಸ್ಬುಕ್ನಲ್ಲಿ ಒಂದು ಫೋಟೋ ತಿರುಗಾಡ್ತಿದೆ, ದಯವಿಟ್ಟು ಹುಡುಕಾಡಿ ಆ ಫೋಟೋನ. ಇತ್ತೀಚೆಗೆ ಭಾರತಕ್ಕೆ ಮಾರಿಷಸ್ನ ಅಧ್ಯಕ್ಷರು ಅವ್ರ ಹೆಂಡತಿ ಜೊತೆಗೆ ಬಂದರು. ಆ ಫೋಟೋ ಭಾಳ ಚೆನ್ನಾಗಿದೆ, ನೋಡಲಿಕ್ಕೆ ಭಾಳ ಖುಷಿಯಾಗುತ್ತೆ. ವಿಮಾನದಿಂದ ಕೆಳಗಿಳಿಬೇಕಾದ್ರೆ ಅವರನ್ನು ಸ್ವೀಕಾರ ಮಾಡಲಿಕ್ಕೆ ಭಾರತದ ಅಧಿಕಾರಿಗಳೆಲ್ಲ ನಿಂತಿದ್ರು. ಕೊನೆಯ ಮೆಟ್ಲನ್ನು ಇಳಿಯೋಕ್ಕಿಂತ ಮುಂಚೆ ಮಾರಿಷಸ್ನ ಅಧ್ಯಕ್ಷರು ಬಗ್ಗಿದ್ರು. ನಮ್ಮವ್ರಿಗೆಲ್ರಿಗೂ ಗಾಬರಿ ಆಯ್ತಂತೆ, ಏನಾಯಿತು ಅಂತ. ಇವರು ಬಗ್ಗಿ ತಮ್ಮ ಕಾಲನ್ನು ಭೂಮಿಗೆ ತಾಕ್ಸೋಕ್ಕಿಂತ ಮುಂಚೆ ಒಮ್ಮೆ ಕೈಯಿಂದ ಮುಟ್ಟಿ ನಡ್ಕೊಂಡು ಬಂದರು. ಇವ್ರು ಕೇಳಿದರು, ಯಾತಕ್ಕೆ ಹಿಂಗೆ ಮಾಡಿದಿರಿ ಅಂತ. ಮಾರಿಷಸ್ನ ಅಧ್ಯಕ್ಷರು ಹೇಳೋ ಉತ್ತರ ಏನು ಗೊತ್ತೇನು? ಮಾರಿಷಸ್ನ ಅಧ್ಯಕ್ಷರು ಹೇಳ್ತಾರೆ, ನಮ್ಮ ಜಗತ್ತಿನ ಎಲ್ಲ ಜನರಿಗೂ ಬದುಕೋದು ಹೇಗೆ ಅಂತ ಕಲಿಸಿಕೊಟ್ಟಂಥ ಶ್ರೇಷ್ಠ ರಾಷ್ಟ್ರ ಇದು. ಈ ರಾಷ್ಟ್ರಕ್ಕೆ ಕಾಲು ಮೊದಲು ಹೇಗೆ ಮುಟ್ಟಿಸ್ಲಿ, ಅದಕ್ಕೆ ಕೈಯಿಂದ ನಮಸ್ಕಾರ ಮಾಡಿದ್ದೀನಿ ಅಂತ ಇತ್ತೀಚೆಗೆ ಮಾರಿಷಸ್ನ ಅಧ್ಯಕ್ಷರು ಹೇಳಿದ್ರಲ್ಲ, ಇದು ನನ್ನ ಭಾರತದ ಕುರಿತಂತೆ ಜಗತ್ತಿಗಿರುವಂಥ ಅಭಿಮಾನ ಅಂತ. ಎಂಥ ರಾಷ್ಟ್ರ ಗೊತ್ತೇನು? ಜಗತ್ತಿನ ಜನ ಭಾರತಕ್ಕೆ ಅಧ್ಯಯನಕ್ಕೆ ಅಂತ ಬರ್ತಾರೆ, ಭಾರತದಿಂದ ಜ್ಞಾನವನ್ನು ಪಡ್ಕೊಂಡು ಹೋಗಬೇಕು ಅಂತ ಬರ್ತಾರೆ. ಆದರೆ ಆ ಯಾವ ಜ್ಞಾನ ಇದೆಯೋ ಆ ಜ್ಞಾನವನ್ನು ನಮ್ಮ ಮಕ್ಕಳಿಗೆ ಕೊಡಿಸ್ಲಿಕ್ಕೆ ನಾವು ಯಾರೂ ತಯಾರಾಗಲ್ಲ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಇವತ್ತು ಈ ದೇಶದಲ್ಲಿ ಅನೇಕ ಸಾಹಿತಿಗಳನ್ನು ನಾವು ನೋಡಿದ್ದೀವಿ. ಇವತ್ತಂತೂ ಈ ದೇಶದಲ್ಲಿ ಎಂತೆಂಥ ಸಾಹಿತಿಗಳಿದ್ದಾರೆ ಅಂತಂದರೆ, ಯಾರೋ ಒಬ್ಬರು ಪ್ರಧಾನಿ ಆಗಿಬಿಟ್ರೆ ದೇಶ ಬಿಟ್ಟು ಹೋಗ್ಬಿಡ್ತೀವಿ ಅಂತ ಹಂಗೆ ಹೇಳುವಂಥ ಸಾಹಿತಿಗಳು ಇದೇ ದೇಶದಲ್ಲಿ ಹುಟ್ಟುಬಿಟ್ಟಿದ್ದಾರೆ. ಇದು ದುರ್ದೈವ ಈ ದೇಶದ್ದು. ಆದರೆ ನೆನ್ಪಿಟ್ಕೊಳ್ಳಿ, ಈ ದೇಶ ಜಗತ್ತಿಗೆ ಕೊಟ್ಟಂಥ ಶ್ರೇಷ್ಠ ಸಾಹಿತ್ಯ ಯಾವುದು ಅಂತ ಜಗತ್ತಿನ ಯಾರನ್ನಾದರೂ ಕೇಳಿ ನೋಡಿ, ಅದು ಇವರು ಬರೆದಿರೋ ಸಾಹಿತ್ಯದ ಹೆಸರು ಹೇಳಲ್ಲ ಅವರು. 10,000 ವರ್ಷಗಳ ಹಿಂದೆ ಭಾರತ ಜಗತ್ತಿಗೆ ಕೊಟ್ಟ ಶ್ರೇಷ್ಠ ಸಾಹಿತ್ಯ ಉಪನಿಷತ್ತು ಅಂತ ಇವತ್ತಿಗೂ ಜಗತ್ತು ಮಾತನಾಡ್ಕೊಳ್ಳುತ್ತೆ. ಆದರೆ ನೋವಿನ ಸಂಗತಿ ಏನು ಗೊತ್ತೇನು? ನಮ್ಮ ಮನೇಲಿ ಮಕ್ಕಳು ಬಂದು ಉಪನಿಷತ್ತು ಓದ್ತೀವಿ ಅಂತಂದರೆ ನಮ್ಮ ಅಪ್ಪ ಅಮ್ಮ ಕೆನ್ನೆ ಮೇಲೆ 2 ಬಾರಿಸಿ ಮೊದಲು ಇಂಜಿನಿಯರಿಂಗ್ ಓದು, ಆಮೇಲೆ ಉಪನಿಷತ್ತು ಓದು ಅಂತಾರೆ. ನಮ್ಮೆಲ್ರಿಗೂ ಅರ್ಜೆಂಟ್ ದುಡ್ಡು ಮಾಡೋದು ಬೇಕು. ಆದರೆ ನೆನ್ಪಿಟ್ಕೊಳ್ಳಿ, ಯಾವ ದುಡ್ಡನ್ನು ಪೂರ್ತಿ ಗಳಿಸಿದ ನಂತರ ಇದು ಸಾಕಪ್ಪ ಇನ್ನೇನಾದರೂ ಬೇಕು ಅಂತ ಕೇಳಿದಾಗ ಇನ್ನೇನಾದರೂ ಬೇಕು ಅನ್ನೋದಕ್ಕೆ ಉತ್ತರ ಕೊಡುತ್ತಲ್ಲ, ಅದನ್ನು ಉಪನಿಷತ್ತು ಅಂತ ಕರಿತೀವಿ. ನಾನು SSLC ಮುಗಿಸ್ಕೊಂಡು ಬಂದಾಗ ನಮ್ಮ ಅಪ್ಪನ ಕೇಳಿದೆ, ನನಗೊಂದು 4-5 ತಿಂಗಳು ಟೈಮ್ ಇದೆ, ಯಾವುದಾದ್ರೂ ಒಂದು ಉಪನಿಷತ್ತು ಓದಲ್ಲ ಅಂತ. ನಮ್ಮಪ್ಪ ಸ್ವಲ್ಪ ಬೈದರು ನನಗೆ, ಉಪನಿಷತ್ತೆಲ್ಲ ಓದೋದು 16ರಲ್ಲ 60 ಆದಮೇಲೆ ಅಂತ. ಇಟ್ ಈಸ್ ನಾಟ್ ಎಟ್ 16, ಓನ್ಲಿ ಆಫ್ಟರ್ 60 ಅಂತ. ನಾನು ಸುಮ್ಮನಾದೆ. ನಮ್ಮಪ್ಪ ರಿಟೈರ್ ಆದಾಗ ಕೇಳಿದೆ, ಈಗ ಉಪನಿಷತ್ತು ಓದ್ತೀರಾ ಅಂತ. ನಮ್ಮಪ್ಪ ಅಂದರೆ, ಈಗ ಓದಿದ್ರು ಉಪಯೋಗ ಇಲ್ಲ ಬಿಡು, ಓದಿ ಏನು ಮಾಡಬೇಕು ಅಂತ. 16ರಲ್ಲಿ ಓದಬಾರ್ದು, 60 ಆದಮೇಲೆ ಉಪಯೋಗ ಇಲ್ಲ. ಆದರೆ ನೆನ್ಪಿಟ್ಕೊಳ್ಳಿ, ಯಾವ ಉಪನಿಷತ್ತುಗಳು ನಮ್ಮಲ್ಲಿ ಹೊಸ ಕಲ್ಪನೆಗಳನ್ನು ಜಾಗೃತಗೊಳಿಸ್ಬೋದು, ಹೊಸ ಪ್ರಶ್ನೆಗಳನ್ನು ಹುಟ್ಟಾಕ್ಬೋದು, ಅಂಥ ಉಪನಿಷತ್ತುಗಳನ್ನು ಮರ್ತೇ ಹೋಗ್ಬಿಟ್ವಲ್ಲ. ಯೋಚನೆ ಮಾಡಿ, ಈ ದೇಶದಲ್ಲಿ ಒಬ್ಬ ಪುಟ್ಟ ಹುಡುಗ ಶ್ವೇತಕೇತು 14 ವರ್ಷಗಳ ಕಾಲ ಗುರುಗಳ ಹತ್ರ ಅಧ್ಯಯನ ಮಾಡಲಿಕ್ಕೆ ಅಂತ ಹೋದ. 14 ವರ್ಷದ ಅಧ್ಯಯನ ಮುಗಿಸಿ ಮನೆಗೆ ಬಂದಂತೆ. 10,000 ವರ್ಷಗಳ ಹಿಂದಿನ ಘಟನೆ ಹೇಳ್ತಿದ್ದೀನಿ. ಮನೆಗೆ ಬಂದಾಗ ಅಪ್ಪ ದೂರದಿಂದ ಮಗನನ್ನು ನೋಡ್ತಾ ಇದ್ರು. ನೋಡಿದ ಅಪ್ಪನಿಗೆ ಸ್ವಲ್ಪ ಬೇಸರ ಆಯಿತು. ನನ್ನ ಮಗ 14 ವರ್ಷಗಳ ಅಧ್ಯಯನದ ನಂತರ ವಿನೀತನಾಗಿ ಬರಬೇಕಿತ್ತು, ದುರಹಂಕಾರಿಯಾಗಿ ಬರ್ತಿದ್ದಾನಲ್ಲ ಅಂತ ಬೇಸರ ಆಯಿತು. ಮಗ ಒಳಗೆ ಬಂದ. ಒಬ್ಬರು ವ್ಯಾಖ್ಯಾನಕಾರರು ತುಂಬ ಚೆನ್ನಾಗಿ ಹೇಳ್ತಿದ್ರು, ಆ ವ್ಯಕ್ತಿ ಒಳಗೆ ಬಂದಾಗ ಅಪ್ಪನ ಎದುರಿಗೆ ನಿಂತು ಯೋಚನೆ ಮಾಡಿದ್ದಂತೆ, ನಮ್ಮಪ್ಪ ನನಗೆ ನಮಸ್ಕಾರ ಮಾಡಬೇಕು, ನಾನು ನಮ್ಮಪ್ಪನಿಗ. ನಮ್ಮಪ್ಪ ಅಂತೂ 14 ವರ್ಷ ಸ್ಕೂಲಿಗೆ ಹೋಗಲಿಲ್ಲ, ನಾನೇ ಹೋಗಿದ್ದೀನಲ್ಲ ಅಂತ ಯೋಚನೆ ಮಾಡಿ. ಇವತ್ತಿನ ಮಕ್ಕಳಿಗೂ ಹಾಗೆ ಇದೆ. 5ನೇ ಕ್ಲಾಸ್ನವರೆಗೂ ಅಮ್ಮ ಕೂತ್ಕೊಂಡು ಕಾನ್ವೆಂಟಿಗೆ ಹೋಗೋ ಮಗುವಿಗೆ ಏನೋ ಪಾಠ ಮಾಡಬಲ್ಲಳು. 5ನೇ ಕ್ಲಾಸ್ ಆದಮೇಲೆ ಅವಳಿಗೆ ಪಾಠ ಮಾಡಲಿಕ್ಕಾಗಲ್ಲ. ಅದಕ್ಕೆ ಮಗು ಡಿಸೈಡ್ ಮಾಡಿಬಿಡುತ್ತೆ, ನಮ್ಮ ಮಮ್ಮಿಗಿಂತ ಟೀಚರೇ ಪರವಾಗಿಲ್ಲ ಅಂತ.
ಇದು ಅವತ್ತೂ ಇತ್ತು. ಈ ಹುಡುಗ ಎದುರಿಗೆ ನಿಂತಾಗ ತಂದೆ ಮಗನನ್ನು ಕೇಳಿದ್ರು, ಮಗು 14 ವರ್ಷದ ಅಧ್ಯಯನ ಮುಗಿದಿದೆ, ನಂದು ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀಯಾ ಅಂತ. ಕ್ವಿಜ್ ಕಾಂಪಿಟೇಷನ್. ಹುಡುಗ ಕೇಳ್ದ, ಏನು ಕೇಳು. ಅಪ್ಪ ಒಂದೇ ಒಂದು ಪ್ರಶ್ನೆ ಕೇಳಿದರು, ಮಗು ಶ್ವೇತಕೇತು ಯಾವುದನ್ನು ತಿಳ್ಕೊಂಡ ಮೇಲೆ ಜಗತ್ನಲ್ಲಿ ಇನ್ನೇನೂ ತಿಳಿಯೋ ಅಗತ್ಯ ಇಲ್ವೋ ಅದನ್ನು ತಿಳ್ಕೊಂಡಿದ್ದೀಯನಪ್ಪ. ಈ ಪ್ರಶ್ನೆ ಕೇಳಿದ ತಕ್ಷಣ ಒಮ್ಮೆ ಮಗನಿಗೆ ಗಾಬರಿ ಆಯಿತು. ಸ್ವಲ್ಪ ಖಡಕ್ಕಾಗಿ ಉತ್ತರ ಕೊಟ್ಟ. ನಮ್ಮ ಮೇಷ್ಟ್ರಿಗೂ ಗೊತ್ತಿರಲಿಲ್ಲ ಅನಿಸುತ್ತೆ, ನಮ್ಮ ಮೇಷ್ಟ್ರು ಇದು ಯಾವುದನ್ನು ನನಗೆ ಹೇಳ್ಕೊಡ್ಲಿಲ್ಲ ಅಂದ್ಬಿಟ್ಟ. ಅಪ್ಪ ಹೇಳಿದರು, ಮೇಷ್ಟ್ರಿಗೆ ಗೊತ್ತಿರಲಿಲ್ಲ ಅಲ್ಲಪ್ಪ, ನಿನ್ನ ಹತ್ರ ಕಲಿಯೋ ಶ್ರದ್ಧೆ ಇರಲಿಲ್ಲ, ಅದಕ್ಕೋಸ್ಕರ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದಾಗ ಶ್ವೇತಕೇತು ಕಣ್ಣೀರಿಡ್ತಾ ಅಪ್ಪನ ಕಾಲಿಗೆ ಬಿದ್ದ. ಅಪ್ಪ ತಪ್ಪಾಗೋಯ್ತು, ನನ್ನ ತಪ್ಪು ಅರ್ಥ ಆಯಿತು, ನೀನು ಈ ಪ್ರಶ್ನೆ ಕೇಳಿದ್ಯಾ ಅಂದರೆ ನಿನಗೆ ಉತ್ತರ ಗೊತ್ತಿದೆ ಅಂತಾನೆ ಅರ್ಥ, ದಯವಿಟ್ಟು ತಿಳಿಸ್ಕೊಡ್ತೀಯಾ ಅಂತ ಮಗ ಕಣ್ಣೀರಿಟ್ಟಾಗ ಅಪ್ಪ ಮಗನನ್ನು ಮೇಲಕ್ಕೆತ್ತು ಹೇಳಿದ್ರಂತೆ, ನನ್ನ ಜೀವಮಾನದಲ್ಲಿ ಇದಕ್ಕಿಂತ ಶ್ರೇಷ್ಠ ಸಾಲನ್ನು ನಾನು ನೋಡಲೇ ಇಲ್ಲ. ಅಪ್ಪ ಹೇಳಿದರು, ತತ್ವಮಸಿ ಶ್ವೇತಕೇತೋ, ನಿನ್ನನ್ನು ನೀನು ತಿಳ್ಕೊ, ಜಗತ್ನಲ್ಲಿ ಇನ್ಯಾರನ್ನೂ ತಿಳ್ಕೊಳ್ಳೋ ಅಗತ್ಯವೇ ಬೇಕಾಗಿಲ್ಲ ಅಂತ. ಎಂಥ ಶ್ರೇಷ್ಠ ಮಾತು ರೀ. ನಮ್ಮಲ್ಲಿ ಅನೇಕರಿಗೆ ಬೇರೆಯವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು, ನಮ್ಮ ಬಗ್ಗೆ ನಮ್ಗೆ ಕೇಳಿದರೆ ನಮಗೇನೂ ಗೊತ್ತಿಲ್ಲ. ಅದಕ್ಕೆ ಭಾರತ ಹೇಳ್ತು, ಕಣ್ಣು ತೆಕ್ಕೊಂಡು ನೋಡೋದನ್ನು ಕಡಿಮೆ ಮಾಡ್ರಪ್ಪ, ಕಣ್ಣು ಮುಚ್ಕೊಂಡು ನೋಡೋದನ್ನು ಜಾಸ್ತಿ ಮಾಡಿ ಅಂತ. ನಿಮ್ಗೆ ಆಶ್ಚರ್ಯದ ಸಂಗತಿ ಇದು. ನಾನು ಅನೇಕ ಸ್ಕೂಲುಗಳಿಗೆ ಹೋಗಿ ಮಕ್ಕಳನ್ನೆಲ್ಲ ಕೂರಿಸಿ ಒಂದು ಪ್ರಯೋಗ ಮಾಡ್ತೀನಿ ಯಾವಾಗಲೂ. ನೀವೆಲ್ಲ ಕಣ್ಣು ಮುಚ್ಕೊಂಡು ಒಂದು ಕ್ಷಣ ನೀವು ಪೂಜೆ ಮಾಡೋ ದೇವರನ್ನು ನೋಡಿ ಅಂತಂದರೆ ನಮ್ಮ ಹುಡುಗರು ಕಣ್ಣು ಮುಚ್ಕೊಳ್ತಾರೆ. 1 ನಿಮಿಷ ಆದಮೇಲೆ ಹೇಳ್ತಾರೆ, ಸರ್ ದೇವರು ಕಾಣಿಸ್ತು ಅಂತ. ಅಮೆರಿಕಕ್ಕೆ ಯುರೋಪಿಗೆ ಹೋಗಿ ಎಲ್ಲಿ ಕಣ್ಣು ಮುಚ್ಕೊಂಡು ನೋಡಿ ಅಂದರೆ ಅವರಂತಾರೆ ತಲೆ ಕೆಟ್ಟೋಗಿದೆ ಚಕ್ರವರ್ತಿಯವರಿಗೆ, ಕಣ್ಣು ಮುಚ್ಕೊಂಡು ನೋಡಿ ಅಂತಾರೆ. ಕಣ್ಣು ಮುಚ್ಕೊಂಡ್ಮೇಲೆ ಏನಾದರೂ ಕಾಣಿಸುತ್ತಾ ಸರ್? ಕಣ್ಣು ತೆಗೆದ ಮೇಲೆ ಮಾತ್ರ ಕಾಣೋದು ಅಂತ. ಆದರೆ ನನ್ನ ದೇಶ ಹೇಳುತ್ತೆ, ಕಣ್ಣು ತೆಗೆದ ಮೇಲೆ ಏನು ಕಾಣುತ್ತೋ ಅದೆಲ್ಲ ಸುಳ್ಳಪ್ಪ, ಕಣ್ಣು ಮುಚ್ಕೊಂಡಾಗ ಕಾಣೋದು ಮಾತ್ರ ಸತ್ಯ, ಹುಷಾರಾಗಿರಿ ಅಂತ ನನ್ನ ದೇಶ ಹೇಳುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತೇನು. ನಾನು ಬಹಳ ಬಾರಿ ಅತ್ಯಂತ ಶ್ರೇಷ್ಠ ಅನೇಕ ಸಂತರನ್ನು ಕವಿಗಳನ್ನು ನೆನಪಿಸ್ಕೊಳ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ನೋಡಿದ ಈ ಕವಿಗಳ ತಾಕತ್ ಗೊತ್ತಾಗುತ್ತೆ. ಮಗನಿಗೆ ತಂದೆ ಈ ಮಾತನ್ನು ಹೇಳಿದಾಗ ಮಗ ಹೇಳಿದಂತೆ, ನನ್ನನ್ನು ನಾನು ತಿಳ್ಕೊಳ್ಳೋದು ಅಂದರೆ ಏನು ಅಂತ ಗೊತ್ತಾಗ್ಲಿಲ್ವಲ್ಲಪ್ಪ ಅಂದಾಗ ತಂದೆ ಹೇಳ್ತಾರೆ, ಮಗು, ಜಗತ್ತಿನ ಸಕಲ ಚರಾಚರ ವಸ್ತುಗಳು ಒಂದೇ ವಸ್ತುವಿನಿಂದ ಆಗಿವೆ, ನಿನ್ನನ್ನು ನೀನು ತಿಳ್ಕೊಂಡ್ರೆ ಎಲ್ಲದರ ಮೂಲ ಏನು ಅಂತ ಗೊತ್ತಾಗುತ್ತೆ ಅಂತ. ಹುಡುಗ ಗೊತ್ತಾಗ್ಲಿಲ್ಲ ಅಂದ. ಅಪ್ಪ ಏನು ಹೇಳಿದ್ರಂತ ಗೊತ್ತಾ? ಎಂಥ ಅದ್ಭುತವಾದ ಪ್ರಯೋಗ. ದಯವಿಟ್ಟು ಮನೆಗೆ ಹೋಗಿ ಒಂದು 10 ನಿಮಿಷ ಈ ಪ್ರಯೋಗದ ಮೇಲೆ ಯೋಚನೆ ಮಾಡಿ, ತಲೆ ಕೆಡದೆ ಹೋದರೆ ಕೇಳಿ. ಅಪ್ಪ ಹೇಳಿದ್ರು ಮಗನಿಗೆ, ಹೋಗೊಂದು ಆಲದ ಮರದ ಬೀಜ ತಗೊಂಡ್ ಬಾ ಅಂತ. ಮಗ ಹೋಗಿ ಆಲದ ಮರದ ಬೀಜ ತಗೊಂಡು ಬಂದ. ಬೀಜ ಒಡಿ ಅಂದ್ರು ಅಪ್ಪ, ಇವನು ಒಡೆದ, ಆಲದ ಮರದ ಬೀಜವನ್ನು ಒಡೆದ. ಅಪ್ಪ ಕೇಳಿದ್ರು ಮಗನಿಗೆ, ಒಳಗೇನಿದೆಯಪ್ಪ? ಮಗ ನೋಡಿ ಹೇಳ್ತಾನೆ, ಒಳಗೆ ಖಾಲಿ ಇದೆ ಅಂತ. ನೀವು ಜಗತ್ತಿನ ಯಾವ ಬೀಜ ತೆಗೆದು ಪೂರ್ತಿ ಒಡೆದು ನೋಡಿ, ಒಳಗೆ ಪೂರ್ತಿ ಖಾಲಿಯೇ ಇರುತ್ತೆ ಅದು. ಅಪ್ಪ ಕೇಳಿದ್ರು, ಈ ಖಾಲಿ ಇರೋ ಬೀಜದಿಂದ ಇಷ್ಟು ದೊಡ್ಡ ಆಲದ ಮರ ಹೆಂಗೆ ಬಂತು? ಈಗ ಹುಡುಗನಿಗೆ ಸ್ವಲ್ಪ ತಲೆ ಕೆಡ್ತು. ಆಗ ಅಪ್ಪ ಹೇಳಿದರು, ಇದನ್ನು ಅರ್ಥ ಮಾಡ್ಕೋ, ಇದೇ ಖಾಲಿ ನಿನ್ನೊಳಗಿದೆ ಅಂತ ನಿನಗೆ ಗೊತ್ತಾಗುತ್ತೆ. ಈ ಖಾಲಿ ಏನು ಅಂತ ನೀನು ತಿಳ್ಕೊಂಡ್ಬಿಟ್ರೆ ಜಗತ್ನಲ್ಲಿ ಎಲ್ಲ ಸಾರವು ನಿನ್ನ ಕಾಲು ಬುಡಕ್ಕೆ ಬಂದ್ಬಿಡುತ್ತೆ ಅಂತ ಅಪ್ಪ ಹೇಳಿದಾಗ ಮಗನ ಕಣ್ಣಲ್ಲಿ ನೀರು ಬಂದಿತ್ತಂತೆ. ಇದನ್ನು ತಿಳ್ಕೊಳ್ಳಿಕ್ಕೋಸ್ಕರ ನನ್ನ ಜೀವನ ಕೊಡ್ತೀನಿ ಅಂತ ಆ ಪುಟ್ಟ ಹುಡುಗ ಹೇಳ್ತಾನಲ್ಲ ಶ್ವೇತಕೇತು. ಇದು ಭಾರತದ ಪರಂಪರೆ, ಇದು ಭಾರತದ ಶ್ರೇಷ್ಠ ಪರಂಪರೆ. ನೆನಪು ಮಾಡ್ಕೊಳ್ಳಿ, ಯಾವಾಗಲಾದರೂ ಕೌಶಿಕ ಮಹಾರಾಜ ಇದ್ದ. ಈ ಕೌಶಿಕ ಮಹಾರಾಜ ವಸಿಷ್ಠರನ್ನು ಸೋಲಿಸಬೇಕು ಅಂತ ಅತ್ಯಂತ ದೊಡ್ಡ ಸೇನೆಯೊಂದಿಗೆ ಬಂದ. ಆದರೆ ವಸಿಷ್ಠರನ್ನು ಸೋಲಿಸ್ಲಿಕ್ಕೆ ಅವನಿಗೆ ಆಗಲಿಲ್ಲ. ವಸಿಷ್ಠರು ಹೇಳಿದರು, ಅಯ್ಯೋ ಹುಚ್ಚ, ನಿನ್ನ ಎಲ್ಲ ಬಲಕ್ಕಿಂತಲೂ ಬ್ರಹ್ಮ ಬಲವೇ ದೊಡ್ಡದ್ದು, ಇದಕ್ಕಿಂತಲೂ ದೊಡ್ಡ ಬಲ ಯಾವುದೂ ಇಲ್ಲ ಅಂತ ಗೊತ್ತಾದಾಗ ವಿಶ್ವಾಮಿತ್ರ ಕೌಶಿಕ ಮಹಾರಾಜ ತನ್ನ ಇಡೀ ರಾಜ್ಯವನ್ನು ತ್ಯಾಗ ಮಾಡಿಕೊಂಡು ತಾನು ಅತ್ಯಂತ ಶ್ರೇಷ್ಠ ಪರಂಪರೆಯ ವಾರಸುದಾರನಾಗಬೇಕು ಅಂತ ಋಷಿಯಾಗ್ಬಿಟ್ನಲ್ಲ. ಇದು ಭಾರತದ ಪರಂಪರೆ ರೀ. ಯಾವಾಗಲಾದರೂ ನೆನಪಿಸ್ಕೊಳ್ಳಿ, ಮನಸ್ಸು ಮಾಡಿದರೆ ಜಗತ್ತಿನ ಚಕ್ರವರ್ತಿ ಆಗ್ಬೋದಾಗಿದ್ದಂಥ ಸಿದ್ಧಾರ್ಥ ಯೌವನಕ್ಕೆ ಬರೋ ವೇಳೆಗೆ ಅವನ ಜೀವನ ಬಹಳ ಬಾರಿ ನಾವು ತಿಳ್ಕೊಂಡಿಲ್ಲ. ಅವರ ಅಪ್ಪನಿಗೆ ಜಾತಕ ತೋರಿಸಿದಾಗ, ಮಗನ ಜಾತಕ ತೋರಿಸಿದಾಗ ಯಾರೋ ಹೇಳಿದ್ರಂತೆ, ಒಂದೋ ಇವನು ಜಗತ್ತನ್ನು ಆಳುವ ಚಕ್ರವರ್ತಿ ಆಗ್ತಾನೆ, ಇಲ್ಲವೇ ಜಗತ್ತಿನ ಜನರನ್ನ ಕೈ ಹಿಡಿದು ಕರ್ಕೊಂಡು ಹೋಗುವಂಥ ಶ್ರೇಷ್ಠ ಗುರು ಆಗ್ತಾನೆ, ಶ್ರೇಷ್ಠ ಸನ್ಯಾಸಿ ಆಗ್ತಾನೆ ಅಂತ. ಅಪ್ಪನಿಗೆ ಹೆದರಿಕೆ ಆಯಿತು, ಚಕ್ರವರ್ತಿ ಆದರೆ ನನ್ನ ಫಾಲೋವರ್, ನಾನಿದ್ದಂಗೆ ಆದ ಅಂತ. ಸನ್ಯಾಸಿ ಆಗಿಬಿಟ್ರೆ ಏನು ಮಾಡೋದು ಅಂತ
ಚಿಕ್ಕ ವಯಸ್ಸಿನಲ್ಲೇ ಸಿದ್ಧಾರ್ಥನಿಗೆ ಮದುವೆ ಮಾಡಿದರು. ಸ್ಪೃದ್ರೂಪಿ ಹೆಣ್ಮಗಳು. ಚಿಕ್ಕ ವಯಸ್ಸಿನಲ್ಲೇ ಒಂದು ಪುಟ್ಟದಾದ ಮಗು ಆಯಿತು ಅವನಿಗೆ. ಅವನ ಬಗ್ಗೆ ಹೇಳೋರು ಹೇಳ್ತಾರೆ, ಬೇಕಾದಾಗ ಕುಡಿಲಿಕ್ಕೆ, ಬೇಕಾದಾಗ ತಿನ್ನಲಿಕ್ಕೆ, ಬೇಕಾದಾಗ ನೃತ್ಯ ಮಾಡುವಂಥ ನೃತ್ಯಗಾತಿಯರು ಎದುರಿಗಿದ್ರು, ಅವನು ಖುಷಿಯಾಗಿದ್ದ. ಆದರೆ ಅದೊಂದಿನ ಸಂಜೆ ಹೊರಗೆ ಬಂದ, ತಂದೆ ತಾಯಿ ಇಲ್ಲದ ಸಮಯ ನೋಡಿಕೊಂಡು ತಾನೊಂದು ಸಾರೋಟು ಹತ್ಕೊಂಡು ರಸ್ತೆಯಲ್ಲಿ ಹೋಗಬೇಕಾದ್ರೆ ಮೂರೇ ಸಂಗತಿ ನೋಡಿದ್ದವನು. ಒಬ್ಬರು ವಯಸ್ಸಾಗಿರೋರು ನೋಡಿದ, ರೋಗಿಯೊಬ್ಬರನ್ನ ಕಂಡ, ಸತ್ತವರೊಬ್ಬರನ್ನ ನೋಡ್ದ. ರಥದವನು ಕೇಳ್ದ, ಏನಿದು ಅಂತ. ರಥದವನು ಹೇಳಿದ್ನಂತೆ, ಇದೇನು ಅಂತ ಏನು ಕೇಳ್ತೀರಿ, ನೀವು ಹಿಂಗಾಗ್ತಿರು ಒಂದು ದಿನ ಅಂತ. ಒಬ್ಬ ರಥದವನು ಹೇಳಿದ ಮಾತಿಗೆ ಇವೆಲ್ಲ ನಾನು ಆಗಬಾರ್ದು ಅಂದರೆ ಏನಾಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಅಷ್ಟು ಸೌಭಾಗ್ಯವನ್ನು ತ್ಯಾಗ ಮಾಡಿ ಹೊರಟವನು ಬುದ್ಧ ಆದ. ನನ್ನ ಪರಂಪರೆ ಯಾರದ್ದು ಅಂತ ಕೇಳಿದರೆ ಈ ಬುದ್ಧನ ಪರಂಪರೆ ನಮ್ದು ರೀ. ದುಡ್ಡು ಮಾಡಿಟ್ಟ ಕೋಟ್ಯಂತರ ಜನರನ್ನ ಈ ದೇಶ ಮರೆತೇ ಹೋಯ್ತು. ನಾವು ತುಂಬ ಬಾರಿ ಒಂದು ಪ್ರಯೋಗ ಮಾಡ್ತೀವಿ ಕಾಲೇಜಿಗೆ ಹೋಗಿದ್ದಾಗ. 2002ರಲ್ಲಿ ಇವತ್ತಿಗೆ 10 ವರ್ಷಗಳ ಹಿಂದೆ ಈ ದೇಶದ ಅತ್ಯಂತ ಶ್ರೀಮಂತರಾಗಿದ್ದಂಥ 10 ಜನರ ಪಟ್ಟಿ ಮಾಡಿ ಅಂತಂದರೆ ನಮ್ಮಲ್ಲಿ 90% ಜನ ಏನು 99% ಜನಕ್ಕೆ ನೆನಪಿಲ್ಲ. 2002ರಲ್ಲಿ ಈ ದೇಶದ ಶ್ರೀಮಂತರು ಯಾರಾಗಿದ್ರು ಅಂತ ಪಟ್ಟಿ ಕೇಳಿ ನಮ್ಮಲ್ಲಿ 99% ಜನರಿಗೆ ಅದು ಗೊತ್ತಿಲ್ಲ. ಆದರೆ ಈ ದೇಶದ ಜನರನ್ನು ಯಾರನ್ನಾದರೂ ಕೇಳಿ ಈ ದೇಶದ ಒಬ್ಬ ಸಂತ ಅಮೆರಿಕಾದಲ್ಲಿ ದಿಗ್ವಿಜಯ ಬಾರಿಸಿ ಬಂದಿದ್ದ ಅಂತಂದರೆ ವಿವೇಕಾನಂದರು ಅಂತಾರೆ. ಈ ದೇಶದ ಒಬ್ಬ ಸಾಮಾನ್ಯ ರಾಜ ಅತ್ಯಂತ ಶ್ರೇಷ್ಠ ಗುರುವಾಗಿ ಮೆರೆದಿದ್ದ ಅಂತಂದರೆ ಗೌತಮ್ ಬುದ್ಧ ಅಂತಾರೆ. ಹೆಂಗ್ರಿ ಸಾಧ್ಯ ಆಯಿತು? ಈ ದೇಶದ ಪರಂಪರೆ ನಾವು ಕಟ್ಟಿಕೊಂಡು ಬಂದಿರೋದೇ ತ್ಯಾಗದ ಆಧಾರದ ಮೇಲೆ. ಇಂಥ ಶ್ರೇಷ್ಠ ತ್ಯಾಗದ ಸಂಕೇತ ಅಂತ ಯಾವುದಾದ್ರೂ ಇದ್ದರೆ ಅದನ್ನು ಭಾರತ ಅಂತ ಕರಿತೀವಿ ಅಂತ ನೆನ್ಪಿಟ್ಕೊಳ್ಳಿ ಮಿತ್ರರೇ. ವಿವೇಕಾನಂದರ 150ನೇ ಜಯಂತಿಯ ಸಂದೇಶ ಏನು ಅಂತ ನನಗೆ ತುಂಬ ಜನ ಕೇಳ್ತಾ ಇದ್ರು. ನಾನು ಭಾಳ ಬಾರಿ ಹೇಳ್ತಿದ್ದೆ. ಒಂದು ಕಾಲೇಜಿಗೆ ಹೋಗಿ ಸುಮ್ಮನೆ ಒಂದು ಪ್ರಯೋಗ ಮಾಡಿದ್ವಿ ನಾವು. ಎಲ್ಲ ಮಕ್ಕಳನ್ನು ನಾನು ಕೇಳಿದೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಸ್ವಾಮಿ ವಿವೇಕಾನಂದರ ಕುರಿತಂತೆ ಗೊತ್ತು ಅಂತ ಕೇಳಿದರೆ ಎಲ್ಲರೂ ಕೈ ಎತ್ತಿದ್ರು. ನಾನು ಅದಕ್ಕಿಂತ ಮುಂಚೆ ಅವರನ್ನು ಕೇಳಿದೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಮ್ಮ ಮುತ್ತಾತನ ಹೆಸರು ಗೊತ್ತು ಕೈ ಎತ್ತಿ ಅಂದರೆ 50% ಜನ ಕೈ ಎತ್ತಿದ್ರು. ಮುತ್ತಾತನ ಹೆಸರು ಕೂಡ ಈ ದೇಶದಲ್ಲಿ 50% ಜನಕ್ಕೆ ಮಾತ್ರ ಗೊತ್ತಿರೋದು. ನಾನು ಅವ್ರನ್ನ ಕೇಳಿದೆ, ನಿಮ್ಮ ಮುತ್ತಾತನ ಅಪ್ಪನ ಹೆಸರು ಯಾರಿಗಾದರೂ ಗೊತ್ತಾ ಅಂತ. ಇನ್ನೊಂದು 25% ಜನ ಕೈ ಕೆಳಗಿಳಿಸಿದ್ರು. ಅವ್ರ ಅಪ್ಪನ ಹೆಸರು ಯಾರಿಗಾದರೂ ಗೊತ್ತಾ ಅಂದರೆ ಯಾರೂ ಕೈ ಎತ್ತಲಿಲ್ಲ. ಅದೆಲ್ಲ ಹೆಂಗೆ ಗೊತ್ತಿರುತ್ತೆ ಬಿಡಿ ಸರ್ ಅಂತ. ನಾನೊಂದು ಕಾಲೇಜಿನ ಹುಡುಗಿನ ನಿಲ್ಸಿ ಕೇಳಿದೆ, ನಿಮ್ಮ ಮುತ್ತಾತನ ಅಜ್ಜನ ಹೆಸರೇ ಗೊತ್ತಿಲ್ವಾ ನಿನಗೆ ಅಂದರೆ ಆ ಹುಡುಗಿ ಏನಂದ್ಲು ಗೊತ್ತಾ, ನೆನಪಿಟ್ಕೊಳ್ಳೋ ಅಂಥದ್ದು ಅದೇನು ಘನಂದಾರಿ ಮಾಡಿದ್ದಾನೆ ಅಂತ ನೆನಪಿಟ್ಕೋಬೇಕು, ಸುಮ್ಮನೆ ಇರಿ ಸರ್ ಅಂದ್ಬಿಟ್ಟು. ನಾನು ಸುಮ್ಮನೆ ಯೋಚನೆ ಮಾಡ್ತಾ ಆ ಹುಡುಗಿನ ಕೇಳಿದೆ, ವಿವೇಕಾನಂದರು ಗೊತ್ತಾ? ಹ್ಞೂ ಅಂದ್ಲು. ನಿನಗೆ ಮಹಾತ್ಮ ಗಾಂಧೀಜಿ ಗೊತ್ತಾ? ಹ್ಞೂ ಅಂದ್ಲು. ನಿನಗೆ 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 ಗೌತಮ ಬುದ್ಧ ಗೊತ್ತಾ? ಮಹಾವೀರ ಗೊತ್ತಾ? ನಿನಗೆ ವಿಶ್ವಾಮಿತ್ರ ಗೊತ್ತಾ ಅಂತ ದೊಡ್ಡ ಲಿಸ್ಟ್ ಹೇಳಿದರೆ ಎಲ್ಲದಕ್ಕೂ ಹ್ಞೂ 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 ಅಂತ ಹೋದ್ಲು. ನಾನು ಕೇಳಿದೆ, ಇವರಲ್ಲಿ ಯಾರ್ಯಾರು ನಿಮ್ಮ ತಾತ ನಿಮ್ಮ ಮುತ್ತಾತ ಆಗಿದ್ರು ಲಿಸ್ಟ್ ಕೊಡು ಅಂತ. ಅವಳಂದು ನನ್ನ ಸಂಬಂಧಿಕರು ಅಲ್ಲ ಇವ್ರು ಯಾರು ಅಂತ. ಏನು ವಿಚಿತ್ರ ನೋಡಿ, ನನ್ನ ಸ್ವಂತ ಮುತ್ತಾತನ ಹೆಸರು ನನಗೆ ಗೊತ್ತಿಲ್ಲ, ಆದರೆ ನನ್ನ ಸಂಬಂಧವೂ ಇಲ್ಲದ, ನನ್ನ ಜಾತಿಯೂ ಅಲ್ಲದ, ನನ್ನ ಊರಿನವರು ಅಲ್ಲದ ಸ್ವಾಮಿ ವಿವೇಕಾನಂದರು ಗೊತ್ತಲ್ಲ. ಹೆಂಗೆ ಅಂತ ಕೇಳಿದರೆ ಒಬ್ಬೊಬ್ಬರು ಒಂದೊಂದು ಉತ್ತರ ಕೊಟ್ಟು, ಒಂದು ಹುಡುಗಿ ಎದ್ದು ನಿಂತ್ಕೊಂಡು ಕಣ್ಣು ತುಂಬಿ ಬಂದಿತ್ತು ಆ ಹುಡುಗಿದು. ಆ ಹುಡುಗಿ ನನಗೆ ಎದ್ದು ನಿಂತ್ಕೊಂಡು ಹೇಳ್ತಾಳೆ, ಸರ್ ಗೊತ್ತಾಯ್ತು, ಯಾರು ಬೇರೆಯವರಿಗೋಸ್ಕರ ಬದುಕ್ತಾರೋ ಅವರನ್ನು ಬೇರೆಯವ್ರ ಮೊಮ್ಮಕ್ಕಳು ನೆನಪಿಟ್ಕೊಳ್ತಾರೆ, ಯಾರು ಸ್ವಂತಕ್ಕೋಸ್ಕರ ಬದುಕ್ತಾರೋ ಅವರನ್ನು ಸ್ವಂತ ಮೊಮ್ಮಕ್ಕಳು ಮರ್ತು ಹೋಗ್ಬಿಡ್ತಾರೆ ಅನ್ನೋಂಥ ಶ್ರೇಷ್ಠ ಸಂದೇಶ ಕೊಟ್ರಿ ಅಂತ. ನಾನು ಹೇಳಿದೆ, ಈ ಸಂದೇಶ ಕೊಟ್ಟಿದ್ದು ನಾನಲ್ಲ, ಈ ಸಂದೇಶ ಕೊಟ್ಟಿದ್ರು ವಿವೇಕಾನಂದರ 150ನೇ ಜಯಂತಿ ಅಂತ. 150 ವರ್ಷಗಳ ಹಿಂದೆ ಬದುಕಿದ್ದ ನನ್ನ ತಾತನ ಹೆಸರು ನೆನಪಿಲ್ಲ, ಮುತ್ತಾತನ ಹೆಸರು ನೆನಪಿಲ್ಲ, ಆದರೆ 150 ವರ್ಷಗಳ ಹಿಂದೆ ಹುಟ್ಟಿದ್ದ ವಿವೇಕಾನಂದರ ನೆನಪಿಸ್ಕೋತೀವಿ. ಯಾಕೆ ಗೊತ್ತಾ? ಈ ದೇಶದ ಪರಂಪರೆಯೇ ತ್ಯಾಗಕ್ಕೋಸ್ಕರ ಬದುಕೋದು ಅಂತ. ನನ್ನ ನೆಚ್ಚಿನ ಮಿತ್ರರೇ, ಇಂಥ ತ್ಯಾಗದ ಆಧಾರದ ಮೇಲೆ ಕಟ್ಟಿದ ಈ ನಾಡನ್ನು ಜಗತ್ತಿನ ಅನೇಕ ಧೂರ್ತರು ಮುತ್ತಿಕೊಳ್ಳಲಿಕ್ಕೆ ಬಂದರು. ಈ ದೇಶದಲ್ಲಿ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಬಂದವರು ಬೇಕಾದಷ್ಟು ಜನ ಇದ್ದಾರೆ. ಈ ದೇಶದಲ್ಲಿ ಅತ್ಯಂತ ಶ್ರೇಷ್ಠ ವಿಚಾರಧಾರೆಯನ್ನು ತಗೊಂಡು ಶ್ರೀಮಂತವಾಗಬೇಕು ಅಂದ್ಕೊಂಡವರು ಭಾಳಷ್ಟು ಜನ ಬಂದಿದ್ದಾರೆ. ದೇವಸ್ಥಾನಕ್ಕೆ 2 ಥರದ ಜನ ಬರ್ತಾರೆ. ಕೆಲವರು ನೇರವಾಗಿ ಗರ್ಭಗುಡಿಗೆ ಹೋಗಿ ದೇವರ ಎದುರಿಗೆ ನಿಂತು ದೇವರ ಕೃಪೆಯನ್ನು ಆಶೀರ್ವಾದವನ್ನು ಪಡಿತಾರೆ. ಇನ್ನೂ ಕೆಲವರು ಬರ್ತಾರೆ ದೇವಸ್ಥಾನದ ಹೊರಗಿರೋ ಚಪ್ಪಲಿನ ಕದ್ಕೊಂಡು ಹೋಗಬೇಕು ಅಂತ. ನನ್ನ ದೇಶಕ್ಕೂ ಹಾಗೆ 2 ಥರದ ಜನ ಬಂದರು. ಕೆಲವರು ಶ್ರೇಷ್ಠ ಜ್ಞಾನವನ್ನು ತಮ್ಮದಾಗಿಸ್ಕೊಳ್ಬೇಕು ಅಂತ, ಇನ್ನೂ ಕೆಲವರು ಈ ದೇಶದಲ್ಲಿರುವಂಥ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗಬೇಕು ಅಂತ ಬಂದರು.
ಈ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗಬೇಕು ಅಂತ ಬಂದವರು ಒಬ್ಬರಿಬ್ಬರಲ್ಲ. ಗ್ರೀಕರು, ಶಕರು, ಹೂಣರು, ಮೊಘಲರು, ತುರ್ಕರು, ಅರಬ್ಬರು, ಅಫ್ಘನ್ರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಇಂಗ್ಲೀಷರು, ಸ್ವಾತಂತ್ರ್ಯ ಬಂದ ಮೇಲೆ ಪಾಕಿಸ್ತಾನ, ಚೀನಾ, ಇವರೆಲ್ಲರೂ ಈ ದೇಶವನ್ನು ಲೂಟಿ ಮಾಡಬೇಕು ಅಂತಾನೆ ಬಂದವರು. ಎಷ್ಟರ ಮಟ್ಟಿಗೆ ಈ ಲೂಟಿ ಅವ್ಯಾಹತವಾಗಿ ನಡೀತು ಅಂತಂದರೆ, ಈ ದೇಶದ ಅನೇಕರು ಹೇಳಿದ್ರಂತೆ, ನೀವು ಲೂಟಿ ಮಾಡ್ಕೊಂಡು ಹೋದರೆ ನಿಮಗೆ ಪಾಪ ಬರುತ್ತೆ, ಲೂಟಿ ಮಾಡಬೇಡ್ರಪ್ಪ, ಏನು ಬೇಕು ಅಂತ ಹೇಳಿ ನಾವೇ ಕೊಟ್ಟು ಬಿಡ್ತೀವಿ ಅಂತ ಈ ದೇಶದ ಜನ ಹೇಳ್ತಿದ್ರು ಅಂತ ಅನೇಕರು ತಮ್ಮ ಡೈರಿಗಳಲ್ಲಿ ಉಲ್ಲೇಖ ಮಾಡ್ತಾರೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ವಾಸ್ಕೋಡಿ ಗಾಮ ಈ ದೇಶವನ್ನು ಹುಡುಕೊಂಡು ಬಂದ. ನನ್ನ ದೇಶದ ಸ್ಕೂಲಿನ ಪಠ್ಯ ಪುಸ್ತಕಗಳಲ್ಲಿ ಬರೀತಾರೆ, ಸುಮ್ಮನೆ ಸ್ಕೂಲಿನ ಮೇಟ್ರಿಗೆ ಹೋಗಿ ಕೇಳಿ ಭಾರತವನ್ನು ಕಂಡುಹಿಡಿದವರು ಯಾರು ಅಂತ. ನಮ್ಮ ಸ್ಕೂಲಿನ ಮೇಟ್ರು ಹೇಳ್ತಾರೆ, ಭಾರತವನ್ನು ಕಂಡುಹಿಡಿದವರು ವಾಸ್ಕೋಡಿ ಗಾಮ ಅಂತ. ವಾಸ್ಕೋಡಿ ಗಾಮನ ಮುತ್ತಾತ ಹುಟ್ಟೋಕ್ಕಿಂತ ಮುಂಚೆ ನನ್ನ ಭಾರತ ಇತ್ತು. ಈ ಭಾರತವನ್ನು ಲೂಟಿ ಮಾಡಲಿಕ್ಕೆ ಅಂತ ವಾಸ್ಕೋಡಿ ಗಾಮ ಮತ್ತು ಕೊಲಂಬಸ್ಗೆ ಭಾರತ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಜಗತ್ತಿನ 2 ಭಾಗವನ್ನು ಅವರಿಬ್ಬರಿಗೂ ಹಂಚಿ ನಿಮ್ಗೆ ಎಲ್ಲೆಲ್ಲಿ ಏನೇನು ಸಿಗುತ್ತೋ ಲೂಟಿ ಮಾಡಿ ಅಂತ ಕಳಿಸ್ಕೊಡ್ಲಾಯ್ತು. ಕೊಲಂಬಸ್ ವೆಸ್ಟ್ ಇಂಡೀಸ್ನ ಕಡೆಗೆ ಹೋದ, ವಾಸ್ಕೋಡಿ ಗಾಮ ಭಾರತದ ಕಡೆಗೆ ಬಂದ. ಕೊಲಂಬಸ್ಸು ಕೂಡ ವೆಸ್ಟ್ ಇಂಡೀಸಿನ ಧ್ವಂಸಗೊಳಿಸ್ದ, ಆಫ್ರಿಕಾನ ಧ್ವಂಸಗೊಳಿಸ್ದ. ಈ ಕಡೆ ಬಂದಂಥ ವಾಸ್ಕೋಡಿ ಗಾಮ ಈ ದೇಶದಲ್ಲಿರೋ ತಾಕತ್ತನ್ನು ನೋಡಿ ಗಾಬರಿಯಾಗಿ ಏನು ಮಾಡಿದ್ನಂತೆ ಗೊತ್ತಾ? ಹಡಗಿನ ನಡುವೆ ನಿಂತ್ಕೊಂಡು ಹಡಗನ್ನು ಲೂಟಿ ಮಾಡುವಂಥ ಮಾಫಿಯಾ ಡಾನ್ ಆಗಿ 40 ಹಡಗು ತುಂಬುವಷ್ಟು ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋದ. ದುರ್ದೈವ, ಇವತ್ತಿಗೂ ಈ ದೇಶದ ಪಠ್ಯಪುಸ್ತಕಗಳು ವಾಸ್ಕೋಡಿ ಗಾಮನನ್ನ ಭಾರತಕ್ಕೆ ಜಲಮಾರ್ಗ ಕಂಡಿಡಿದ ಶ್ರೇಷ್ಠ ನಾವಿಕ ಅಂತ ಕರೀತವೆ. ಆದರೆ ನೆನ್ಪಿಟ್ಕೊಳ್ಳಿ, ವಾಸ್ಕೋಡಿ ಗಾಮ ಎಂಥ ಧೂರ್ತ ಅಂತಂದ್ರೆ ಈ ದೇಶವನ್ನು ಲೂಟಿ ಮಾಡಲಿಕ್ಕೆ ಅಂತ ಬಂದಿದ್ದ ಮಾಫಿಯಾ ಡಾನ್ ಅಂತ ಗ್ರೀಕ್ನ ಇತಿಹಾಸಕಾರರು ಹೇಳ್ತಾರೆ, ಪೋರ್ಚುಗಲ್ನ ಇತಿಹಾಸಕಾರರು ಹೇಳ್ತಾರೆ. ಇದು ಈ ದೇಶದ ದುರ್ದೈವ. ವಾಸ್ಕೋಡಿ ಗಾಮ ಈ ದೇಶದಿಂದ ಲೂಟಿ ಮಾಡ್ಕೊಂಡು ಹೋಗಿದ್ದನ್ನು ನೋಡಿ ಪಕ್ಕದ ಡಚ್ಚರು ಬಂದರು, ಫ್ರೆಂಚರು ಬಂದರು, ಕೊನೆಗೆ ಇಂಗ್ಲೀಷರು ಭಾರತಕ್ಕೆ ಬಂದರು. ಬರೀ ಇಷ್ಟಕ್ಕೆ ಅಲ್ಲ, ಇದಕ್ಕಿಂತಲೂ ಮುಂಚೆ ಈ ದೇಶದ ಮೇಲೆ 700-800 ವರ್ಷಗಳ ಕಾಲ ನಿರಂತರವಾದ ಇಸ್ಲಾಂನ ದಾಳಿಯಾಗಿತ್ತು. ನಾನು ಇಡೀ ಜಗತ್ತಿನ ಭೂಪಟ ಯಾವಾಗಲೂ ತೆಗೆದು ನೋಡಿ, ಎಲ್ಲೆಲ್ಲಿ ಭೂಮಿ ಸಿಗುತ್ತೋ ಅಲ್ಲೆಲ್ಲ ಮುಸಲ್ಮಾನರ ದಾಳಿಯಾಗಿದೆ, ಎಲ್ಲೆಲ್ಲಿ ನೀರು ಸಿಗುತ್ತೋ ಅಲ್ಲೆಲ್ಲ ಕ್ರಿಶ್ಚಿಯನ್ರ ದಾಳಿಯಾಗಿದೆ. ನೀರಿದ್ದ ಕಡೆ ಸಮುದ್ರವನ್ನು ದಾಟಿಕೊಂಡು ಕ್ರಿಶ್ಚಿಯನ್ರು ಬರ್ತಾರೆ, ಭೂಮಿಯ ಮೇಲೆ ಹಾದುಕೊಂಡು ಮುಸಲ್ಮಾನರು ಬಂದು ದಾಳಿ ಮಾಡ್ತಾರೆ. ನಮ್ಮ ದುರ್ದೈವ ಎರಡೂ ಸಿಕ್ತು. ಕೆಳಭಾಗದಲ್ಲಿ ಸಮುದ್ರ ಇತ್ತು, ಕ್ರಿಶ್ಚಿಯನ್ರು ಬಂದರು, ಮೇಲ್ಭಾಗದಲ್ಲಿ ಭೂಭಾಗ ಇತ್ತು, ಮುಸಲ್ಮಾನರು ಬಂದು ಈ ದೇಶವನ್ನು ಆಕ್ರಮಣ ಮಾಡಿಕೊಂಡ್ರು. ಆದರೆ ನೆನಪಿರಲಿ ಮಿತ್ರರೇ, ಈ ದೇಶದ ತಾಕತ್ ಎಂಥದ್ದಿತ್ತು ಅಂತಂದರೆ, ಯಾರಿಗೂ ಸುಲಭಕ್ಕೆ ಬಗ್ಗಿದ ನಾಡು ಭಾರತ ಅಲ್ಲ. ಒಬ್ಬ ಮುಸಲ್ಮಾನ್ ಲೇಖಕ ಕಣ್ಣೀರಿಡ್ತಾನೆ, ಮುಸಲ್ಮಾನರ ನಾವೇ ಜಗತ್ತಿನಾದ್ಯಂತ ದಿಗ್ವಿಜಯ ಬಾರಿಸಿ ಬಂತು, ಭಾರತಕ್ಕೆ ಬಂದು ಆ ನಾವೇ ಮುಳುಗಿ ಹೋಯಿತು ಅಂತ. ಮುಸಲ್ಮಾನರು ಜಗತ್ತಿನ ಯಾವ್ಯಾವ ರಾಷ್ಟ್ರದ ಮೇಲೆ ಆಕ್ರಮಣ ಮಾಡಿದ್ರು ಅಷ್ಟು ರಾಷ್ಟ್ರವನ್ನ ಕನ್ವರ್ಟ್ ಮಾಡಿದ್ರು. ಆದರೆ ನೆನ್ಪಿಟ್ಕೊಳ್ಳಿ, ಭಾರತಕ್ಕೆ ಬಂದು ಈ ದೇಶವನ್ನ ಕನ್ವರ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಕೊನೆವರೆಗೂ ಸಾಧ್ಯವಾಗಲಿಲ್ಲ. ಇವತ್ತಿಗೂ ಈ ದೇಶದ 80% ಜನ ಹಿಂದೂಗಳೇ ಉಳ್ಕೊಂಡಿದ್ದೀವಿ ಅಂತಂದ್ರೆ ಅದು ಭಾರತೀಯರ ಅಂತಃಸತ್ವ ಅನ್ನೋದನ್ನ ಯಾವ ಕಾರಣಕ್ಕೂ ಮರಿಬೇಡಿ. ಯಾವಾಗಲಾದ್ರೂ ನೆನ್ಪು ಮಾಡ್ಕೊಳ್ಳಿ, ಪೃಥ್ವಿರಾಜ್ ಚೌಹಾನ್ ಈ ದೇಶದಲ್ಲಿದ್ದ, ಅವನ ಎದುರಿಗೆ ಮಹಮ್ಮದ್ ಗೋರಿ ದಾಳಿ ಮಾಡಲಿಕ್ಕೆ ಅಂತ ಬಂದಿದ್ದ. ನಾನು 8ನೇ ಕ್ಲಾಸಿನ ಪಠ್ಯ ಪುಸ್ತಕದ 1-2 ಪ್ಯಾರಾಗ್ರಾಫ್ ನಿಮ್ಮ ಜೊತೆ ಹಂಚ್ಕೊಳ್ಬೇಕು. ವಾಸ್ತವವಾಗಿ ಏನಾಯಿತು ಅಂದರೆ, ಮಹಮ್ಮದ್ ಗೋರಿ ದಾಳಿ ಮಾಡಬೇಕು ಅಂತ ಬಂದ ಎದುರಿಗೆ ಪೃಥ್ವಿರಾಜ್ ಚೌಹಾನ್ನ ಹೋರಾಟ ಹೇಗಿತ್ತು ಅಂತಂದರೆ, ಮಹಮ್ಮದ್ ಗೋರಿಯನ್ನು ಸೋಲಿಸಿ ಇನ್ನೇನು ಕೊಲ್ಲಬೇಕು. ಮಹಮ್ಮದ್ ಗೋರಿ ಕಾಲಿಗೆ ಬಿದ್ದಂತೆ, ದಯವಿಟ್ಟು ಕ್ಷಮಿಸಿ, ಇನ್ಮುಂದೆ ಭಾರತದ ಮೇಲೆ ಕಣ್ಣು ಹಾಕಲ್ಲ, ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಅವನು ಬೇಡಿಕೊಂಡ, ಕಾಲಿಗೆ ಬಿದ್ದ. ಹೀಗೆ ಕಾಲಿಗೆ ಬಿದ್ದವರ ಜೀವ ಉಳಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಪೃಥ್ವಿರಾಜ್ ಚೌಹಾನ್ ಮಹಮ್ಮದ್ ಗೋರಿಯನ್ನು ವಾಪಸ್ ಕಳಿಸ್ಕೊಟ್ಟ. ಆದರೆ ಮರುವರ್ಷ ಪೃಥ್ವಿರಾಜ್ ಚೌಹಾನನಿಗೆ ಆಗದಂಥ ಇಲ್ಲಿನ ಕೆಲವರು ಮಹಮ್ಮದ್ ಗೋರಿಯನ್ನು ಆಹ್ವಾನಿಸಿಕೊಂಡು ಅವನು ಪೃಥ್ವಿರಾಜ್ ಚೌಹಾನ್ ಮೇಲೆ ದಾಳಿ ಮಾಡುವಂತೆ ಪ್ರೇರೇಪಣೆ ಕೊಟ್ಟರು, ಬೇಕಾದ ಎಲ್ಲ ಶಕ್ತಿಯನ್ನು ತುಂಬುವಂಥ ಪ್ರಯತ್ನ ಮಾಡಿದರು. ಈ ಬಾರಿ ಅವನು ದಾಳಿ ಮಾಡಲಿಕ್ಕೆ ನಿಂತನಲ್ಲ, ಈ ದಾಳಿ ಎಷ್ಟರ ಮಟ್ಟಿಗಾಯಿತು, ಎಷ್ಟು ತೀವ್ರವಾಯಿತು ಅಂತಂದರೆ, ಮಹಮ್ಮದ್ ಗೋರಿ ಕೊನೆಯ ಕ್ಷಣದಲ್ಲಿ ಪೃಥ್ವಿರಾಜ್ ಚೌಹಾನನನ್ನು ಸೋಲಿಸಿದ. ಪೃಥ್ವಿರಾಜ್ ಚೌಹಾನನನ್ನು ಬಂಧಿಸಿ ಕರ್ಕೊಂಡು ಹೋದ. ಆಮೇಲೆ ಅಲ್ಲಿ ಅವನನ್ನು ಕೊಲ್ಲಬೇಕು ಅನ್ನೋ ಪ್ರಯತ್ನ ಆಯಿತು. ಅಲ್ಲಿನ ಇತಿಹಾಸ ಬೇರೆ. ಆದರೆ ನಮ್ಮ 8ನೇ ಕ್ಲಾಸಿನ ಪಠ್ಯಪುಸ್ತಕ ಏನು ಬರೆಯುತ್ತೆ ಗೊತ್ತಾ? ಮೊದಲನೇ ತರೈನ್ ಯುದ್ಧದಲ್ಲಿ ಮಹಮ್ಮದ್ ಗೋರಿಯನ್ನು ಪೃಥ್ವಿರಾಜ್ ಚೌಹಾನ್ ಸೋಲಿಸಿದ್ರು. ಆದರೆ 2ನೇ ತರೈನ್ ಯುದ್ಧದ ವೇಳೆಗೆ ಧೃತಿಗೆಡದಂಥ ಮಹಮ್ಮದ್ ಗೋರಿ ವಾಪಸ್ ಪೃಥ್ವಿರಾಜ್ ಚೌಹಾನನ ಮೇಲೆ ದಾಳಿ ಮಾಡಿ ಅವನನ್ನು ಸೋಲಿಸಿ ಕೊಂದ ಅಂತ. ಯಾರನ್ನು ಹೀರೋ ಮಾಡಬೇಕು, ಯಾರನ್ನು ವಿಲನ್ ಮಾಡಬೇಕು ಅಂತ ನಮ್ಮ ಪಠ್ಯಪುಸ್ತಕಗಳಿಗೆ ಗೊತ್ತೇ ಇಲ್ಲ ರೀ. ನಮ್ಮ ಪಠ್ಯಪುಸ್ತಕಗಳ ದೃಷ್ಟಿಯಲ್ಲಿ ಧೃತಿಗೆಡದಂಥ ಮಹಮ್ಮದ್ ಗೋರಿ ಹೀರೋ,
ಅವನೆದುರಿಗೆ ಸೋತು ಸತ್ತೋದಂಥ ಪೃಥ್ವಿರಾಜ್ ಚೌಹಾಣ್ ಏನಕ್ಕೂ ಲಾಯಕ್ಕಿಲ್ಲದವನು ಅಂತ ತೋರಿಸೋ ಪ್ರಯತ್ನ ಮಾಡ್ತಾರಲ್ಲ, ಏನು ದುರ್ದೈವ. ಯಾರ್ದು ಗೊತ್ತೇನು ಇದಕ್ಕೆ ಪ್ರೇರಣೆ? ಈ ದೇಶವನ್ನು ಆಳ್ವಿಕೆ ಮಾಡಿದಂಥ, ಈ ದೇಶವನ್ನು ಆಳಿದಂಥ ಮೊದಲನೇ ಪ್ರಧಾನಿಯಾಗಿದ್ದಂಥ ಜವಾಹರ್ಲಾಲ್ ನೆಹರು ತಮ್ಮ ಪುಸ್ತಕದಲ್ಲಿ ಪೃಥ್ವಿರಾಜ್ ಚೌಹಾಣ್ ಬಗ್ಗೆ ಎಷ್ಟು ಕೆಟ್ಟದಾಗಿ ಬರೀತಾರೆ, ಅವ್ರ ಬಗ್ಗೆ ಉಲ್ಲೇಖ ಮಾಡಲಿಕ್ಕೂ ನಾಚಿಕೊಳ್ಳುವಂಥ ಪ್ರಸಂಗವನ್ನು ನಿರ್ಮಾಣ ಮಾಡ್ತಾರೆ. ಇವ್ರಿಗೆಲ್ರಿಗೂ ಅಕ್ಬರ್ ದಿ ಗ್ರೇಟ್ ಅನ್ಸುತ್ತೆ, ಇವ್ರಿಗೆಲ್ರಿಗೂ ಟಿಪ್ಪು ಸುಲ್ತಾನ್ ದ ಗ್ರೇಟ್ ಅನ್ಸುತ್ತೆ. ಆದರೆ ಈ ದೇಶದ ವೀರರ ಕುರಿತಂತೆ ಮಾತನಾಡಬೇಕಾದ್ರೆ ಈ ದೇಶದ ಜನರ ಮನಸ್ಸು ಹುಳ್ಳಾಗತ್ತಲ್ಲ. ಯಾಕ್ರಿ ಹಿಂಗೆ? ನೆನಪು ಮಾಡ್ಕೊಳ್ಳಿ, ಯಾವಾಗಲಾದರೂ ಈ ದೇಶದಲ್ಲಿ ಒಬ್ಬ ಸಂತರಿದ್ರು, ಸಿಖ್ಖರ ಗುರುಗಳಿದ್ರು. ಕೊನೆಯ ಗುರು ತೇಗ್ ಬಹದ್ದೂರ್ ಮಗ ಗುರು ಗೋವಿಂದ ಸಿಂಗ್ರು. ಈ ಗುರು ಗೋವಿಂದ ಸಿಂಗ್ರು ಹೇಳಿದ್ರು, ಇನ್ನು ಮುಂದೆ ಸಿಖ್ಖರಿಗೆ ಯಾರೂ ಗುರು ಇಲ್ಲ, ಈ ಸಿಖ್ಖರಿಗೆ ಗುರು ಗ್ರಂಥ ಸಾಹಿಬುವೇ ಗುರು ಅಂತ ಹೇಳಿ ಕೈಯಲ್ಲಿ ಕತ್ತಿ ಹಿಡಿದು ಯಾರು ಈ ದೇಶಕ್ಕೆ ಆಕ್ರಮಣಕಾರಿಗಳಿದ್ದಾರೋ ಅವ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ ತನ್ನ ಶಿಷ್ಯರಿಗೆ ಪ್ರೇರೇಪಣೆ ಕೊಟ್ಟರು. ಆದರೆ ಇತಿಹಾಸ ಮರ್ತೋಗ್ಬಿಟ್ಟಿದ್ದೀವಿ ನಾವು. ಅವರು ಮುಸಲರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಒಂದು ಹೋರಾಟದಲ್ಲಿ ಸೋಲೋ ಪ್ರಸಂಗ ಬಂತು. ಅಜ್ಜಿ ಮೊಮ್ಮಕ್ಕಳನ್ನು ಕರ್ಕೊಂಡು, ಗುರು ಗೋವಿಂದ ಸಿಂಗರ 2 ಮಕ್ಕಳನ್ನು ಕರ್ಕೊಂಡು ತಪ್ಪಿಸ್ಕೊಂಡ್ಬಿಟ್ಲು. ಒಬ್ಬ ಫತೇ ಸಿಂಹ, ಇನ್ನೊಬ್ಬ ಜೋರಾವರ ಸಿಂಹ. ಜೋರಾವರ ದೊಡ್ಡವನು, ಫತೇ ಚಿಕ್ಕವನು. ಒಬ್ಬನಿಗೆ 10 ವರ್ಷ, ಮತ್ತೊಬ್ಬನಿಗೆ 9 ವರ್ಷ. ಯಾರೋ ಮೋಸ ಮಾಡಿದ್ರು. ಈ 2 ಮಕ್ಕಳು ಮುಸಲ್ಮಾನ್ ರಾಜನ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಎದುರಿಗೆ ನಿಲ್ಲಿಸ್ಕೊಂಡು ಮುಸಲ್ಮಾನ್ ರಾಜ ಕೇಳ್ತಾನಂತೆ, ಇಷ್ಟು ಸ್ಫುರದ್ರೂಪಿ ಮಕ್ಕಳು ನೀವು ಹಿಂದೂಗಳಾಗಿರಬಾರ್ದು, ನೀವು ಮುಸಲ್ಮಾನರಾಗಿ ಮತಾಂತರ ಹೊಂದೋದಾದರೆ ನಾನು ನಿಮಗೆ ಜೀವದಾನ ಮಾಡ್ತೀನಿ ಅಂತಂದಾಗ ಚಿಕ್ಕ ಹುಡುಗ ಫತೇ ಸಿಂಹ ಹೇಳ್ತಾನಂತೆ, ರಾಜ ಮರ್ತೋಗ್ಬಿಟ್ಟಿದ್ದೇನು ಯಾರ ಮಕ್ಕಳು ಅಂತ. ನಾವು ಗುರು ತೇಗ್ ಬಹದ್ದೂರ್ರ ಮೊಮ್ಮಕ್ಕಳು, ಅವರು ಮತಾಂತರ ಆಗ್ಲಿಕ್ಕೆ ಒಪ್ಕೊಳ್ಳಿಲ್ಲ ಅಂತ ಗರಗಸ ತಗೊಂಡು ಅಡ್ಡಡ್ಡ ಸೀಳಿದ್ರಿ ನೀವು, ಅಷ್ಟಾದ್ರೂ ಮತಾಂತರ ಆಗ್ಲಿಕ್ಕೆ ಒಪ್ಕೊಳ್ಳಿಲ್ಲ. ನನ್ನ ತಂದೆ ಗುರು ಗೋವಿಂದ ಸಿಂಗರು ನಮ್ಮ ಕೈಯಲ್ಲಿ ಕತ್ತಿ ಕೊಟ್ಟು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕು ಅಂತಾನೆ ಕಳಿಸ್ಕೊಟ್ಟಿದ್ದಾರೆ. ಇಂಥವ್ರನ್ನ ಮತಾಂತರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀಯ? ನಾಚಿಕೆ ಆಗಲ್ವಾ ನಿಮಗೆ? ಪ್ರಾಣ ಬೇಕಿದ್ರೂ ಕೊಡ್ತೀವಿ, ಧರ್ಮ ಕೊಡೋದಿಲ್ಲ ಅಂತ ಆ 2 ಪುಟ್ಟ ಮಕ್ಕಳು ಹೇಳಿದ್ರಂತೆ. ಎಂಥ ತಾಕತ್ತಿರಬೇಕು ಯೋಚನೆ ಮಾಡಿ. ಈ ರಾಜನಿಗೂ ಗಾಬರಿ ಆಯ್ತು. ಅವನು ಹೇಳ್ದ, ಈ ಹುಡುಗರ ತಾಕತ್ತನ್ನು ನೋಡೇ ಬಿಡಬೇಕು, ಇವರನ್ನ ಜೀವಂತ ಸಮಾಧಿ ಮಾಡಿ ಅಂತ. ಜೀವಂತ ಸಮಾಧಿ ಮಾಡೋದು ಏನು ಗೊತ್ತಾ? ಇಬ್ಬರನ್ನು ನಿಲ್ಲಿಸೋದು, ಅವರಿಗೆ ಸಿಗುವಂಥ ಇಟ್ಟಿಗೆಗಳ ಮೂಲಕ ನೇರವಾಗಿ ಸಮಾಧಿ ಕಟ್ತಾ ಹೋಗೋದು. ಸಮಾಧಿ ಫತೇ ಸಿಂಹನ ಮೂಗಿನವರೆಗೂ ಬರ್ತಿರ್ಬೇಕಾದ್ರೆ ಮೇಲಿಂದ ನೀರು ಹನಿ ಬೀಳ್ಲಿಕ್ಕೆ ಶುರುವಾಯಿತು. 100 ಜನ ನಿಂತ್ಕೊಂಡು ಈ ಜೀವಂತ ಸಮಾಧಿಯ ದೃಶ್ಯವನ್ನ ಕಣ್ತುಂಬಿಸ್ಕೊಳ್ತಿದ್ದಾರೆ. ಫತೇ ಸಿಂಹ ನೀರು ಎಲ್ಲಿಂದ ಬೀಳ್ತಿದೆ ಅಂತ ನೋಡಿದರೆ ಅಣ್ಣನ ಕಣ್ಣಿನಿಂದ ನೀರು ಧಾರೆಯಾಗಿ ಹರಿತಿತ್ತು. ಅಣ್ಣನ ಕೇಳಿದ್ನಂತೆ, ಅಣ್ಣ ನೀನು ಅಳ್ತಾ ಇದೀಯಾ? ಜನ ನೋಡ್ತಿದ್ದಾರೆ ಅಣ್ಣ, ನಾವು ತೇಗ್ ಬಹದ್ದೂರ್ ಮೊಮ್ಮಕ್ಕಳು, ಮರಿಬೇಡ ಅಣ್ಣ. ಗುರು ಗೋವಿಂದ್ ಸಿಂಗ್ ನಮ್ಮಪ್ಪ, ನೀನು ಅವಮಾನ ಮಾಡ್ತಿದ್ದೀಯ ಅವರಿಗೆ. ಸಾಯೋದಕ್ಕೆ ಇಷ್ಟು ಹೆದರಿಕೆ ಪಡೋದಿದ್ದಿದ್ರೆ ನೀನು ಆವತ್ತೇ ಮತಾಂತರ ಆಗ್ಬಿಡ್ಬೇಕಿತ್ತು. ನೀನು ಆವತ್ತು ಮತಾಂತರ ಆಗದೆ ಇಲ್ಲಿವರೆಗೂ ಬಂದು ಜನರ ಮುಂದೆ ಹೇಳಿ ಅಂತೆ ಕಣ್ಣೀರಿಡ್ತಿದ್ಯಲ್ಲ ಅಂದಾಗ ಜೋರಾವರ ಸಿಂಹ ಹೇಳಿದ್ನಂತೆ, ಫತೇ ಸಾಯ್ತೀನಿ ಅಂತ ಅಳ್ತಾ ಇಲ್ಲ ಕಣೋ, ನಾನು ದೊಡ್ಡವನಾಗಿದ್ದು ನನಗೆ ಬೇಜಾರು. ನಾನು ಚಿಕ್ಕವನಾಗಿದ್ದಿದ್ರೆ ಧರ್ಮಕ್ಕೋಸ್ಕರ ಪ್ರಾಣ ಕೊಡುವ ಮೊದಲ ಭಾಗ್ಯ ನನಗಾಗ್ತಿತ್ತು. ಆ ಭಾಗ್ಯ ನಿನಗೆ ಸಿಗ್ತಾ ಇದೆಯಲ್ಲ ಅಂತ ಹೊಟ್ಟೆ ಉರಿಯಿಂದ ಕಣ್ಣೀರಿಡ್ತಿದ್ದೀನಿ ಅಂತ ಈ ದೇಶದ ಪುಟ್ಟ ಹುಡುಗ ಹೇಳ್ತಾನಲ್ರಿ. ನನಗೆ ಭಾಳ ನೋವಿನ ಸಂಗತಿ ಏನು ಗೊತ್ತೇನು? ಇದು ಯಾವುದು ನನ್ನ ಪಠ್ಯಪುಸ್ತಕದಲ್ಲಿ ಬರಲ್ಲ. ಈ ದೇಶದ ತರುಣ ಪೀಳಿಗೆಗೆ ಇದೊಂದು ಪ್ರೇರಣಾದಾಯಕ ಸಂಗತಿಯೇ ಆಗಲ್ಲ ಅನ್ನೋದು ಈ ದೇಶದ ದುರ್ದೈವ. ನೆನಪು ಮಾಡ್ಕೊಳ್ಳಿ, ಈ ದೇಶದ ಮೇಲೆ ಬ್ರಿಟಿಷರ ದಾಳಿ ಆದಾಗ ಈ ಬ್ರಿಟಿಷರ ದಾಳಿಯನ್ನು ತಡಿಲಿಕ್ಕೆ ಈ ದೇಶದ ತಾಯಂದ್ರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದರು. ಈ ದೇಶದಲ್ಲಿದ್ದಂಥ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ 20 ವರ್ಷ 7 ತಿಂಗಳ ಹೆಣ್ಣು ಮಗಳು ತನ್ನ ದತ್ತು ಮಗುವನ್ನು ಬೆನ್ನಿಗೆ ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ ವೀರಾವೇಶವಾಗಿ ಕಾದಾಡ್ತಾ ಇನ್ನು ಬದುಕೋದು ಸಾಧ್ಯವೇ ಇಲ್ಲ ಅಂತ ಗೊತ್ತಾದಾಗ 7-8 ಜನ ಸೈನಿಕರು ಆಕೆಯ ಮೇಲೆ ತೋಳಗಳಂತೆ ಮುಗಿಬಿದ್ದು ದಾಳಿ ಮಾಡಿದಾಗ ಒಂದು ಕತ್ತಿಯ ಏಟು ಬಂದು ಕುತ್ತಿಗೆಗೆ ಬಿದ್ದಿತ್ತಂತೆ, ಇನ್ನೊಂದು ಕತ್ತಿಯ ಏಟು ಎದೆ ಮೇಲೆ ಬಿದ್ದಿತ್ತು, ರಕ್ತ ಚಿಳ್ಳಂತ ಚಿಮ್ಮಿತ್ತು. ಮತ್ತೊಂದು ಕತ್ತಿ ಆಕೆಯ ಬಲ ಕಪೋಲ ಮತ್ತು ಕಣ್ಣುಗುಡ್ಡೆಯನ್ನು ಎಳೆದು ಬಿಸಾಕಿತ್ತು. ಹೆಣ್ಮಗಳ ಕೆಳಗೆ ಬೀಳೋಕ್ಕಿಂತ ಮುಂಚೆ ತನ್ನ ಕತ್ತಿಯನ್ನು ತಿರುಗಿಸ್ತಾ 7 ಜನರನ್ನು ಧರೆಗುರುಳಿಸಿ ತಾನೂ ನೆಲದ ಮೇಲೆ ಬಿದ್ಲು. ಸೈನಿಕ ಓಡ್ಬಂದು ಕೇಳ್ತಾನೆ, ಅಮ್ಮ ವೈದ್ಯರ ಹತ್ರ ಹೋಗೋಣ ಅಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಏನು ಹೇಳಿದ್ಲಂತ ಗೊತ್ತಾ? ನಾನು ಸಾಯೋದು ಖಾತ್ರಿಯಪ್ಪ, ಆದರೆ ಒಂದೇ ಒಂದು ವಿನಂತಿ ಇದೆ, ನನ್ನ ಈ ದೇಹದ ಅಂತ್ಯ ಸಂಸ್ಕಾರವನ್ನು ಬ್ರಿಟಿಷರು ವಶಪಡಿಸ್ಕೊಂಡ ಭೂಮಿಯಲ್ಲಿ ಮಾಡಬೇಡ, ಸ್ವತಂತ್ರ ಭಾರತದಲ್ಲಿ ಮಾಡು ಅಂತ ಆ ಸೈನಿಕನ ಕೈಯಲ್ಲಿ ಪ್ರಾಣ ಬಿಟ್ಲಲ್ಲ. ಅವಳ ಪರಂಪರೆ ನಮ್ಮದು.
ಇಲ್ಲೇ ಪಕ್ಕದಲ್ಲಿ ರಾಣಿ ಹಬ್ಬಕ್ಕ ಇದ್ಲಲ್ಲ, ಮೊತ್ತ ಮೊದಲ ಬಾರಿಗೆ ಆ ಸಮುದ್ರದ ತೀರದಲ್ಲಿ ನಿಂತ್ಕೊಂಡು ಪೋರ್ಚುಗೀಸರನ್ನ ಎದೆ ಎತ್ತಿ ಹೋರಾಟ ಮಾಡಿದ ಅಪ್ರತಿಮ ಹೆಣ್ಣು ಮಗಳು ಅವಳು ಈ ದೇಶದ ಶ್ರೇಷ್ಠ ನಾರಿ ಅಂತ ಕರ್ಕೊಳ್ಳಲ್ಪಡಬೇಕು. ಈ ದೇಶದ ಶ್ರೇಷ್ಠ ಪರಂಪರೆಯ ತಾಯಂದ್ರು ಯಾರು ಅಂತ ಕೇಳಿದರೆ, ತನ್ನ ಮಗ ನೇಣಿಗೇರಬೇಕಾದ್ರೆ ರಾಮ್ ಪ್ರಸಾದ್ ಬಿಸ್ಮಿಲ್ ನೇಣಿಗೇರೋಕ್ಕಿಂತ ಮುಂಚೆ ಅವನು ನೋಡ್ಲಿಕ್ಕೆ ತಾಯಿ ಹೋದ್ಲು, ತಂದೆಗೆ ಹೋಗೋ ಧೈರ್ಯ ಆಗಲಿಲ್ಲ. ತಾಯಿ ಹೋಗಬೇಕಾದಾಗ ಜೈಲಿನ ಹೊರಗೆ ಶಿವದತ್ತ ಅಂತ ಒಬ್ಬ ಕ್ರಾಂತಿಕಾರಿ ಇದ್ದ, ಅವನು ಬರೆದಿರೋದ್ರಿಂದ ಈ ಘಟನೆ ಸಮಾಜಕ್ಕೆ ಸಿಕ್ತು. ಇಂಥ ಅದೆಷ್ಟು ಘಟನೆಗಳು ಕಣ್ಮರೆಯಾಗೋದ್ವೋ ದೇವರೇ ಬಲ್ಲ. ಹೊರಗಡೆ ಕಾಯ್ಕೊಂಡು ನಿಂತಿದ್ದಂತೆ ತಾಯಿ ಬಂದ್ಲು. ಆ ಶಿವದತ್ತ ಕೇಳ್ತಾನೆ, ಅಮ್ಮ ನೀವು ರಾಮ್ ಪ್ರಸಾದ್ ಬಿಸ್ಮಿಲ್ರ ತಾಯಿ ಅಂತ ಕೇಳಿದ್ದೀನಿ, ನನಗೊಂದು ಉಪಕಾರ ಮಾಡ್ಬೋದಾ? ತಾಯಿ ಕೇಳಿದ್ಲು, ಏನು ಉಪಕಾರಪ್ಪ? ರಾಮ್ ಪ್ರಸಾದ್ ಬಿಸ್ಮಿಲ್ರ ನಾನು ನೋಡಬೇಕು ಅಂತ ನನ್ನ ಕೊನೆ ಆಸೆ. ನಾನು ಅವ್ರ ಶಿಷ್ಯನಾಗಿ ಕೆಲಸ ಮಾಡಿದವನು, ಅವ್ರ ಹತ್ರ ಒಂದು 10 ನಿಮಿಷ ನಿಂತ್ಕೊಳ್ಬೇಕು ಅಂತ ನನಗೆ ಒಳಗೆ ಬಿಡೋ ಸಾಧ್ಯತೆಗಳೇ ಇಲ್ಲಮ್ಮ. ನಿಮ್ಮ ಜೊತೆ ಆದರೆ ಬರ್ಬೋದು, ನೀವು ಧೈರ್ಯ ಮಾಡಿ ಕರ್ಕೊಂಡು ಹೋಗಬೇಕು ಅಂತ. ಆ ತಾಯಿ ಹೇಳಿದ್ಲಂತೆ, ನನ್ನ ಮಗನ ಶಿಷ್ಯ ಅಂತ್ಯ, ಯಾತಕ್ಕೆ ಹೆದರ್ಕೊಳ್ಬೇಕು, ಬಾ ನನ್ನ ಜೊತೆ, ನನ್ನ ಮೈದನ ಅಂತ ಹೇಳ್ತೀನಿ, ತಲೆ ಕೆಡಿಸ್ಕೊಳ್ಬೇಡ ಅಂತ. ವಿಷಯ ಗೊತ್ತಾದರೆ ಈ ತಾಯಿನೂ ನೇಣಿಗೆ ಹಾಕುವಂಥ ಪ್ರಸಂಗ ಇರೋ ಸಂದರ್ಭದಲ್ಲಿ ಅವನ ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡೋಗಿ ನಿಲ್ಲಿಸ್ಕೊಳ್ತಾಳೆ. ತಾಯಿ ನೋಡಿದ ತಕ್ಷಣ ರಾಮ್ ಪ್ರಸಾದ್ ಬಿಸ್ಮಿಲ್ ಕಣ್ಣೀರಿಟ್ಟಂತೆ. ಕಣ್ಣೀರಿಟ್ಟಿದ್ದನ್ನು ನೋಡಿ ತಾಯಿ ಹೇಳ್ತಾಳೆ, ಥೂ ರಾಮ್ ಪ್ರಸಾದ, ನಾಳೆ ಸಾಯ್ತೀನಿ ಅಂತ ನೀನು ಅಳ್ತಾ ಇದ್ದೀಯಾ? ನನಗಂತೂ ಬಹಳ ಖುಷಿ ಇತ್ತು, ನನ್ನ ಮಗ ರಾಮ್ ಪ್ರಸಾದ ಸೂರ್ಯ ಮುಳುಗದ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡ್ತಿದ್ದಾನೆ, ಆ ಕಾರಣಕ್ಕೋಸ್ಕರ ನಾಳೆ ನೇಣಿಗೇರ್ತಿದ್ದಾನೆ. ಇಂಥ ಮಕ್ಕಳು ನಿಮ್ಗೆ ಯಾರಿಗೂ ಹುಟ್ಲಿಲ್ವಲ್ಲ ಅಂತ ಊರು ತುಂಬ ಪೇಡ ಹಂಚ್ಕೊಂಡು ಬಂದಿದ್ದೀನಿ. ನೀನು ನೋಡಿದ್ರೆ ನಾಳೆ ಸಾಯ್ತೀನಿ ಅಂತ ಕಣ್ಣೀರಿಡ್ತಾ ಇದೆಯಲ್ಲೋ, ನೀನೀಗ ಹೆದರೋದಿದ್ದಿದ್ರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು ಯಾಕೋ? ನೀನು ಮೊದಲೇ ಹೋರಾಟ ಮಾಡಲ್ಲ ನಿಶ್ಚಯ ಮಾಡಿದ್ದಿದ್ರೆ, ಬ್ರಿಟಿಷರ ಬೂಟ್ ನೆಕ್ತೀನಿ ಅಂತ ನಿಶ್ಚಯ ಮಾಡಿದ್ದಿದ್ರೆ ನೀನು ಸತ್ತೆ ಅಂತ ಮೊದಲೇ ಹೇಳ್ಕೊಂಡು ತಿರುಗಾಡ್ತಿದ್ದೆ. ನೇಣುಗಂಬದ ಹತ್ರ ಬಂದು ಕಣ್ಣೀರಿಡ್ತೀಯನೋ ಅಂತ ಅಂದ್ಲು ತಾಯಿ. ಹೆಂಗಾಗಿರ್ಬೇಡ ರಾಮ್ ಪ್ರಸಾದ್ ಬಿಸ್ಮಿಲ್ನಿಗೆ. ಕುಸಿದು ಬಿದ್ದ ರಾಮ್ ಪ್ರಸಾದ ಕಣ್ಣೀರಿನಿಂದ ಅಮ್ಮನ ಕಾಲು ತೊಳೆದು ಹೇಳ್ತಾನಮ್ಮ, ಹೆದರಿಕೆಯಿಂದ ಅಳ್ತಿಲ್ಲ ಕಣೆ, ನೋವಿನಿಂದ ಅಳ್ತಿದ್ದೀನಿ. ನಿನ್ನಂಥ ತಾಯಂದ್ರೆ ಈ ದೇಶದಲ್ಲಿ ಇಲ್ವಲ್ಲ ಅನ್ನೋ ನೋವಿನಿಂದ ಅಳ್ತಾ ಇದ್ದೀನಿ. ನಿನ್ನಂಥ ತಾಯಂದ್ರೆ ಈ ದೇಶದಲ್ಲಿ ಇದ್ದಿದ್ರೆ ನನ್ನಂಥ ಮಕ್ಕಳು ಹುಟ್ಟಿರ್ತಿದ್ರು. ನನ್ನಂಥ ಮಕ್ಕಳು ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟನೇ ಮಾಡ್ತಿರ್ಲಿಲ್ಲ. ಯಾಕೆಂದರೆ ನನ್ನಂಥ ಮಕ್ಕಳು ಬ್ರಿಟಿಷರನ್ನ ಒಳಗೆ ಬರಲಿಕ್ಕೆ ಬಿಡ್ತಿರ್ಲಿಲ್ಲ. ಅಂಥ ಪಡೆ ನಿನ್ನಂಥ ತಾಯಂದ್ರಿದ್ರೆ ಆಗ್ತಿತ್ತಲ್ಲ ಅಂತ ನನಗೆ ತುಂಬ ನೋವಾಗ್ತಿದೆ ಕಣೆ ಅಂದಾಗ, ಆ ತಾಯಿ ಗಂಡು ಗಲಿರೆಯವಳು. ಶಿವದತ್ತ ಬರಿತಾನೆ, ಆ ತಾಯಿ ಮಗನನ್ನ ಎರಡೂ ಹೆಗಲನ್ನು ಇಟ್ಕೊಂಡು ಮೇಲಕ್ಕೆ ಎತ್ತಿದ್ಲಂತೆ. ಸರಳುಗಳ ಒಳಗಿದ್ದಾನವನು. ಮೇಲಕ್ಕೆತ್ತ ತಾಯಿ ಹೇಳ್ತಾಳೆ, ಮಗು ರಾಮ್ ಪ್ರಸಾದ್, ನಾನು ಸಾಯ್ತಾ ಇರೋ ನನ್ನ ಮಗನನ್ನು ನೋಡ್ಲಿಕ್ಕೆ ಬರಲಿಲ್ಲಪ್ಪ, ಹುತಾತ್ಮನಾಗ್ಲಿಕ್ಕೆ ಹೊರಟಿರೋ ಮಹಾತ್ಮನ ದರ್ಶನಕ್ಕೆ ಬಂದಿದ್ದೀನಪ್ಪ ಅಂತ ಆ ತಾಯಿ ಹೇಳ್ತಾಳಲ್ಲ. ಎಲ್ಲಿ ಹೋದ್ರು ರೀ ಆ ತಾಯಂದ್ರು? ಇವತ್ತಿಗೂ ಕೂಡ ಅಂಥದ್ದೇ ತಾಯಂದ್ರಿದ್ದಾರೆ, ಕ್ರಾಂತಿಕಾರಿಗಳಿದ್ದಾರೆ. ದೇಶಕ್ಕೋಸ್ಕರ ಪ್ರಾಣ ಕೊಡೋ ತಹ ಇರುವಂಥ ಅನೇಕ ತರುಣರು ಈ ದೇಶದಲ್ಲಿ ಇವತ್ತಿಗೂ ಇದ್ದಾರೆ. ನಮಗೆ ಈ ದೇಶದಲ್ಲಿ ಕೆಲವರನ್ನು ನಾವು ನೋಡಿದ ತಕ್ಷಣ ಗಾಬರಿ ಆಗಿಬಿಡುತ್ತೆ. ನನಗೂ ಅನೇಕರು ಫೋನ್ ಮಾಡ್ತಾರೆ. ಫೋನ್ ಮಾಡಿದವ್ರು ಎಂತೆಂಥ ಮಾತಾಡ್ತಾರೆ ಕೇಳಿದ್ರೆ ಗಾಬರಿ ಆಗಿಬಿಡ್ತೀರಿ ನೀವು. ಒಂದ್ಸಲ ಇತ್ತೀಚೆಗೆ ಒಬ್ಬ ಹುಡುಗ ಫೋನ್ ಮಾಡ್ದ ನನಗೆ, ಸುಮಾರು 1 ವರ್ಷದ ಹಿಂದೆ. ನಾನು ಬೈಕ್ನಲ್ಲಿ ಬೆಂಗಳೂರಿಗೆ ಹೋಗ್ತಿದ್ದೆ. ಬೆಂಗಳೂರಲ್ಲಿ ತಿರುಗಾಡ್ತಿರ್ಬೇಕಾದ್ರೆ ಫೋನ್ ಬಂತು. 2 ಸಲ ಕಟ್ ಮಾಡಿದೆ. 3ನೇ ಸಲ ಮತ್ತೆ ಬಂದಾಗ ಯಾರದೋ ಜೀವನೇ ಹೋಗ್ತಿರ್ಬೇಕು ಅಂತ ನಾನು ಗಾಡಿ ಪಕ್ಕಕ್ಕಿಟ್ಟು ಅವನು ಫೋನ್ ರಿಸೀವ್ ಮಾಡಿದರೆ ಗುಲ್ಬರ್ಗಾದ ಹುಡುಗ ಯೂನಿವರ್ಸಿಟಿಯಲ್ಲಿ ಓದ್ತಿದ್ದಾನೆ. ಅವನು ನನಗೆ ಹೇಳ್ದ, ಸರ್ ನಾನು ಆತ್ಮಹತ್ಯೆ ಮಾಡ್ಕೊಂಡು ಸಾಯಬೇಕು ಅಂತಿದ್ದೀನಿ ಸರ್ ಅಂದ. ನಾನು ಮೊದಲೇ ಫ್ರಸ್ಟ್ರೇಟ್ ಆಗಿದ್ದೆ. ಗಾಡಿ ಪಕ್ಕದಲ್ಲಿ ನಿಲ್ಲಿಸಿ ನಾನಂದೆ, ಸತ್ತು ಹೋಗು, ಬಹಳ ಒಳ್ಳೇದು ಅಂತೇಳಿ ಕಟ್ ಮಾಡಿದೆ. ಅವನಿಗೆ ಗಾಬರಿ ಆಯಿತು. ಮತ್ತೆ ವಾಪಸ್ ಫೋನ್ ಮಾಡ್ದ, ಸರ್ ಸಾಯ್ತೀನಿ ಅಂದರೆ ಸತ್ತೋಗು ಅಂತಿರಲ್ಲ ನೀವು. ನಾನು ಹೇಳಿದೆ, ನೀನು ಸಾಯಬೇಕು ಅಂತ ಡಿಸೈಡ್ ಮಾಡಿದರೆ ಸತ್ತೋಗಪ್ಪ, ನೀನು ಬದುಕಿದ್ದು ಇನ್ನೇನು ಮಾಡ್ತೀಯ ಅಂತ. ನನಗೊಂದು ಕಾನ್ಫಿಡೆನ್ಸ್ ಇತ್ತು, ಯಾರು ಸಾಯ್ತೀನಿ ಅಂತ ಮತ್ತೊಬ್ಬರಿಗೆ ಫೋನ್ ಮಾಡ್ತಾನೋ ಅವನು 100% ಸಾಯಲ್ಲ ಅಂತ. ಅವನು ಬದುಕೋದು ಖಾತ್ರಿ. ನಾನು ಕೇಳಿದೆ, ನೇರವಾಗಿ ಕೇಳಿದೆ ಅವನಿಗೆ, ಪ್ರೀತಿಸಿರೋ ಹುಡುಗಿ ಸಿಗಲಿಲ್ಲ ಅಂತ ಸಾಯ್ಲಿಕ್ಕೆ ಹೊರಟಿಯಲ್ಲ ನೀನು ಅಂತ. ಅವನು ಗಾಬರಿ, ಸರ್ ನಿಮ್ಗೆ ಹೆಂಗೆ ಗೊತ್ತಾಯಿತು? ನಾನಂದ, ಇವತ್ತಿನ ತರುಣರು ಸಾಯ್ಲಿಕ್ಕೆ ಇನ್ನೇನು ರೀಸನ್ ಇದೆ? ಹಾಳಾದ್ದು ಯಾವುದೋ ಹುಡುಗಿ ಸಿಗಲಿಲ್ಲ, ನಾನು ಇಂಟರ್ನೆಟ್ಟಲ್ಲಿ ಪ್ರೀತಿ ಮಾಡಿದೆ, ಲವ್ ಮಾಡಿ ಸತ್ತೋದೆ, ಈ ಕಾರಣ ಬಿಟ್ಟರೆ ಮತ್ತೇನಿಲ್ಲ. ನಾನಂದೆ, ಪ್ರೀತಿ ಮಾಡಿರೋ ಹುಡುಗಿ ಸಿಗಲಿಲ್ಲ ಅಂತ ಸಾಯ್ಲಿಕ್ಕೆ ಹೊರಟಿದ್ಯಾ? ನಿನ್ನಂಥವ್ರು ಬದುಕಿರೋಕ್ಕಿಂತ ಸಾಯೋದು ಒಳ್ಳೆಯದು ಅಂತ. ಅವನಿಗೆ ಗಾಬರಿ ಆಯಿತು. ಸರ್ ಏನು ಸರ್, ಆ ಹುಡುಗಿಗೆ 4 ತಿಂಗಳಿಂದ ನಾನು ಲೆಟ್ರ್ ಬರೆದಿದ್ದೀನಿ, ಮಾತಾಡಿಸಿದ್ದೀನಿ, ಹುಡುಗಿ ತಿರುಗಿ ಕೂಡ ನೋಡ್ತಾ ಇಲ್ಲ, ಅದಕ್ಕೆ ಸತ್ತರೆ ಆದರೂ ಬುದ್ಧಿ ಬರ್ಬೋದು ಅಂತಂದ. ನಾನಂದೆ, ನಿಮ್ಮಮ್ಮ 9 ತಿಂಗಳು ನಿನ್ನನ್ನು ಹೊತ್ತಲು, ಅದಾದಮೇಲೆ ಹೆತ್ತು ಇವತ್ತಿನವರೆಗೂ ಬೆಳೆಸಿದ್ದಾಳೆ. ಇನ್ನೊಂದು 2 ವರ್ಷ ಕಳೆದ್ರೆ ನನ್ನ ಮಗ ಕೆಲಸಕ್ಕೆ ಹೋಗ್ತಾನೆ, ನನ್ನ ವಯಸ್ಸಾದ ಸ್ಥಿತಿಯಲ್ಲಿ ನನ್ನನ್ನು ನೋಡ್ಕೊಳ್ತಾನೆ ಅಂತ ಕಾಯ್ಕೊಂಡು ಕೂತಿದ್ದಾಳಲ್ಲಪ್ಪ. ಅವಳು ನಿನಗೆ ಎಷ್ಟು ಪತ್ರ ಬರೆದಿದ್ದಾಳೆ ಮಾನಸಿಕವಾಗಿ, ಅವಳು ನಿನ್ನನ್ನು ಎಷ್ಟು ಮಾತನಾಡಿಸಿದ್ದಾಳೆ, ನನ್ನ ಮಗ ಅಂತ ಎಷ್ಟು ಮುದ್ದಿಸಿದ್ದಾಳೆ. ನೀನು ಸತ್ತ ಮೇಲೆ
ಅವಳ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿದ್ಯಾ ಅಂದೆ. ಅವನಿಗೆ ಭಾಳ ನೋವಾಗಿ, ತಪ್ಪಾಯಿತು ಸರ್, ನಾನು ಹುಡುಗಿಗೋಸ್ಕರ ಸಾಯಲ್ಲ, ನಮ್ಮ ಅಮ್ಮನಿಗೋಸ್ಕರ ಬದುಕ್ತೀನಿ ಎಂದ. ನನ್ನ ಜೀವನದಲ್ಲಿ ಕೇಳಿದ ಒಳ್ಳೆ ಮಾತದು, ಹುಡುಗಿಗೋಸ್ಕರ ಸಾಯಲ್ಲ, ಅಮ್ಮನಿಗೋಸ್ಕರ ಬದುಕ್ತೀನಿ ಅಂತ. ಈ ಅಮ್ಮ ಸ್ವಂತ ಅಮ್ಮನೇ ಆಗಬೇಕಾಗಿಲ್ಲ, ದೇಶದ ಅಮ್ಮನೂ ಆಗ್ಬೋದು. ಯೋಚನೆ ಮಾಡಿ ನಮ್ಮ ತರುಣರು ಹೆಂಗಿದ್ದಾರೆ, ನಮ್ಮ ಅಪ್ಪ ಅಮ್ಮಂದ್ರು ಹಾಗೆ ಇದ್ದಾರೆ. ವಿಚಿತ್ರ ಇದು. ಒಬ್ಬ ಹುಡುಗ ಇತ್ತೀಚೆಗೆ ಫೋನ್ ಮಾಡ್ದ, ಒಂದು 22 ದಿನಗಳ ಹಿಂದೆ, ಸರ್ ನಾನು NDA ಎಕ್ಸಾಮ್ ಬರೆದು ಪಾಸು ಆಗಿಬಿಟ್ಟೆ, ನಾನು ಸೈನಿಕನಾಗ್ಲಿಕ್ಕೆ ಹೊರಡಬೇಕು, ನಮ್ಮ ಅಪ್ಪ ಅಮ್ಮ ಪರ್ಮಿಷನ್ನೇ ಕೊಡ್ತಿಲ್ಲ ಸರ್. ನಾನು ಸುಮ್ಮನೆ ಕೇಳಿದೆ, ನೀನೊಂದು ಹುಡುಗಿನ ಪ್ರೀತಿಸಿ ನಿಮ್ಮ ಅಪ್ಪ ಅಮ್ಮ ಮದುವೆ ಆಗಬೇಡ ಅಂದರೆ ಬಿಟ್ಬಿಡ್ತೀಯ ನೀನು? ಇಲ್ಲ ಸರ್, ಮದುವೆ ಆಗೇ ಆಗ್ತೀನಿ ಅಂತ. ಹುಡುಗಿನ ಪ್ರೀತಿಸಿ ಅವಳನ್ನ ಹಾರಿಸ್ಕೊಂಡು ಹೋಗ್ಲಿಕ್ಕಾಗತ್ತೆ ಅಪ್ಪ ಅಮ್ಮನ ವಿರುದ್ಧವಾಗಿ. ಆದರೆ ಸೈನ್ಯದ ಕೆಲಸಕ್ಕೆ ಅಪ್ಪ ಅಮ್ಮ ಬೇಡ ಅಂದಿದ ತಕ್ಷಣ ಕೈ ಕಟ್ಕೊಂಡು ನಿಂತು ಬಿಡೋದ? ಹೌದು, ನಮ್ಮ ಅಪ್ಪ ಅಮ್ಮ ಹೇಳಿದರು. ನಾನು ಹೇಳಿದೆ, ಈ ನಾಟಕ ಎಲ್ಲ ಸಾಕು ಮಾಡಪ್ಪ, ನಿನಗೆ ನಿಜವಾಗ್ಲೂ ದೇಶದ ಸೇವೆ ಮಾಡಬೇಕು ಅಂತ ಮನಸ್ಸಿದ್ರೆ ಈ ಕಾರಣಕ್ಕೋಸ್ಕರ ಅಪ್ಪ ಅಮ್ಮನ ಮಾತು ಧಿಕ್ಕರಿಸಿ ಹೊರಡು, ಈ ದೇಶ ನಿಮ್ಮಂಥವರಿಗೋಸ್ಕರ ಕಾಯ್ತಿದೆ ಅಂದ ತಕ್ಷಣ ಹುಡುಗ ಒಂದು ವಾರದ ಮೇಲೆ ಫೋನ್ ಮಾಡ್ದ, ನಾನು NDAಗೆ ಜಾಯ್ನ್ ಆಗ್ತಿದ್ದೀನಿ ಸರ್ ಅಂತ. ಅವ್ರ ಅಪ್ಪ ಅಮ್ಮ ಮೊದಲನೇ ಕೆಲವು ಕ್ಷಣ ಬೇಜಾರು ಮಾಡ್ಕೊಳ್ತಾರ್ರಿ, ಆಮೇಲೆ ಒಂದು ಹೆಮ್ಮೆ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ದೇಶಕ್ಕೋಸ್ಕರ ಬದುಕ್ತಾ ಇರೋ ಮಗ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಾಗ ತಂದೆ ತಾಯಿ ಕಣ್ಣೀರಿಡಬೇಕಾಗಲ್ಲ, ಹೆಮ್ಮೆಯಿಂದ ಎದೆ ತಟ್ಕೊಂಡು ಹೇಳ್ಬೋದು, ಇಂಥ ಮಗ ನನಗೆ ಹುಟ್ಟದ, ನಿಮ್ಗೆ ಯಾರಿಗಾದ್ರೂ ಹುಟ್ಟಿದ್ರಾ ಅಂತ. ನಾನಂಥ ತಾಯಂದ್ರು ನೋಡಿದ್ದೀನಿ. ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಗೊತ್ತಿರಬೇಕು ನಿಮ್ಗೆಲ್ರಿಗೂ. ಕರ್ನಾಟಕದವನೇ, ನಮ್ಮ ಬೆಂಗಳೂರಿನವನು, ಮೂಲತಃ ಕೇರಳದವನು, ಆದರೆ ಬೆಂಗಳೂರಿನಲ್ಲಿದ್ದ ಹುಡುಗ. ಅವನು ಬಾಂಬೆ ಮೇಲೆ ಅಟ್ಯಾಕ್ ಮಾಡಿದಾಗ, ಈ ಭಯೋತ್ಪಾದಕರ ಅಟ್ಯಾಕ್ನ ಸಂದರ್ಭದಲ್ಲಿ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಪ್ರಾಣವನ್ನು ಕಳ್ಕೊಂಡ. ನಿಮ್ಗೆ ಗೊತ್ತಿರಲಿ, ತನ್ನ ಪ್ರಾಣವನ್ನು ಕಳ್ಕೊಳ್ಳೋಕ್ಕಿಂತ ಮುಂಚೆ 8 ಜನರ ಪ್ರಾಣವನ್ನು ಉಳಿಸಿ ತನ್ನ ಪ್ರಾಣವನ್ನು ಈ ಧರೆಗೆ ಅರ್ಪಿಸಿದ ಪುಣ್ಯಾತ್ಮ ಆತ. ಅವನು ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಾಗ ಅವನ ವಯಸ್ಸು 33 ವರ್ಷ ರೀ. 33 ವರ್ಷ. ಯಾವ ತಂದೆ ತಾಯಿಗೂ ಇರುವ ಇಂಥ ಒಬ್ಬ ಮಗನನ್ನು ಕಳ್ಕೊಳ್ಳೋದು ಖುಷಿಯಾಗೋ ಸಂಗತಿಯೇ ಅಲ್ಲ. ಅವನ ತಂದೆ ಮತ್ತು ತಾಯಿ ಬೆಂಗಳೂರಿನ ಯಲಹಂಕ ನ್ಯೂ ಟೌನಲ್ಲಿ ಇರ್ತಾರೆ. 2-3 ವರ್ಷ ಅವರನ್ನು ಮಾತನಾಡಿಸ್ಲಿಕ್ಕೆ ಆಗಿರಲಿಲ್ಲ. ಅದಾದಮೇಲೆ ಒಂದಿನ ಅವ್ರನ್ನೊಂದು ಕಾರ್ಯಕ್ರಮದಲ್ಲಿ ನೋಡಿದಾಗ ರೋಮಾಂಚನ ಆಯಿತು. ಯಾಕೆ ಗೊತ್ತೇನು? ಆ ತಂದೆ ತಾಯಿ ನನ್ನ ಮಗನನ್ನು ಕಳ್ಕೊಂಡೆ ಅಂತ ಕಣ್ಣೀರಿಡ್ತಾ ಮನೇಲಿ ಕೂತ್ಕೊಳ್ಳಿಲ್ಲ. ಇವತ್ತಿಗೂ ಕೂಡ ಯಾವುದಾದ್ರೂ ಕಾರ್ಯಕ್ರಮಗಳಾದರೆ, ಕಾಲೇಜಿಗೆ ಕರೆದ್ರೆ ಅವ್ರ ತಂದೆ ತಾಯಿ ಹೋಗಲ್ಲಿ ಕೂತ್ಕೊಳ್ತಾರೆ, ಸಂದೀಪನ್ ನೆನಪಿಸ್ಕೊಳ್ತಾರೆ. ಸಂದೀಪ ಪ್ರಾಣ ಕೊಟ್ಟ ಈ ದೇಶವನ್ನು ನೀವು ಉಳಿಸ್ಕೊಳ್ರಪ್ಪ ಅಂತ ಆ ತಂದೆ ತರುಣರಿಗೆ ಪ್ರೇರಣೆ ಕೊಡ್ತಾರೆ. ನನಗೆ ಬಹಳ ಹೆಮ್ಮೆ ಆ ತಂದೆ ತಾಯಿನ ಕಂಡಾಗ. ಅವರನ್ನು ನಮ್ಮ ಊರಿಗೆ ಕರ್ಕೊಂಡು ಹೋಗಿದ್ವಿ. ನಮ್ಮ ಊರಿನಲ್ಲಿ ಒಂದು 2,000 ಜನ ಸೇರಿದ್ರು. ಈ 2,000 ಜನರ ಎದುರುಗಡೆ ತಂದೆ ಏನೋ ಸಹಜವಾಗಿ ಮಾತನಾಡಿ ಕೂತರು. ಅವತ್ತು ತಾಯಿ ಕೇಳಿದರು, ನಿಮ್ಮೂರು ಚಕ್ರವರ್ತಿ, ಒಂದು 2 ನಿಮಿಷ ನಾನು ಮಾತನಾಡಲ ಅಂತ. ನಾನಂದೆ, ಬನ್ನಿ ಅಮ್ಮ ಮಾತನಾಡಿ ಅಂದರೆ ಆ ತಾಯಿ ಏನು ಹೇಳಿದ್ರು ಗೊತ್ತಾ? ಇವತ್ತು ನಾನು ಈ ಊರಿಗೆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ರಾತ್ರಿ ಇಡೀ ತಯಾರಿ ಮಾಡಿ ಮಲ್ಕೊಂಡೆ. ಸುಮಾರು 2:30-3 ಗಂಟೆ ಅಷ್ಟೊತ್ತಿಗೆ ಕನಸಿನಲ್ಲಿ ನನ್ನ ಮಗ ಬಂದಂತೆ, ಸಂದೀಪ್ ಬಂದಂತೆ. ಹೇಗೆ ಬಂದ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡಿದರು. ಟ್ರೈನಲ್ಲಿ ಬಂದಂಥವನು, ಇವರೆಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ನಿಂತಿದ್ರಂತೆ. ಅವನ ಪ್ಲ್ಯಾಟ್ಫಾರ್ಮಿನ ಆ ಮೆಟ್ಟಿಲುಗಳಿವೆಯಲ್ಲ, ಟ್ರೈನಿನ ಮೆಟ್ಟಿಲುಗಳು, ಅದರ ಮೇಲೆ ನಿಂತ್ಕೊಂಡು ಅಪ್ಪ ಅಮ್ಮನಿಗೆ ಕೈ ಬೀಸಿದ್ದಂತೆ. ಟ್ರೈನ್ ಇವ್ರ ಕೈ ಹತ್ರ ಹೋಗಬೇಕು ಅನ್ನೋ ವೇಳೆಗೆ ಟ್ರೈನ್ ಮುಂದಕ್ಕೆ ಹೋಗ್ಬಿಡ್ತಂತೆ. ತಾಯಿ ಹೇಳ್ತಾರೆ, ಅವನನ್ನು ಅಟ್ಟಿಸ್ಕೊಂಡು ಹೋದೆ ನಾನು, ಇನ್ನು ಸಿಗಲ್ಲ ಅಂತ ಗೊತ್ತಾಯಿತು, ಎಚ್ಚರ ಆಗ್ಬಿಡ್ತು, ಇಡೀ ರಾತ್ರಿ ನಿದ್ದೆ ಬರಲಿಲ್ಲ ಅಂತ ಹೇಳಿದರು. ಹಂಗಂದ ತಾಯಿ ಇಡೀ ಊರಿನ ಜನರನ್ನು ಕೇಳಿದರು, ನನ್ನ ಮಗ ಇನ್ನು ವಾಪಸ್ ಆ ಟ್ರೈನಿಂದ ಕೆಳಗಿಳೋ ಪ್ರಮೇಯನೇ ಬರಲ್ಲ ಅಲ್ಲ, ಅವನ ಪ್ಲ್ಯಾಟ್ಫಾರ್ಮ್ ಮೇಲೆ ಇಳಿಯಲ್ಲ, ನಮ್ಮ ಮನೆಗೂ ಬರಲ್ಲ ಅಂತ ಅನ್ನಿಸ್ದಾಗಲೆಲ್ಲ ನನ್ನ ಹೃದಯ ಭಾರವಾಗುತ್ತೆ, ಹೃದಯ ತುಂಬಿ ಬರುತ್ತೆ. ಆದರೆ ಸತ್ಯ ಹೇಳ್ತೀನಿ, ಅವ್ರ ತಾಯಿ ಹೇಳಿದ್ದು ಸತ್ಯ ಹೇಳ್ತೀನಿ, ನನ್ನ ಮಗನನ್ನು ಕಳ್ಕೊಂಡು ನಾನು ದುಃಖ ಪಡೋಕ್ಕಿಂತ ಹೆಚ್ಚು ಇಂಥ ಮಗನನ್ನು ಹೆತ್ನಲ್ಲ ಅಂತ ಖುಷಿ ಪಡ್ತೀನಿ ಅಂತ ಆ ತಾಯಿ ಹೇಳಿದಾಗ 2,000 ಜನರ ಕಂಗಳಲ್ಲಿ ನೀರು. ಆ ತಾಯಿ ಪ್ರಶ್ನೆ ಕೇಳಿದರು, ನನ್ನ ಮಗ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟ, ನೀವೆಲ್ಲ ಸೇರಿ ಈ ದೇಶವನ್ನು ಹಾಳು ಮಾಡಿಬಿಟ್ರಲ್ಲ, ಉಳಿಸ್ಕೊಡ್ರಿ ಈ ದೇಶವನ್ನು ಅಂತ ಆ ತಾಯಿ ಕೇಳಿದಾಗ ಆ ಪ್ರಶ್ನೆಗೆ ಉತ್ತರ ಇರಲಿಲ್ಲ ರೀ. ಜಗತ್ತಿನ ಯಾವ ಪ್ರಶ್ನೆಗೆ ಬೇಕಿದ್ರೂ ಉತ್ತರ ಕೊಡ್ಬೋದು, ಆದರೆ ನನ್ನ ದೇಶ ಹಾಳಾಗ್ತಾ ಇರೋದ್ರ ಕುರಿತಂತೆ ಯಾರಾದರೂ ಪ್ರಶ್ನೆ ಕೇಳಿದರೆ ಉತ್ತರ ಕೊಡೋ ಸ್ಥಿತಿಯಲ್ಲಿ ಇವತ್ತು ನಾವಿಲ್ಲ. ಯಾವ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೀವಿ ಗೊತ್ತೇನೋ ಈ ದೇಶವನ್ನು? ಯಾವ ಸೈನಿಕರ ಕುರಿತಂತೆ ಇಷ್ಟೆಲ್ಲ ಮಾತನಾಡ್ತೀವೋ, ಇಷ್ಟೆಲ್ಲ ಸೈನಿಕರ ಸನ್ಮಾನ ಮಾಡಿದ್ವೋ, ಈ ಸೈನಿಕರಿಗೆ ಗಡಿಯಲ್ಲಿ ಅವಮಾನವಾದಾಗ ಈ ದೇಶದ ಯಾವನೂ ಜೊತೆಯಲ್ಲಿಲ್ಲ ರೀ. ಹೇಮಚಂದ್ರನ ತಲೆಯನ್ನು ಪಾಪಿ ಪಾಕಿಸ್ತಾನಿಯರು ಕಡ್ಕೊಂಡು ಹೋದ್ರು, ಆ ತಲೆಯನ್ನು ತಗೊಂಡು ಊರಲ್ಲೆಲ್ಲ ಮೆರವಣಿಗೆ ಮಾಡಿದ್ರಂತೆ. ಯೂಟ್ಯೂಬಲ್ಲಿ ಅದರ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ. ಅವನ ಶವ ಮನೆಗೆ ಬಂದಾಗ ಅವನ ಹೆಂಡತಿ ಮತ್ತು ತಾಯಿ ಕಣ್ಣೀರಿಟ್ಟರು. ಹತ್ತು ಕಣ್ಣೀರು ಬತ್ತು ಹೋಯ್ತು. ಮುಂದೇನು ಅಂತ ಕೇಳಿದರೆ ಪತ್ರಕರ್ತರು ಬಂದಿದ್ದಾಗ
ತಲೆ ಇಲ್ಲದ ಶವವನ್ನು ಹೆಂಡತಿ ಮನೆ ಮುಂದೆ ಇಟ್ಕೊಂಡು ಅತ್ತಾದ ನಂತರ ಉಪವಾಸಕ್ಕೆ ಕೂತ್ಲಂತೆ. ಪತ್ರಕರ್ತರು ಕೇಳಿದರು, ಏನಮ್ಮ ತಾಯಿ ಉಪವಾಸಕ್ಕೆ ಕೂತ್ರೆ ನಿಮ್ಮ ಯಜಮಾನ್ರ ಜೀವ ಬರುತ್ತಾ ಅಂದರೆ ಆ ಹೆಣ್ಮಗಳು ಏನಂದ್ಲು ಗೊತ್ತಾ? ಹೇಮಚಂದ್ರನ ಹೆಂಡತಿ, ನನ್ನ ಯಜಮಾನ್ರ ಜೀವ ತಂದುಕೊಡೋ ಯೋಗ್ಯತೆ ನಿಮ್ಮ ಸರ್ಕಾರಕ್ಕೆ ಎಲ್ಲಿದೆ? ಕೊನೆ ಪಕ್ಷ ನಮ್ಮ ಯಜಮಾನ್ರ ತಲೆ ಆದರೂ ತರಿಸ್ಕೊಡ್ರಿ ಅಂತ ಆ ಹೆಣ್ಮಗಳು ಕೇಳ್ತಾಳಲ್ರಿ. ಅನೇಕ ವರ್ಷಗಳ ಕಾಲ ತನ್ನ ಯಜಮಾನ್ರ ಮುಖನೇ ನೋಡದೆ ಆ ಯಜಮಾನ ಈಗ ಸತ್ತಾಗ ಅವನ ತಲೆ ಕೂಡ ಇಲ್ಲದೆ ಶವ ಸಂಸ್ಕಾರ ಮಾಡಬೇಕಲ್ಲ, ಯಾವ ಮನೆಗೆ ತಾನೇ ಖುಷಿ ಆಗತ್ತೆ ರೀ? ಇಡೀ ದೇಶ ನಿರ್ವೀರ್ಯತೆಯಿಂದ ನರಳಿ ಹೋಯ್ತು. ನನಗೆ ನಾಚಿಕೆ ಆಗುತ್ತೆ ಈ ಮಾತು ಹೇಳಬೇಕಾದ್ರೆ. ಈ ದೇಶದ ಪ್ರಧಾನಿ, ದಯವಿಟ್ಟು ಕ್ಷಮಿಸಿ, ಈ ದೇಶದ ಪ್ರಧಾನಿ ಎಷ್ಟು ನಿರ್ವೀರ್ಯರು ಅಂತಂದರೆ, ಈ ಪ್ರಧಾನಿಯನ್ನು ಅವತ್ತು ಕೇಳಿಕೊಳ್ಳಾಯಿತು ತಲೆ ತರಿಸ್ಕೊಡ್ರಿ ಅಂತಂದರೆ ಪ್ರಧಾನಿ ಹೇಳಿದರು, ಮುಂದಿನ ವಾರ ಪಾಕಿಸ್ತಾನದ ಅಧ್ಯಕ್ಷರು ಬರ್ತಾರೆ, ನಾನೇನಾದರೂ ತಲೆ ಕೇಳಿದರೆ ಅವರು ತಮ್ಮ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರೆ ಭಾರತಕ್ಕೆ ಅವಮಾನ ಆಗುತ್ತೆ, ಅದಕ್ಕೆ ಈ ಮಾತನ್ನು ಕೇಳಲಿಕ್ಕೆ ತಯಾರಿಲ್ಲ ಅಂತ ನಾಚಿಕೆ ಇಲ್ಲದಂತೆ ಹೇಳಿದ್ರಲ್ಲ. ನಂಗೆ ಭಾಳ ಆಕ್ರೋಶ ಇದೆ ಈ ವಿಚಾರಕ್ಕೆ. ನಾನು ಏನಾದರೂ ಮಾತು ತಪ್ಪಿ ಆಡ್ತಿದ್ದೀನಿ ಅಂತಂದರೆ ದಯವಿಟ್ಟು ಕ್ಷಮಿಸಿ. ಆದರೆ ಈ ದೇಶದ ಒಬ್ಬ ಸೈನಿಕನಿಗೆ ಅವಮಾನವಾಗೋದನ್ನು ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ ರೀ. 5 ಜನ ಈ ದೇಶದ ಸೈನಿಕರನ್ನ ಮಲ್ಕೊಂಡಿದ್ದಾಗ ಪಾಕಿಸ್ತಾನದವರು ಒಳಗೆ ಬಂದು ಗುಂಡಿಟ್ಟು ಕೊಂದು ಹೋದಾಗ ಈ ದೇಶದ ರಕ್ಷಣಾ ಸಚಿವ AK ಆಂಟನಿಯವರು ಸಂಸತ್ನಲ್ಲಿ ಕೂತ್ಕೊಂಡು ಮಾತನಾಡ್ತಾ ಹೇಳ್ತಾರೆ, ಸಂಸತ್ನಲ್ಲಿ ನಡೆದಿದ್ದು ಸಂಸತ್ನಲ್ಲಿ ಹೇಳ್ತಾರೆ, ಈ ದೇಶದ ಪಾಕಿಸ್ತಾನಿಯರು ಬಂದು ನಮ್ಮ ದೇಶದವ್ರನ್ನ ಕೊಂದಿದ್ದಲ್ಲ, ಇದೇ ದೇಶದ ಭಯೋತ್ಪಾದಕರು ಪಾಕಿಸ್ತಾನಿಯರ ವೇಷ ಹಾಕ್ಕೊಂಡು ಬಂದು ಇಲ್ಲಿರೋ ಸೈನಿಕರನ್ನ ಕೊಂದು ಹೋಗಿದ್ದಾರೆ ಅಂತ ನಿರ್ಲಜ್ಜರಾಗಿ ಸ್ಟೇಟ್ಮೆಂಟ್ ಕೊಡ್ತಾರಲ್ರಿ. ಯಾರೋ ಒಬ್ರು ಕೇಳಿದರು, AK ಆಂಟನಿ ಸಾಹೇಬ್ರೆ, ನೀವು ಭಾರತಕ್ಕೆ ರಕ್ಷಣಾ ಸಚಿವರೋ ಪಾಕಿಸ್ತಾನಕ್ಕೂ ಒಂದು ಗೊತ್ತಾಗಲ್ವಲ್ಲ ಅಂತ. ಇದು ಈ ದೇಶದ ರಕ್ಷಣಾ ಸಚಿವರ ಯೋಗ್ಯತೆ. ಯೋಚನೆ ಮಾಡಿ, 128 ಕೋಟಿ ಜನ ನಾವಿದ್ದೀವಿ. ನನಗೆ ಗೊತ್ತು ತರುಣರ ರಕ್ತ ಹೇಗೆ ಕುದಿತಾ ಇದೆ ಅಂತಂದರೆ ಬಿಟ್ಟರೆ ನಾವೇ ಪಾಕಿಸ್ತಾನವನ್ನು ನುಂಗು ಬಿಡ್ತೀವಿ ಅನ್ನೋ ಮಟ್ಟಿಗೆ ಮಾತನಾಡ್ತೀವಿ. ಆದರೆ ನಮ್ಮ ತಲೆ ಮೇಲೆ ಕೂತಿರುವಂಥ ಚೀನಾ 12 ಕಿಲೋಮೀಟರ್ ಒಳಗೆ ಮೊದಲನೇ ಬಾರಿಗೆ ಬಂದಾಗ ಈ ದೇಶಕ್ಕೆ ಗೊತ್ತೇ ಆಗಲಿಲ್ಲ ರೀ. ಯಾರೋ ಒಬ್ಬ ಪತ್ರಕರ್ತ ಆತ ಆನಂದ್ ಬಜಾರ್ ಅನ್ನೋಂಥ ಒಂದು ಪತ್ರಿಕೆಗೆ ರಿಪೋರ್ಟಿಂಗ್ ಮಾಡ್ತಾನೆ, ಅರುಣಾಚಲದಲ್ಲಿದ್ದವನು. ಆತ ನೋಡ್ಕೊಂಡು ಬಂದು ತೆಗೆದ ಫೋಟೋ ನೋಡಿದ ನಂತರ ಈ ದೇಶದ ಸರ್ಕಾರಕ್ಕೆ ಗೊತ್ತಾಯಿತು ಚೀನಾ 12 ಕಿಲೋಮೀಟರ್ ಒಳಗೆ ಬಂದಿದೆ ಅಂತ. ನಮ್ಮ ವಿದೇಶಾಂಗ ಸಚಿವರು ತೋಳು ಮೇಲಕ್ಕೇರಿಸಿ ಹೇಳಿದ್ರಂತೆ, 12 ಕಿಲೋಮೀಟರ್ ಬಂದಿದ್ದೀರಲ್ಲ, ಇನ್ನೊಂದು ಕಿಲೋಮೀಟರ್ ಬಂದ್ಬಿಡಿ ನೋಡ್ಕೋತೀವಿ ಅಂತ. ವಾ, ಏನು ಗಂಡುಗಲಿತನ ಇವರದ್ದು. ಚೀನಾ 16 ಕಿಲೋಮೀಟರ್ ಒಳಗೆ ಬಂತು, ಇವರು ಇನ್ನೊಂದು ತೋಳು ಬಾಕಿ ಇತ್ತಲ್ಲ ಅದನ್ನು ಮೇಲೆ ಕೆರೆಸಿದ್ರು. 16 ಬಂದ್ರ, ಇನ್ನೊಂದು ಬನ್ನಿ ನೋಡ್ಕೋತೀನಿ ಅಂತ. ಒಬ್ಬ ಇಂಗ್ಲಿಷ್ ಪತ್ರಕರ್ತ ಆತ ತನ್ನ ಇಂಟರ್ವ್ಯೂನಲ್ಲಿ ಕೇಳ್ದ, ಎಷ್ಟು ಕಿಲೋಮೀಟರ್ ಚೀನಾ ಒಳಕ್ಕೆ ಬಂದರೆ ನೀವು ಆ್ಯಕ್ಷನ್ ತಗೋತೀರಾ ಅಂತ ಹೇಳಿ ನಾವೇ ಬೇಡ್ಕೊಂಡು ಕರ್ಕೊಂಡು ಬಂದ್ಬಿಡ್ತೀವಿ, ಆಮೇಲಾದರೂ ಏನಾದರೂ ಮಾಡುವ ಗಂಡಸ್ತನ್ನು ತೋರಿಸಿ ಅಂತ. ನನ್ನ ನೆಚ್ಚಿನ ಮಿತ್ರರೇ, ನಾನಾಗ ಕಳೆದ ಮೇ ತಿಂಗಳಲ್ಲಿ ನಡೆದ ಘಟನೆ ಇದು. ನಾವೊಂದು SSLC ಮಕ್ಕಳ ಕ್ಯಾಂಪ್ ಮಾಡ್ತಿದ್ವಿ. 1 ತಿಂಗಳ ಕಾಲ ಕ್ಯಾಂಪಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಅಲ್ಲಿ ಇಂಟರ್ನೆಟ್ಟಿನ ಸೌಲಭ್ಯ ಸ್ವಲ್ಪ ಹೊತ್ತು ಆಗಾಗ ಸಿಕ್ತಿತ್ತು. ಅದರಲ್ಲೇ ನೋಡಿ ತಲೆ ಕೆಡಿಸ್ಕೊಂಡು ಕೂತಿದ್ವಿ, ಏನಾದರೂ ಮಾಡಬೇಕು ಅಂತ. ನಾನೊಂದು ಫೇಸ್ಬುಕ್ ಪೋಸ್ಟ್ ಹಾಕಿದೆ, ಮುಂದಿನ ಭಾನುವಾರ ನಮ್ಮ ಕ್ಯಾಂಪ್ ಮುಗಿಯುತ್ತೆ, ನಾವೆಲ್ಲ ಹೊರಗೆ ಬರ್ತೀವಿ, ಯಾರ್ಯಾರು ಕ್ಯಾಂಪಲ್ಲಿದ್ದರೂ ಆ ಮಕ್ಕಳನ್ನು ಕರ್ಕೊಂಡು ಬಂದು ಚೈನಾದ ರೆಸ್ಟೋರೆಂಟ್ಗಳ ಮೇಲೆ ಕಲ್ಲೆಸೆವಿತೀವಿ ಅಂತ. ಚೈನಾದ ರೆಸ್ಟೋರೆಂಟ್ ಏನು ಚೈನಾದಲ್ಲ, ನಮ್ಮದೇ ಅದು. ಆದರೆ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ರೀ. ಈ ದೇಶದ ಸರ್ಕಾರಗಳು ಎಷ್ಟು ನಿರ್ವೀರ್ಯ ಅಂತಂದ್ರೆ, ಚೈನಾದವ್ರು ಒಳಕ್ಕೆ ಬಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದ ನಿರ್ವೀರ್ಯ ರಾಜಕಾರಣಿಗಳಿಂದ ಆಳಿಸ್ಕೊಂಡು ಕೂತಿದ್ದೀವಲ್ಲ. ಇದಕ್ಕೋಸ್ಕರವೇ ವಿವೇಕಾನಂದರು ಅಮೇರಿಕಾಕ್ಕೆ ಹೋಗ್ಬೇಕಿತ್ತೇನು? ವಿವೇಕಾನಂದರು ಹುಟ್ಟಿದ 150ನೇ ವರ್ಷಕ್ಕೆ ಇವೆಲ್ಲ ನೋಡಬೇಕಾದ ಕರ್ಮ ಬಂದ್ಬಿಡ್ತಲ್ಲ. ಆದರೆ ಆಶ್ಚರ್ಯ ಏನು ಗೊತ್ತೇನು, ಚೈನಾ ಇದ್ದಕ್ಕಿದ್ದಂತೆ ಒಂದಿನ ನಾವು ವಾಪಸ್ ಹೋಗ್ತೀವಿ ಅಂದ್ಬಿಡ್ತು. ನನಗೂ ಬಹಳ ಶಾಕ್. ಪರವಾಗಿಲ್ಲಪ್ಪ, ಈ ದೇಶ ಏನೋ ಮಾಡಿದೆ, ಏನು ಮಾಡಿದ್ದಾರೆ ಅಂತ ನಾನು ಜಾಲಾಡಿದಾಗ ನಂಗೆ ಗೊತ್ತಾಯಿತು, ಈ ದೇಶದ ವಿದೇಶಾಂಗ ಸಚಿವರು ಚೈನಾಕ್ಕೆ ಹೋಗಿ ಚೈನಾದ ಅಧಿಕಾರಿಗಳಿಗೆ ಕೈ ಮುಗಿದು ಕೇಳ್ಕೊಂಡ್ರಂತೆ, ಮುಂದಿನ ವಾರ ನಿಮ್ಮ ಅಧ್ಯಕ್ಷರು ಭಾರತಕ್ಕೆ ಬರ್ತಾರೆ, ಅವರು ಭಾರತಕ್ಕೆ ಬಂದಾಗ ಹಳ್ಳಿಗಳಲ್ಲೂ ಜನ ಕಪ್ಪು ಬಾವುಟ ತೋರಿಸಿ ಪ್ರತಿಭಟನೆ ಮಾಡ್ತಾರೆ, ಹಂಗೆ ಪ್ರತಿಭಟನೆ ಮಾಡಿದರೆ ಜಾಗತಿಕ ಮಟ್ಟದಲ್ಲಿ ಚೈನಾಕ್ಕೆ ಕೆಟ್ಟ ಹೆಸರು ಬರುತ್ತೆ, ಅದು ಬರಬಾರ್ದು ಅಂತಂದರೆ ನೀವು ಈಗಲೇ ವಾಪಸ್ ಹೋಗೋದು ಒಳ್ಳೆಯದು ಅಂತ ಗೋಗರದು ಕೇಳ್ಕೊಂಡು ಬಂದ್ರಂತೆ ರೀ. ಏನು ಅವಸ್ಥೆ ರೀ. 128 ಕೋಟಿ ಜನ ನಾವಿದ್ದೀವಿ, ನಮ್ಮನ್ನು ಆಳುವ ನಾಯಕರು ಹೋಗಿ ಚೀನಾ ಮುಂದೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ತಾರೆ ಎಂದಾಗ ಯಾಕೋ ಸಹಿಸ್ಕೊಳ್ಳಿಕ್ಕೆ ಸಾಧ್ಯನೇ ಆಗಲ್ಲ ರೀ. ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ಮಿತಿ ಮೀರಿ ಕೂರಿಸಿದ್ದಾರೆ ಅಂತಂದರೆ, ಈ ಜಗತ್ತಿನಲ್ಲಿ ಏನೇನು ಕಾಣುತ್ತೋ ಎಲ್ಲ ಲೂಟಿ ಮಾಡಿದರು. ಇದ್ದಕ್ಕಿದ್ದಂತೆ ಆಗಸ್ಟಾ ವೆಸ್ಟ್ ಲ್ಯಾಂಡ್ ಕಂಪನಿ ಭಾರತಕ್ಕೆ ಬಂತು.
ಭಾಳ ಜನರಿಗೆ ಗೊತ್ತಿಲ್ಲ, ಹೆಲಿಕಾಪ್ಟರ್ ಮಾರುವಂಥ ಒಂದು ಕಂಪನಿ, ಅದು ಹೆಲಿಕಾಪ್ಟರ್ಗಳನ್ನ ಡಿಸೈನ್ ಮಾಡುವಂಥ ಕಂಪನಿ. ಆ ಕಂಪನಿ ಅಮೇರಿಕಾದ ಹತ್ರ ಹೋಯ್ತಂತೆ, ಡಬಲ್ ಡ್ಯುಯಲ್ ಇಂಜಿನ್ ಹೆಲಿಕಾಪ್ಟರ್ ನಮ್ಮ ಹತ್ರ ಇದೆ ತಗೊಳ್ಳಿ ಅಂತ. ಅಮೇರಿಕಾದ ಅಧ್ಯಕ್ಷರು ಹೇಳಿದ್ರಂತೆ, ಹೆಲಿಕಾಪ್ಟರ್ ಭಾಳ ಚೆನ್ನಾಗಿದೆ, ಆದರೆ ನಮ್ಮ ಲೆವೆಲ್ಲಿಗೆ ಸ್ವಲ್ಪ ಕಾಸ್ಟ್ಲಿ ಆಯಿತು. ಇಂಥ ಕಾಸ್ಟ್ಲಿ ಹೆಲಿಕಾಪ್ಟರ್ನ ಕೊಂಡ್ಕೊಳ್ಳುವಂಥ ಜಗತ್ತಿನ ಏಕೈಕ ರಾಷ್ಟ್ರ ಅದು ಯಾವುದಾದ್ರೂ ಇದ್ದರೆ ಭಾರತ ಮಾತ್ರ. ಯಾಕೆಂದರೆ ಅದನ್ನು ಎಷ್ಟೇ ಕಾಸ್ಟ್ಲಿ ಕೊಂಡ್ಕೊಳ್ಳುವಂಥ ಭ್ರಷ್ಟ ರಾಜಕಾರಣಿಗಳು ಅಲ್ಲಿದ್ದಾರೆ, ಅವರನ್ನು ಮಾತನಾಡಿಸಿ ನಿಮ್ಗೆ ಬೇಕಾದ ವ್ಯವಸ್ಥೆ ಆಗುತ್ತೆ ಅಂತ. ನನ್ನ ನೆಚ್ಚಿನ ಮಿತ್ರರೇ ಗೊತ್ತಿರಲಿ, 260-270 ಕೋಟಿಯ ಒಂದೊಂದು ಹೆಲಿಕಾಪ್ಟರ್ನ ಈ ದೇಶದ ರಾಜಕಾರಣಿಗಳು 350 ಕೋಟಿಗೆ ಏರಿಸಿದ್ರು. ಇದ್ದಿದ್ದೇ 270 ಕೋಟಿ, ಅದನ್ನು ಅಮೆರಿಕ ಕೊಂಡ್ಕೊಳ್ಳಲ್ಲ ಅಂತ ಹೇಳಿತ್ತು. 350 ಕೋಟಿಗೆ ನಾವು ಏರಿಸಿ 12 ಹೆಲಿಕಾಪ್ಟರ್ಗಳನ್ನು ಕೊಂಡ್ಕೊಂಡ್ವಿ. ನಾನು ಅನ್ಕೊಂಡೆ ಸೈನ್ಯಕ್ಕೆ ಒಂದಷ್ಟು ಹೆಲಿಕಾಪ್ಟರ್ಗಳು ಸಿಗ್ತವೆ ಅಂತಂದರೆ, ಆಮೇಲೆ ವಿಷಯ ಗೊತ್ತಾಯಿತು, ಸೈನ್ಯಕ್ಕೆ ಅಂತಲ್ಲ ತಗೊಂಡಿದ್ದದು, ಈ ದೇಶದ VVIPಗಳ ರಕ್ಷಣೆಗೆ ಅಂತ ಈ ಹೆಲಿಕಾಪ್ಟರ್ಗಳನ್ನು ನಾವು ತಲೆ ಮೇಲೆ ಟ್ಯಾಕ್ಸ್ನ ಹೊರೆ ಹಾಕ್ಕೊಂಡು ಕೊಂಡ್ಕೊಂಡಿದ್ವಿ ಅಂತ. ಯಾರೋ ಒಂದಷ್ಟು ಜನ ಗಲಾಟೆ ಮಾಡಿದ್ರು ಅಂತ ಹೆಲಿಕಾಪ್ಟರ್ಗಳ ಡೀಲ್ ಕ್ಯಾನ್ಸಲ್ ಆಯಿತು. ಕಣ್ಣಿಗೆ ಕಾಣದ 2G ಸ್ಪೆಕ್ಟ್ರಮ್ಗಳನ್ನು ನುಂಗಿದ್ರು, ಕಣ್ಣಿಗೆ ಕಾಣುವಂಥ ಎದುರಿಗೆ ಕಾಣುವಂಥ ಕಲ್ಲಿದ್ದಲನ್ನು ನುಂಗಿದ್ರು. ಇನ್ನು ಎಲ್ಲ ಮುಗಿತು ಅಂತ ಗೊತ್ತಾದಾಗ ತಲೆ ಮೇಲೆ ಕೈ ಹೊತ್ತು ಕೂತ್ರಂತೆ, ಮುಂದೆ ನುಂಗ್ಲಿಕ್ಕೆ ಏನು ಇಲ್ವಲ್ಲ ಅಂತ ಯಾವುದೋ ಒಬ್ಬ ಸ್ವಾಮೀಜಿ ಕನಸ್ಕೊಂಡ್ರು. ದೇವಸ್ಥಾನದ ಕೆಳಗೆ ಚಿನ್ನ ಇದೆ ಅಂತ, ಆಕಾಶ ಕ್ಲಿಯರ್, ಭೂಮಿ ಕ್ಲಿಯರ್, ಪಾತಾಳಕ್ಕೂ ಕೈ ಹಾಕಿದ್ರಲ್ರಿ ಪಾಪಿಗಳು. ಏನು ಮಾಡ್ಬೇಕ್ರಿ ಇವರಿಗೆ? 22 ದಿನಗಳ ಕಾಲ ದೇವಸ್ಥಾನದ ಭೂಮಿಯನ್ನು ಅಗಿಸಿ ಈ ಭೂಮಿಯ ಕೆಳಗಿರೋ ಚಿನ್ನ ಹುಡುಕಾಟ ನಡೆಸಿದ್ರು. ಚಿನ್ನ ತೆಗಿಲಿಕ್ಕೆ ಅಂತ ಹೋದರು. 22 ದಿನಗಳ ಕಾಲ ನಾನು ಕಾಯ್ತಿದ್ದೆ, ಸಿಕ್ಕಿರ್ಬೋದು. ನನಗೊಂದು ಅನುಮಾನ ಇದೆ. ಯಾಕೆಂದರೆ ಜೈಪುರದ ಅಂಬರ್ ಕೋಟೆಯ ಕೆಳಗಿದ್ದಂಥ ಚಿನ್ನವನ್ನು ಈ ಎಮರ್ಜೆನ್ಸಿಯ ಕಾಲಕ್ಕೆ ಸಂಜಯ್ ಗಾಂಧಿ ಇಡೀ ಜೈಪುರಕ್ಕೆ ಕರ್ಫ್ಯೂ ಹಾಕಿಸಿ 70 ಸೈನಿಕ ಟ್ರಕ್ಗಳನ್ನು ತುಂಬುವಷ್ಟು ಚಿನ್ನವನ್ನು ಕದ್ದುಕೊಂಡು ಹೋದ ಅಂತ ಇವತ್ತಿಗೂ ಆರೋಪ ಮಾಡ್ತಾರೆ. ಆ ಆರೋಪಕ್ಕೆ ತಕ್ಕಂಥ ದಾಖಲೆಗಳನ್ನು ಕೊಡಲಿಕ್ಕೆ ಜೈಪುರ ಜನ ತಯಾರಾಗಿದ್ದಾರೆ. ಯಾರೂ ಈ ಪ್ರಶ್ನೆನೂ ಕೇಳಲ್ಲ, ಉತ್ತರನೂ ಕೊಡಲ್ಲ. ಈ ಕಾರಣಕ್ಕೆ ಇಲ್ಲೂ ಚಿನ್ನ ಇರ್ಬೋದು ಅಂತ ತೆಗೆದ್ರು. 22 ದಿನಗಳ ನಂತರ ನನ್ನೊಬ್ಬ ಮಿತ್ರ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿದ್ದರು. ಅವ್ರನ್ನ ಕೇಳಿದೆ ಏನು ಸಿಕ್ತು ಅಂತ. ಅವರಂದ್ರು 19ನೇ ಶತಮಾನಕ್ಕೆ ಸೇರಿದ ಕಬ್ಬಿಣದ ಚೂರು ಸಿಕ್ತು ಅಂತ. ನಾನಂದೆ, ನಮ್ಮ ಹಂಪಿಗೆ ಬನ್ನಿ, ಅಗಿಬೇಡಿ, ಕೆರೀರಿ ನೆಲನ, 16ನೇ ಶತಮಾನಕ್ಕೆ ಸೇರಿರೋ ಕಬ್ಬಿಣ ಸಿಗುತ್ತೆ. ಸತ್ಯ ಹೇಳಿ, ಕಬ್ಬಿಣಕ್ಕೋಸ್ಕರ ಅದನ್ನು ಹುಡುಕಿದ್ರಾ ಅಂತ. ನಿಮ್ಗೆ ಗೊತ್ತಿಲ್ಲ ಮಿತ್ರರೇ, ಏನಂದ್ರು ಗೊತ್ತಾ ಅವರು? ಸರ್, ಹುಡುಕಿದ್ದು ಚಿನ್ನ, ಸಿಕ್ಕಿದ್ದು ಕಬ್ಬಿಣ. ನಾನು ಕೇಳಿದೆ, ನಿಜ ಹೇಳಿ ಏನು ಅಂತ. ಅವರಂದರು, ಇವತ್ತಿನ ಈ ಸರ್ಕಾರಗಳನ್ನು ನೋಡಿದರೆ ಭೂಮಿ ಕೆಳಗಿರೋ ಚಿನ್ನ ಕೂಡ ಕಬ್ಬಿಣ ಆಗ್ಲಿಕ್ಕೆ ಶುರು ಮಾಡಿಬಿಟ್ಟಿದೆ ಸರ್, ಅದಕ್ಕೆ ಇವ್ರ ಮೇಲೆ ನಂಬಿಕೆನೇ ಇಲ್ಲ ಅಂತ. ಇದು ಈ ದೇಶದ ದುರ್ದೈವವಾಗಿ ನಿಂತು ಬಿಟ್ಟಿದೆ ಅಂತ. ಎಲ್ಲಿವರೆಗೂ ನಾಚಿಕೆಗೇಡು ಅಂತಂದರೆ, ಇದು ಕೂಡ ಒಂದು ಅನುಮಾನದ ಸಂಗತಿ. ಇದ್ರ ಬಗ್ಗೆ ತುಂಬ ದೊಡ್ಡದಾಗಿರೋ ಚರ್ಚೆ ನಡೀತಿದೆ. ಇವತ್ತು ಇಟಲಿಯ ಇಬ್ರು ಯಾರು ನೇವಿ ಆಫೀಸರ್ಗಳನ್ನು ಅವ್ರನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಭಾರತಕ್ಕೆ ಕರ್ಕೊಂಡು ಬಂದಿದ್ದಾರೆ. ಅವ್ರ ಬಗ್ಗೆ ಚರ್ಚೆ ನಡೆಸಬೇಕು ಅಂತ, ಕೋರ್ಟ್ನಲ್ಲಿ ನಿಲ್ಲಿಸಬೇಕು ಅಂತ. ಇವರಿಬ್ರು ಏನು ಮಾಡಿದ್ರಂತ ಗೊತ್ತಾ? ರಾಮ ಸೇತುವಿನ ಕೆಳಗಿರುವಂಥ ಥೋರಿಯಂ ನಿಕ್ಷೇಪ, ಅಲ್ಲಿರುವಂಥ ಬೃಹತ್ತಾದ ನಿಕ್ಷೇಪವನ್ನು ಸಾಗಿಸ್ಲಿಕ್ಕೆ ಇವರುಗಳನ್ನು ಬಳಸ್ಕೊಂಡಿದ್ರು. ಪಕ್ಕದಲ್ಲಿ ಯಾರೋ ಒಂದಿಬ್ಬರು ಬಂದಾಗ ಅವರನ್ನು ಗುಂಡಿಟ್ಟು ಕೊಂದಿದ್ರು ಅಂತ. ಇಟಲಿಯ ಇಬ್ಬರು ನೇವಿ ಆಫೀಸರ್ಗಳು, ಇಬ್ಬರು ಅದರ ಜೊತೆ ಇದ್ದಂಥ ಹಡಗಿನ ಜೊತೆ ಹೋಗ್ತಿದ್ದಂಥ ಇಬ್ಬರು ಅಧಿಕಾರಿಗಳು, ಆ ಇಬ್ಬರು ಅಧಿಕಾರಿಗಳನ್ನು ಈ ದೇಶದ ಸರ್ಕಾರ ಕೇಳಿಕೊಂಡಾಗ ಇಟಲಿ ಹೇಳ್ತು, ನಮ್ಮ ಅಧಿಕಾರಿಗಳು ಏನು ಬೇಕಿದ್ರೂ ಮಾಡ್ಬೋದು, ಅವರನ್ನು ನಿಮ್ಮ ದೇಶಕ್ಕೆ ಕಳಿಸಲ್ಲ ಅಂತ. ಸರ್ಕಾರ ಬಾಯಿ ಮುಚ್ಕೊಂಡಿತ್ತು ರೀ. ಸುಪ್ರೀಂ ಕೋರ್ಟ್ ತಾಕೀತ್ ಮಾಡ್ತು, ಇಷ್ಟು ದಿನದೊಳಗೆ ಅವ್ರು ಬರಲಿಲ್ಲ ಅಂತಂದ್ರೆ ನೀವೇ ಜವಾಬ್ದಾರಿ ಆಗ್ತೀರಾ ಅಂತ ಹೇಳಿದ್ದಕ್ಕೆ ಇಟಲಿಯ ಸರ್ಕಾರ ಗೋಗರದು ಅವರನ್ನು ಕರ್ಕೊಂಡು ಬಂದಿದೆ. ಇವ್ರಿಗೆ ಯಾವ ಕಾರಣಕ್ಕೂ ನೇಣು ಶಿಕ್ಷೆ ಕೊಡಲ್ಲ ಅಂತ ಮುಚ್ಚಳಿಕೆ ಬರ್ಕೊಟ್ಟು ಬಂದಿದೆ. ಏನ್ರಿ ಈ ದೇಶದ ಕತೆ? ನನ್ನ ದೇಶದ ಸೈನಿಕರನ್ನ, ನನ್ನ ದೇಶದ ನಾವಿಕರನ್ನ ಯಾರು ಬೇಕಿದ್ರೂ ಬಂದು ಕೊಂದು ಹೋಗ್ಬೋದು. ಈ ದೇಶದ ಸರ್ಕಾರ ನಿರ್ವೀರ್ಯತೆ ಪ್ರದರ್ಶಿಸುತ್ತಲ್ಲ, ಸರಿನಾ ಇದು? ಎಷ್ಟರ ಮಟ್ಟಿಗೆ ನಿರ್ವೀರ್ಯತೆ ಆಗಬೇಕು? ಒಳಗಾದರೂ ಚೆನ್ನಾಗಿದ್ದೀವ. ನಾನು ಈ ಮಾತನ್ನು ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ. ಉಡುಪಿ ಮಂಗಳೂರವರಂತೂ ಪರಿಸ್ಥಿತಿ ಹೆಂಗಾಗೋಗಿದೆ ಅಂತಂದರೆ, ದೇರಳಕಟ್ಟೆಯಲ್ಲಿ ಒಂದು ಹೆಣ್ಣು ಮಗಳನ್ನು ಹಾಡು ಹಗಲೇ ಅವಳನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದರು. 50 ಲಕ್ಷ ಡಿಮ್ಯಾಂಡು, 25 ಲಕ್ಷ ಅಂತ ಆಕೆ ಹೇಳ್ತಾಳೆ. ಅದನ್ನು ತರಲಿಕ್ಕೆ ಅಂತ ಹೊರಗೆ ಕಳಿಸ್ಕೊಟ್ರು. ಆ ಹುಡುಗಿ ಅಚಾನಕ್ಕಾಗಿ ಯಾರಿಗೋ ಹೇಳಿದ್ದರ ಪರಿಣಾಮವಾಗಿ ಪೊಲೀಸರು ಸಾಹಸ ಮರೆದು ಯಾರ್ಯಾರು ಕಲ್ಪ್ರಿಟ್ಗಳಾಗಿದ್ರೋ ಹಿಡಿದ್ರೆ, ಯಾರ್ಯಾರು ಸರ್ಕಾರದಲ್ಲಿ ನಮ್ಮನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಅಂತ ಇರಬೇಕಿತ್ತೋ ಅವ್ರ ರಕ್ಷಣೆಗೆ ಅವರೇ ಬಂದು ನಿಂತ್ಕೊಳ್ತಾರಲ್ಲ, ನಾಚಿಕೆ ಆಗೋದು ಬೇಡವೇನ್ರಿ? ಇದೇ ಉಡುಪಿನಲ್ಲಿ ಯಾವುದೋ ಹೆಣ್ಣುಮಗಳ ಜೊತೆಗೆ ತೆಗೆಸ್ಕೊಂಡಂಥ ಫೋಟೋಗಳನ್ನು ಪಾಪಿಗಳು ಕಾಲೇಜ್ ತುಂಬ ಪ್ರಿಂಟ್ ಆಗಿ ಪಬ್ಲಿಷ್ ಮಾಡುವಂಥ ಪ್ರಯತ್ನ ಮಾಡ್ತಾರಲ್ಲ, ನಾಚಿಕೆ ಆಗಲ್ವಾ ಈ ಸಂಗತಿ ಕೇಳ್ತಿದ್ರೆ?
ಎಂಥ ಪರಿಸ್ಥಿತಿ ಆಗೋಗಿದೆ ಅಂತಂದರೆ, ಈ ನಾಡಿನಲ್ಲಿ ಒಳಗೂ ಸುರಕ್ಷತೆ ಇಲ್ಲ, ಹೊರಗಡೆಯಿಂದಲೂ ಸುರಕ್ಷತೆ ಇಲ್ಲ. ಇಂಥ ನಾಡಿನಲ್ಲಿ ಬದುಕೋದಕ್ಕೆ ಸಾಧ್ಯವಾ ಅಂತ ಕೇಳಬೇಕಾದ್ರೆ ಸಂಕಟ ಆಗುತ್ತೆ ರೀ. ನಾನು ಪ್ರತಿ ಜಾಗೋ ಭಾರತ್ನಲ್ಲೂ ನೆನಪಿಸ್ಕೋತೀನಿ, ಭಾರತ ಅಂದರೆ ಏನು ಅಂತ ಕೇಳಿದರೆ ತುಂಬ ಸುಲಭ ಅಂತೆ. ಭಾರತ ಹೇಗಿದೆ ಅಂತ ಮಕ್ಕಳಿಗೆ ಹೇಳ್ಕೊಡೋದು ಕಷ್ಟ ಅಲ್ವಂತೆ. ನಗ್ನಮುನಿ ತರುಣ್ ಸಾಗರ್ ಹೇಳ್ತಾರೆ, ಎರಡೂ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಅಲ್ಲಿ ನಿನ್ನ ದೇಹ ಕಾಣಲ್ಲ, ದೇಶ ಕಾಣುತ್ತೆ ನೋಡಿ ಅಂತ. ಎಷ್ಟು ಚೆನ್ನಾಗಿದೆ ರೀ ಭಾರತ. ಎರಡೂ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಹಣೆ ಕಾಶ್ಮೀರ, ಒಂದು ಕೈ ಗುಜರಾತ್, ಇನ್ನೊಂದು ಕೈ ಈಶಾನ್ಯ ರಾಜ್ಯ, ಎರಡೂ ಕಾಲುಗಳು ಸೇರೋದೇ ಕನ್ಯಾಕುಮಾರಿ. ನನಗಿದನ್ನು ನೆನಪಿಸ್ಕೊಂಡಾಗಲೆಲ್ಲ ವಾ, ನನ್ನ ರಾಷ್ಟ್ರ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಆದರೆ ಕರ್ನಾಟಕದ ಕೋಸ್ಟಲ್ ಬೆಲ್ಟ್ಗೆ, ಈ ಕರಾವಳಿ ಭಾಗಕ್ಕೆ ಏನಾದರೂ ತೊಂದರೆ ಆದಾಗ ನನಗೆ ಅನಿಸುತ್ತೆ, ನನ್ನ ಮಂಡಿ ಚಿಪ್ಪೆ ಕಿತ್ತೋಯ್ತು ಅಂತ. ನನ್ನ ಮಂಡಿ ಇನ್ನಿಲ್ಲ, ಈ ಮಂಡಿಯೇ ಹಾಳಾಗೋಯ್ತು ಅಂತ ಅನಿಸುತ್ತೆ. ದೆಹಲಿಗೆ ಏನಾದರೂ ಸಮಸ್ಯೆ ಆದಾಗ ನನ್ನ ಹೃದಯಕ್ಕೆ ಬೆಂಕಿ ಬಿತ್ತು ಅಂತ ಹೊಟ್ಟೆ ಉರಿಯುತ್ತೆ. ಎಲ್ಲಾದರೂ ಚೀನಾ ಅಟ್ಯಾಕ್ ಮಾಡಿದಾಗ ನನ್ನ ಮೆದುಳಿನ ಕಾರ್ಯ ಇನ್ನೇನು ನಿಂತು ಹೋಗುತ್ತೆ ಅಂತ ಹೆದರಿಕೆ ಆಗುತ್ತೆ. ಈ ಹೆದರಿಕೆ ನಿಮಗೂ ಆಗುತ್ತೆ ಅನ್ನೋದಾದರೆ ಭಾರತದ ನಿರ್ಮಾಣಕ್ಕೆ ಹತ್ತಿರದಲ್ಲಿದ್ದೀವಿ ಅಂತ ಅರ್ಥ. ಈ ಭಾರತದ ನಿರ್ಮಾಣದ ಹೊತ್ತು ಭಾಳ ಹತ್ತಿರ ಬಂದಿದೆ ನನ್ನ ನೆಚ್ಚಿನ ಮಿತ್ರರೇ. ಈ ಹೊತ್ತಿನಲ್ಲಿ ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಿ. 2014 ತುಂಬ ಹತ್ತಿರ ಬಂತು. ನಂಗೆ ಗೊತ್ತಿಲ್ಲ ಈ ವಿಷಯ ಇವತ್ತಿನ ಕಾರ್ಯಕ್ರಮಕ್ಕೆ ಜೋಡಿಸ್ಕೊಳ್ಳೋದು ಹೌದೋ ಅಲ್ವೋ ಗೊತ್ತಿಲ್ಲ, ಆದರೆ ಹೇಳಲೇಬೇಕಾದಂಥ ಅಗತ್ಯ. 2014 ಚುನಾವಣೆ ಹತ್ತಿರ ಬಂದಿದೆ. ಜವಾಬ್ದಾರಿಯುತವಾಗಿ ಚುನಾವಣೆ ಹತ್ತಿರಕ್ಕೆ ಬನ್ನಿ. ಈ ಬಾರಿ ಅಲ್ಲದೆ ಹೋದರೆ ಈ ದೇಶವನ್ನು ರಕ್ಷಿಸ್ಕೊಳ್ಳಿಕ್ಕೆ ಮತ್ತೊಂದು ಅವಕಾಶ ಸಿಗೋದು ಬಹುಶಃ ನನ್ನ ದೃಷ್ಟಿಯಲ್ಲಂತೂ ಇಲ್ಲ. ದೆಹಲಿಯ ಜನ ಒಮ್ಮೆ ತಪ್ಪು ಮಾಡಿದರು. ನಾನು ಸತ್ಯ ಹೇಳ್ತೀನಿ, ಈ ದೇಹವನ್ನು ದೇಶ ಅಂತ ಕರೆಯೋದಾದರೆ ನನ್ನ ದೇಹದ ದಿಲ್, ನನ್ನ ದೇಶದ ದಿಲ್ಲಿ ಅಂತ. ಹೃದಯಕ್ಕೆ ಸ್ವಲ್ಪ ಏನಾದರೂ ಅಟ್ಯಾಕ್ ಆದರೆ ಓಡಿಬಿಡ್ತೀವಿ, ಆದರೆ ಇಡೀ ಹೃದಯವನ್ನು ತೆಗೆದುಕೊಂಡು ನೌಟಂಕಿ ಮಾಡುವಂಥ ಕೇಜ್ರಿವಾಲ್ ಕೈನಲ್ಲಿ ಇಟ್ಬಿಟ್ವಲ್ಲ, ಏನು ದುರ್ದೈವ ರೀ. ಯಾವ ಕೇಜ್ರಿವಾಲ ತಾನು ಯಾವ ಕಾರಣಕ್ಕೂ ಸರ್ಕಾರಿ ಬಂಗ್ಲೆ ಕೇಳಲ್ಲ, ಸರ್ಕಾರಿ ಕಾರ್ ಕೇಳಲ್ಲ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ನೋ, ಅದೇ ಕೇಜ್ರಿವಾಲ್ ಇವತ್ತು ಸರ್ಕಾರಿ ಬಂಗ್ಲೆ ತಗೊಂಡು ಸರ್ಕಾರಿ ಕಾರು ಬೇಕು ಅಂತ ಓಡಾಡ್ಲಿಕ್ಕೆ ಶುರು ಮಾಡಿದರು. ಯಾವ ಕೇಜ್ರಿವಾಲ್ ನಾನು ಪಾರ್ಟಿಯನ್ನೇ ಕಟ್ಟಲ್ಲ ಅಂತ ಹೇಳಿದ್ರು, ಅಣ್ಣಾಗೆ ಚೂರಿ ಇಟ್ಟು ಪಾರ್ಟಿ ಕಟ್ಟಿ ಈ ಪಾರ್ಟಿಯನ್ನು ಗೆಲ್ಲಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದರು. ಯಾವ ಕೇಜ್ರಿವಾಲ್ IITN ಅಂತ ಕರ್ಕೊಳ್ಳಲ್ಪಡ್ತಾರೋ ಆ ಕೇಜ್ರಿವಾಲ್ ಜನರಿಗೆ ಉಚಿತವಾಗಿ ಕರೆಂಟ್ ಕೊಡ್ತೀನಿ, ಉಚಿತವಾಗಿ ನೀರು ಕೊಡ್ತೀನಿ ಅಂತ ಹೇಳಿದರು. ಇವತ್ತು ದೆಹಲಿನಲ್ಲಿ 10 ಗಂಟೆ ಕರೆಂಟ್ ಇಲ್ಲ. ಇವತ್ತಿನ ಟೈಮ್ಸ್ ನಾವು ಸುದ್ದಿಯ ಪ್ರಕಾರ ನೀರಿಗೂ ಪ್ರಾಬ್ಲಮ್ ಶುರುವಾಗಿದೆ. ಯಾಕೆಂದ್ರೆ ಏನನ್ನು ಉಚಿತವಾಗಿ ಕೊಟ್ಟರೂ ಕೂಡ ದೇಶ ಅಭಿವೃದ್ಧಿ ಆಗಲ್ಲ, ದೇಶ ಪ್ರಪಾತಕ್ಕೆ ಬೀಳುತ್ತೆ ಅಂತ. ಸತ್ಯ ಹೇಳಿ ಮಿತ್ರ, ಒಂದು ಮೊಬೈಲ್ ತಗೊಳ್ಬೇಕಾದ್ರೆ ಈ ಮೊಬೈಲ್ ಯಾರ್ಯಾರು ತಗೊಂಡಿದ್ದಾರೋ ನೋಡ್ತೀವಿ, ಬ್ಯಾಟ್ರಿ ಲೈಫ್ ಎಷ್ಟಿದೆ ಅಂತ ಕೇಳ್ತೀವಿ, ವಾಟ್ಸಪ್ ಇದೆಯಾ, ಫೇಸ್ಬುಕ್ ಇದೆಯಾ, ಇದ್ರ ಮೆಮೊರಿ ಎಟ್ಟು ಅಂತೆಲ್ಲ ಕೇಳ್ತೀವಿ. ಆದ್ರೆ ಈ ದೇಶಕ್ಕೆ ಪ್ರಧಾನಿ ಮಾಡಬೇಕಾದ್ರೆ ಯಾರೋ ಮೊದಲನೇ ಬಾರಿಗೆ ಬಂದವ್ರ ಕೈಯಲ್ಲಿ ದೇಶ ಕೊಡ್ತೀವಿ ಅಂತ ಹೊರಟು ಬಿಡ್ತೀವಲ್ಲ, ಸರಿ ಏನ್ರಿ? ಒಂದು ಟೆಸ್ಟೆಡ್ ಓಕೆ ಆಗಿರೋ ಒಂದು ಪೀಸ್ ಇದೆ, ಆ ಪೀಸಿಗೆ ಈ ಬಾರಿ ಈ ದೇಶವನ್ನು ಕೊಡಬೇಕು ಅನ್ನೋದು ಇಡೀ ದೇಶದ ಜನರ ಬಯಕೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. 12 ವರ್ಷಗಳ ಕಾಲ ಜನ ಟೆಸ್ಟ್ ಮಾಡಿದ್ದಾರೆ. ಬರೀ ಜನ ಅಲ್ಲ, ಎದುರಾಳಿಗಳು ಕಲ್ಲು ಹೊಡೆದು ಟೆಸ್ಟ್ ಮಾಡಿದ್ದಾರೆ ಆ ಪೀಸನ್ನು. ಹೇಗೆ ಕಲ್ಲು ಹೊಡೆದ್ರು ಅಂತಂದರೆ, ಹೊಡೆದ ಕಲ್ಲನ್ನೆಲ್ಲ ಪುಣ್ಯಾತ್ಮ ತಾನು ಏರುವಂಥ ಮೆಟ್ಟಿಲು ಮಾಡಿಕೊಂಡು ಅತ್ಯಂತ ಶ್ರೇಷ್ಠ ಪದವಿಗೆ ಹೋಗಿ ಕೂತಂಥ ಅಪರೂಪದ ಪುಣ್ಯಾತ್ಮ, ಸಾಧನೆಯನ್ನೇ ಮಾತನಾಡುವಂಥ ಪುಣ್ಯಾತ್ಮ. ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಎಲ್ರಿಗೂ ಗೊತ್ತಾಗಿದೆ ಅಂತ ಗೊತ್ತಾಯ್ತು ನನಗೆ. ನಾನು ಮತ್ತೆ ಹೆಸರು ಹೇಳೋ ಅಗತ್ಯ ಇಲ್ಲ. ಆದರೆ ನರೇಂದ್ರ ಭಾಯ್ ಮೋದಿ ನನಗೆ ಭಾಳ ಖುಷಿ ಕೊಡುವಂಥ ಹೆಸರದು. ಯಾಕೆ ಖುಷಿ ಅಂತಂದರೆ ಅದೊಂದು ಕಾಕತಾಳೀಯ. ಇವರು ವಿವೇಕಾನಂದರ ಚಿತ್ರ ಹಾಕ್ಕೊಂಡಿದ್ದಾರೆ. ವಿವೇಕಾನಂದರು ಹುಟ್ಟಿ 150 ವರ್ಷ ಕಂಪ್ಲೀಟ್ ಆಗುತ್ತೆ. ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ ಅಂತಿತ್ತು. 150 ವರ್ಷದ ಮೇಲೆ ಇನ್ನೊಬ್ಬ ನರೇಂದ್ರ ಬರ್ತಾನೆ ಅಂತ ಯಾರಿಗರಿ ಗೊತ್ತಿತ್ತು? ಪುಣ್ಯಾತ್ಮ ಮತ್ತೊಬ್ಬ ನರೇಂದ್ರ ಬಂದ, ಏನೋ ಒಂದು ಮ್ಯಾಜಿಕ್ ಮಾಡ್ತಾರೆ ಅಂತ. ಸುಮ್ಮನೆ ಹೇಳ್ತೀನಿ ಕೇಳಿ. ನರೇಂದ್ರ ಮೋದಿಯವರು ಯಾಕೆ ತರುಣರಿಗೆ ಎಲ್ರಿಗೂ ಭಾಳ ಖುಷಿ ಆಗ್ತಾರೆ ಅಂದರೆ, ನರೇಂದ್ರ ಮೋದಿಯವರ ಭಾಷಣಗಳನ್ನು ಕೇಳಿಯೇ ನನಗೂ ಒಂದಷ್ಟು ಹೊಸ ಕನಸುಗಳು ಬೀಳಲಿಕ್ಕೆ ಶುರುವಾಗಿವೆ. ನರೇಂದ್ರ ಮೋದಿಯವರು ಇತ್ತೀಚೆಗೆ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಒಂದು ಭಾಷಣ ಮಾಡಿದರು. ಆ ಭಾಷಣದಲ್ಲಿ ಕೇಳ್ತಾರೆ, 10 ವರ್ಷಗಳ ಹಿಂದೆ ಈ ದೇಶದಲ್ಲಿ ಚತುಷ್ಪಥ ರಸ್ತೆ ನಿರ್ಮಾಣ ಆಗಿತ್ತು. ಕೇಳಿದ ತಕ್ಷಣ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ನರೇಂದ್ರ ಮೋದಿ ಹೇಳಿದರು, 10 ವರ್ಷದಿಂದ ರಸ್ತೆಯಲ್ಲೇ ಇದ್ದೀರಲ್ಲ, ಮುಂದಕ್ಕೆ ಬರಲೇ ಇಲ್ವಲ್ಲ ಅಂದರು. ನನಗೂ ಅನ್ನಿಸ್ತು, ಕರೆಕ್ಟ್ ಅಲ್ಲ, ಈ ರಸ್ತೆ ನೋಡಿಯೋ ಖುಷಿ ನಮಗೆ ಈ ಹೆದ್ದಾರಿ ಇದೆಯಲ್ಲ ಪ್ರತಿ 4 ವರ್ಷಕ್ಕೊಮ್ಮೆ ಹಾಳಾಗುತ್ತೆ, ರಿಪೇರಿ ಆದೋ ಖುಷಿ, ವಾ ರಸ್ತೆ ಎಷ್ಟು ಚೆನ್ನಾಗಿದೆ. ನರೇಂದ್ರ ಮೋದಿ ಕೇಳ್ತಾರೆ, ಇನ್ನೂ ರಸ್ತೆಯಲ್ಲೇ ಇದ್ದೀರಲ್ಲ. 2022ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗುತ್ತೆ. ಆ ವೇಳೆಗೆ ನಾವ್ಯಾಕೆ ಚತುಷ್ಪಥ ಬುಲೆಟ್ ಟ್ರೈನ್ ನಿರ್ಮಾಣ ಮಾಡಬಾರ್ದು ಅಂತ ಕೇಳ್ತಾರ್ರಿ. ಯಾವನಿಗಾದರೂ ಈ ದೇಶದಲ್ಲಿ ಇಂಥ ಕನಸು ಬರುತ್ತೇನ್ರಿ?
ಬುಲೆಟ್ ಟ್ರೈನ್ ಅಂದರೆ ಏನು ಗೊತ್ತೇನು? ಗಂಟೆಗೆ 200 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುವಂಥದ್ದು. ಮಂಗಳೂರಿನಿಂದ ಬೆಂಗಳೂರಿಗೆ ಒಂದು ಟ್ರೈನ್ ಬಿಟ್ಟಿದ್ದಾರೆ, ಅದು 7 ಗಂಟೆಗೆ ಹೊರಡುತ್ತೆ. ಮಾರನೇ ದಿನ ಬೆಳಗ್ಗೆ 9 ಗಂಟೆಗೆ ಬೆಂಗಳೂರು ಮುಟ್ಟಿದರೆ ನಮ್ಮ ಪುಣ್ಯ. 14 ಗಂಟೆಗಳ ಪ್ರಯಾಣ. ಬಸ್ನಲ್ಲೇ 7 ಗಂಟೆಗೆ ಪ್ರಯಾಣ ಮುಗಿಯುತ್ತೆ, ಟ್ರೈನ್ನಲ್ಲಿ 14 ಗಂಟೆ. ಯೋಚನೆ ಮಾಡಿ, ಅದ್ರ ಬದಲು ಒಂದು ಬುಲೆಟ್ ಟ್ರೈನ್ ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗುತ್ತೆ ಅಂತ ಇಟ್ಕೊಳ್ಳಿ, ಹೆಂಗಿರುತ್ತೆ? ಉಡುಪಿಯಿಂದ ಇಲ್ಲಿಂದ ನಾವು ಮಂಗಳೂರಿಗೆ ಹೋಗ್ಲಿಕ್ಕೆ 1.25 ಗಂಟೆ ಜರ್ನಿ. ಬೆಳಗ್ಗೆ 6 ಗಂಟೆಗೆ ನಮ್ಮ ಹುಡುಗ ಇಲ್ಲಿ ಎದ್ದ, ಸ್ನಾನ ಮುಗಿಸಿ 7:30 8 ಗಂಟೆಗೆ ಅವನೇನಾದರೂ ಮಂಗಳೂರು ಮುಟ್ಕೊಂಡ್ರೆ, ಬುಲೆಟ್ ಟ್ರೈನ್ ಕ್ಯಾಚ್ ಮಾಡಿದರೆ 10 ಕಾಲಿಗೆ ಬೆಂಗಳೂರು. ಆಫೀಸಿಗೆ ಹೋದ, ಆಫೀಸಿನ ಎಲ್ಲ ಕೆಲಸ ಮುಗಿಸ್ಕೊಂಡ, 6 ಗಂಟೆಗೆ ಅಲ್ಲಿ ಬುಲೆಟ್ ಟ್ರೈನ್ ಹಿಡ್ದ, 8 ಗಂಟೆಗೆ ಬೆಂಗಳೂರು, 9:30 ಮನೆ ರೀ. ನನಗೆ ಇಮ್ಯಾಜಿನ್ನು ಮಾಡ್ಲಿಕ್ಕಾಗಲ್ಲ. ನರೇಂದ್ರ ಮೋದಿ ಹೇಳ್ತಾರೆ 2022 ವೇಳೆಗೆ ನಮಗಿರೋ ಇನ್ಫ್ರಾಸ್ಟ್ರಕ್ಚರ್ನ ಬಳಸ್ಕೊಂಡು ನಾವು ಒಂದು ಬುಲೆಟ್ ಟ್ರೈನ್ ಮಾಡಬಾರ್ದ? ಈ ದೇಶದಲ್ಲಿ 100 ಸಿಟಿಗಳ ನಿರ್ಮಾಣ ಮಾಡಬೇಕು ಅಂತಂದಿರೋರು. ಎಂಥ ಸಿಟಿ ಬೇಕು? ನಮ್ಗೊಂದು ಸ್ಪೋರ್ಟ್ಸ್ ಸಿಟಿ ಬೇಕು. ಈ ಸ್ಪೋರ್ಟ್ಸ್ ಸಿಟಿ ಹೆಂಗಿರಬೇಕು ಅಂತಂದ್ರೆ, ನಮ್ದು ಯಾವುದೇ ತರುಣನಿಗೆ ನಾನು ಸ್ಪೋರ್ಟ್ಸಲ್ಲಿ ಅಪ್ರತಿಮ ಸಾಧನೆ ಮಾಡಬೇಕು ಅಂದರೆ ಆ ಸಿಟಿಗೆ ಹೋಗು, ಅಲ್ಲಿ ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸ್ಕೊಡುತ್ತೆ. ಚೆನ್ನಾಗಿ ಟ್ರೈನಿಂಗ್ ತಗೋ. ಅಲ್ಲಿವರೆಗೆ ಅವ್ರು ಹೇಳಿದರು, ನಾನು ಮುಂದೆ ಹೇಳ್ತೀನಿ, ಟ್ರೈನಿಂಗ್ ತೊಗೊಂಡು ಹೊರಗೆ ಬಾ, ಒಲಿಂಪಿಕಲ್ಲಿ ಒಂದು ಗೋಲ್ಡ್ ಮೆಡಲ್ ತೊಗೊಂಡು ಬಾ ಅಂತ. ಹೆಂಗಿದೆ ರೀ ಕೇಳಲಿಕ್ಕೆ? ಈ ಇಮ್ಯಾಜಿನೇಷನ್ನೇ ಅದ್ಭುತವಾಗಿದೆ. ನರೇಂದ್ರ ಮೋದಿ ಹೇಳ್ತಾರೆ, ಒಂದೊಂದು ಕನಸನ್ನು ಕಟ್ಕೊಡ್ತಾ ಹೇಳ್ತಾರೆ, ಯೂನಿವರ್ಸಿಟಿಗಳು ಇನ್ನೂ ಹಳೆಯ ಕಲ್ಪನೆಗಳಲ್ಲಿ ಇದ್ದಿರಲ್ಲ. ನಮ್ಮ ಯೂನಿವರ್ಸಿಟಿಗಳು ಹೆಂಗಾಗಬೇಕು ಅಂತಂದರೆ, ಆಗಿರುವ ಡಿಸಾಸ್ಟರ್ಗಳನ್ನು ಮ್ಯಾನೇಜ್ ಮಾಡುವಂಥ ಯೂನಿವರ್ಸಿಟಿಗಳಾಗಬೇಕು. ಕಡಲ್ ಕೊರತೆ ಆಗುತ್ತೆ, ನೀರು ಭೂಮಿ ಮೇಲೆ ಬರುತ್ತೆ. ಈ ಕಡಲ್ ಕೊರೆತನ ಮ್ಯಾನೇಜ್ ಮಾಡೋದು ಹೇಗೆ ಅಂತ ನಮ್ಮವ್ರಿಗೆ ಇನ್ನೂ ಗೊತ್ತಿಲ್ಲ. ನರೇಂದ್ರ ಮೋದಿ ಅದಾಗಲೇ ಭೂಕಂಪ ಆದರೆ ಮ್ಯಾನೇಜ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ, ಆ ಮ್ಯಾನೇಜ್ಮೆಂಟ್ನ ಅಧ್ಯಯನಕ್ಕೋಸ್ಕರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ಶುರು ಮಾಡಿದ್ದಾರೆ. ಇಡೀ ಏಷ್ಯಾದಲ್ಲಿ ಇಂಥದ್ದು ಒಂದೇ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಅದು ಕೂಡ ಭಾರತದಲ್ಲಿ, ಗುಜರಾತ್ನಲ್ಲಿ ಅಂತ. ಯೋಚನೆ ಮಾಡಿ, ದೂರದೃಷ್ಟಿ ಇರುವಂಥ ಒಬ್ಬ ವ್ಯಕ್ತಿಯನ್ನು ಈ ಬಾರಿ ತರಬೇಕು. ನೆನ್ಪಿಟ್ಕೊಳ್ಳಿ, ನಾನು ಯಾವುದೇ ಪಕ್ಷದ ಪ್ರಚಾರಕನಲ್ಲ, ನಾನು ಯಾವುದೇ ಪಕ್ಷದ ಪರವಾಗಿ ಎಲೆಕ್ಷನ್ಗೆ ಇನ್ನು ಕ್ಯಾಂಡಿಡೇಟು ಆಗಲ್ಲ, ಕಾಂಪಿಟೂ ಮಾಡಲ್ಲ. ನನ್ನನ್ನು ಕೇಳಿದ್ರು, ನಿಂತ್ಕೊಳ್ತೀರಾ ಈ ಸಲ ಅಂತ, MP ಆಗ್ತೀರಾ ಅಂತ. ನಾನು ಕೇಳಿದೆ, ನಾನು ದೇವರಾಣೆಗೂ MP ಆಗ್ಲಿಕ್ಕೆ ಬಂದವನಲ್ಲ, ಆದರೆ ನರೇಂದ್ರ ಮೋದಿಯವರನ್ನು PM ಮಾಡಬೇಕು ಅನ್ನೋ ಹುಚ್ಚಂತೂ ಖಂಡಿತ ಇದೆ. ಯಾಕೆಂದರೆ ನಮಗೆಲ್ಲರಿಗೂ, ನನ್ನಂಥ ಕೋಟ್ಯಂತರ ಜನರಿಗೆ ಇರುವಂಥ ಕನಸು ಒಂದೇ ಒಂದು. ಆ ಕನಸು ಏನು ಅಂತಂದರೆ, ನನ್ನ ಭಾರತ, ತಾಯಿ ಭಾರತಿ ಜಗದ್ಗುರುವಾಗಬೇಕು, ಜಗತ್ತಿನ ಜನ ಎಲ್ಲ ತಾಯಿ ಭಾರತಿಗೆ ಸೆಲ್ಯೂಟ್ ಮಾಡಬೇಕು ಅನ್ನುವಂಥ ಏಕೈಕ ಕನಸನ್ನು ಹೊತ್ಕೊಂಡು ಹುಚ್ಚರಂತೆ ನಾವು ದೇಶ ಹಳ್ಳಿ ತಿರುಗಾಡ್ತಿದ್ದೀವಿ. ಇಂಥ ಹೊತ್ತಿನಲ್ಲಿ ನರೇಂದ್ರ ಮೋದಿಯವರನ್ನು ಈ ದೇಶದ ಆಳ್ವಿಕೆಯ ಶ್ರೇಷ್ಠ ಗದ್ದುಗೆಗೆ ಕೂರಿಸಬೇಕು ಅನ್ನುವಂಥ ಹುಚ್ಚಿನಿಂದ ತಿರುಗಾಡ್ತಿದ್ದೀವಿ. ನನ್ನ ನೆಚ್ಚಿನ ಮಿತ್ರರೇ, ಭಾರತ ಎಂದರೆ ಎದೆ ತುಂಬಿ ಬರುತ್ತೆ. ಭಾರತ ಅಂತಂದರೆ ಶ್ರೇಷ್ಠ ನಾಡು ಅಂತ ನಮಗೆ ಅನಿಸುತ್ತೆ. ಈಗಿರುವಂಥ ಎಲ್ಲ ತೊಂದರೆಗಳಿಂದ ಪ್ರಪಾತಕ್ಕೆ ಬಿದ್ದಿರುವ ಭಾರತವನ್ನು ಕೈ ಹಿಡಿದು ಎತ್ತಲಿಕ್ಕೆ ಇದೊಂದು ಅಪರೂಪದ ಅವಕಾಶ. ಈ ಬಾರಿ ಒಂದು ಹೊಸ ಯುದ್ಧ. ಭಗತ್ ಸಿಂಗ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಪಿಸ್ತೂಲ್ ಬಳಸಿದ್ದಂತೆ, ಶಿವಾಜಿ ಮಹಾರಾಜರು ಮೊಘಲರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಕತ್ತಿ ಸೆಳೆದು ನಿಂತಿದ್ರಂತೆ. ಈ ಬಾರಿ ಇವರು ಗಳಿಸ್ಕೊಟ್ಟ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋ ಹೋರಾಟ ಇದೆಯಲ್ಲ, ಈ ಹೋರಾಟಕ್ಕೆ ಕತ್ತಿಯೂ ಬೇಡ, ಪಿಸ್ತೂಲು ಬೇಡ, ಈ ಒಂದು ಬೆರಳು ಸಾಕರಿ. ಈ ಬೆರಳು ತಗೊಳ್ಳಿ. 2014ರಲ್ಲಿ ಸಮರ್ಥ ವ್ಯಕ್ತಿ ಯಾರಿದ್ದಾರೋ ಅವರನ್ನು ಹುಡುಕಿ, ನಾನು ಯಾರು ಅಂತ ನನಗೂ ಹೇಳಲಿಕ್ಕಿಲ್ಲ, ಹೇಳುವ ವೇದಿಕೆಯೂ ಅಲ್ಲ, ಸಮರ್ಥ ವ್ಯಕ್ತಿ ಯಾರು ಅಂತ ನಿಮ್ಗೆ ಅನಿಸುತ್ತೋ ಅವರನ್ನು ಹುಡುಕಿ ನರೇಂದ್ರ ಮೋದಿಯವರಿಗೆ ಈ ದೇಶವನ್ನು ಆಳುವಂಥ ಶ್ರೇಷ್ಠ ಅವಕಾಶವನ್ನು ಕೊಟ್ಟರೆ, ಆ ನಾನು ಮತ್ತು ನನ್ನ ಭಾರತ ಇವೆರಡೂ ಕೂಡ ಅತ್ಯಂತ ಶ್ರೇಷ್ಠವಾಗುತ್ತೆ ಅನ್ನುವಂಥ ಕಳಕಳಿಯೊಂದಿಗೆ, ವಿಶ್ವಾಸದೊಂದಿಗೆ ನಾನು ನಿಮ್ಮ ಜೊತೆ ನನ್ನ ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಬಂದಿದ್ದೀನಿ. ಒಂದು ದೊಡ್ಡ ಸಾಧನೆಯನ್ನು ಸಾಸ್ತಾನದ ತರುಣರು ಮಾಡಿದ್ದಾರೆ. ಆ ರಥ ಕಳೆದ 3 ವಾರಗಳಿಂದ ಊರೂರು ತಿರುಗಾಡಿದೆ. ಆ ರಥ ಎಲ್ಲೆಂದರಲ್ಲಿಗೆ ಹೋಗಿ ವಿವೇಕಾನಂದರ ಚಿಂತನೆಗಳನ್ನು, ಈ ದೇಶದ ದುಸ್ಥಿತಿಯನ್ನು ಹೇಳುವಂಥ ಪ್ರಯತ್ನ ಮಾಡಿದೆ. ಇಂಥ ಸಾಹಸ ಮಾಡಿರೋರಿಗೆ ನಾನಂತೂ ಅತ್ಯಂತ ಕೃತಜ್ಞತೆಯಿಂದ ಒಂದು ಧನ್ಯವಾದವನ್ನು ವಿಶೇಷವಾಗಿ ಸಮರ್ಪಿಸ್ತೇನೆ. ಈ ಕೆಲಸ, ನಾನು ಮತ್ತು ನನ್ನ ಭಾರತ ನಿರ್ಮಾಣದ ಕೆಲಸ ಇಲ್ಲಿಗೆ ನಿಲ್ಲದೆ ಇದು ನಿರಂತರವಾಗಿ ಮುಂದುವರಿಯಲಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಅವರೆಲ್ಲರಲ್ಲೂ ಪ್ರೀತಿಯಿಂದ ಬೇಡ್ಕೊಳ್ತಾ, ಭಗವಂತ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಶಕ್ತಿ ತುಂಬಲಿ ಅಂತ ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೇನೆ. ನನ್ನ ನೆಚ್ಚಿನ ಮಿತ್ರರೇ, ಒಂದ್ಸಲ ನಾವೆಲ್ಲರೂ 2 ಕೈಗಳನ್ನು ಮೇಲಕ್ಕೆತ್ತಿ ತಾಯಿ ಭಾರತಿಗೊಂದು ಜೈಕಾರ ಕೊಡೋಣ. ಒಂದು ಸಲ ನನ್ನ ಜೊತೆ ಬೋಲ ಭಾರತ್ ಮಾತಾ ಕೀ, ಬೋಲ ಭಾರತ್ ಮಾತಾ ಕೀ, ವಂದೇ ವಂದೇ. ಕಾರ್ಯಕ್ರಮದ ಕೊನೆಯಲ್ಲಿ ಒಂದೇ ಒಂದು ವಿನಂತಿ ಇದೆ, ಹೇಳೋದು ಮರ್ತೆ. ನಾವೆಲ್ಲರೂ ಸೇರಿ ಒಂದು ಪ್ರಯತ್ನ ಮಾಡಿದ್ದೀವಿ. ಯಾರ್ಯಾರು ಈ ಥರದ ಆಲೋಚನೆ ಮಾಡ್ತಾರೋ
ಅವರಿಗೆಲ್ಲ ಒಂದು ನಂಬರ್ ನಾನು ಕೊಡ್ತೀನಿ, ದಯವಿಟ್ಟು ಈ ಮೊಬೈಲ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಈ ಮೊಬೈಲ್ ನಂಬರ್ನ ದಯವಿಟ್ಟು ನಿಮ್ಮ ಮೊಬೈಲ್ಗಳಲ್ಲಿ ಸೇವ್ ಮಾಡ್ಕೊಳ್ಳಿ. 99459 ಮತ್ತೆ 99459 99459 99459 ಈ ನಂಬರ್ನ ಇಟ್ಕೊಳ್ಳಿ. ಈ ನಂಬರ್ಗೆ ನೀವು ಮನೆಗೆ ಹೋದ ತಕ್ಷಣ ನಿಮ್ಮ ಎಲೆಕ್ಷನ್ ID ಕಾರ್ಡ್ನಲ್ಲಿರುವಂಥ ಎಪಿಕ್ ನಂಬರ್ನ ಈ ನಂಬರಿಗೆ ಕಳಿಸ್ಬಿಡಿ. ಇದು ನಮ್ಮ ಡಾಟಾಬೇಸಿಗೆ ಬಂದು ಸೇವ್ ಆಗುತ್ತೆ. ಎಲೆಕ್ಷನ್ನ ಹೊತ್ತಿನಲ್ಲಿ ನಿಮ್ಮ ಬೂತ್ ನಂಬರ್ ಯಾವುದು, ನೀವು ಎಲ್ಲಿಗೆ ಹೋಗಿ ವೋಟ್ ಮಾಡಬೇಕು ಅನ್ನೋಂಥ ಡೀಟೇಲ್ನ ನಿಮ್ಮ ಮೊಬೈಲಿಗೆ ಕಳಿಸ್ಕೊಡ್ತೀವಿ. ನೀವು ಅಕಸ್ಮಾತ್ ಎಲೆಕ್ಷನ್ ದಿನ ಮರೆತು ಮನೆಯಲ್ಲೇ ಕುಳಿತಿದ್ರೆ ನಿಮಗೆ ಎಚ್ಚರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಈ ಪ್ರಯತ್ನಕ್ಕೋಸ್ಕರ ಈ ಒಂದು ಸರ್ವಿಸನ್ನು ನಾವು ಯೋಚನೆ ಮಾಡಿದ್ದೀವಿ. ಯಾರಿಗೆ ಶ್ರೇಷ್ಠ ಭಾರತವನ್ನು ಕಟ್ಟಬೇಕು ಅಂತ ಮನಸ್ಸಿದೆಯೋ, ಯಾರಿಗೆ ಎಲ್ಲರೊಂದಿಗೆ ವಿಕಾಸ ಮಾಡಬೇಕು ಅಂತ ಮನಸ್ಸಿದೆಯೋ ಅಂಥವರು ಈ ನಂಬರಿಗೆ ನಿಮ್ಮ ಎಪಿಕ್ ನಂಬರ್ನ ಕಳಿಸಬೇಕು ಅಂತ ಅತ್ಯಂತ ಕಳಕಳಿಯಿಂದ ವಿನಂತಿಸ್ಕೊಳ್ತಾ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪಾದಗಳಿಗೆ ಸಮರ್ಪಿಸ್ತೇನೆ. ಮತ್ತೊಮ್ಮೆ ವಂದೇ ಮಾತರಂ, ಜೈ ಹಿಂದ್. ವಂದೇ ಮಾತರಂ, ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ. ವಂದೇ ಮಾತರಂ, ವಂದೇ ಮಾತರಂ. शुभ्रज्योत्स्ना पुलकितयामिनी फुल्लकुसुमिता द्रुमदलशोभिनी सुहासिनी सुमधुरभाषिणी सुखदां वरदां मातरं. वन्दे मातरं, वन्दे मातरं. कोटि कोटि कंठ कर कर निनाद कराले, कोटि कोटि पूजै धृत कर करवाले. ए बले मातुमी अबले बहुबलधारिणी नमामि तारिणी विपुरलवारिणी मातरं. वन्दे मातरं, वन्दे मातरं. तुमि विद्या तुमि धर्म तुमि हरि तुमि मर्म. त्वं हि प्राणा शरीरे बाहुवे तुमि मा शक्ति. हृदये तुमि मा भक्ति. तोमाराई प्रतिमा गड़ी मंदिरे मंदिरे. वन्दे मातरं, वन्दे मातरं. श्याम त्वं हि दुर्गा दश प्रहरणधारिणी कमला कमलदल विहारिणी वाणी विद्यादायिनी. नमामि त्वां नमामि कमला अमला अतुला सुजला सुफला मातरं. वन्दे मातरं, वन्दे मातरं. श्यामला सरला सुस्मिता भूषिता. श्यामला सरला सुस्मिता भूषिता. धरणीं धरणीं मातरं, धरणीं धरणीं मातरं. वन्दे मातरं, वन्दे
बोलो भारत